ಸೊ ನಮಸ್ಕಾರ ರೀ, ಹೆಂಗದ ರೀ? ಲಾಸ್ಟ್ ವಿಡಿಯೋದೊಳಗೆ ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಸರ್ವರ್ನಿಂದ ಕ್ಲೈಂಟಿಗೆ ಏನು ಮಾಡಿದ್ದೀವಪ್ಪ ಅಂತಂದರೆ ಡೇಟಾನ ಕಳಿಸ್ತಿದ್ದೀವಿ. ಈಗ ಈ ವಿಡಿಯೋದೊಳಗೆ ವರ್ಸ ಅಂದ್ರೆ ಮೀನ್ಸ್ ನಾವೇನು ಮಾಡೋಣ, ಸರ್ವರ್ನಿಂದ ಕ್ಲೈಂಟಿಗೂ ಇನ್ಫಾರ್ಮೇಷನ್ ಕಳಿಸೋಣ ಮತ್ತು ಕ್ಲೈಂಟಿಂದ ಸರ್ವರ್ಗೂ ನಾವೇನು ಮಾಡೋಣ, ಡೇಟಾ ಕಳಿಸೋಣ. ನೀವೊಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸರ್ವರ್ನಿಂದ ಕ್ಲೈಂಟಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಇನ್ಫಾರ್ಮೇಷನ್ ಕ್ಲೈಂಟಿಂದನೂ ಎದಕ್ಕೆ ಬರ್ತೈತಿ, ಸರ್ವರ್ದಾಗೂ ಬರ್ತೈತಿ. ನಾವು ಆಲ್ರೆಡಿ ಸರ್ವರ್ ಕ್ರಿಯೇಟ್ ಮಾಡೋದು ಕಲ್ತೀವಿ. ಅದರೊಳಗೆ ಪೈಥಾನ್ ಟೆಕ್ನಾಲಜಿ ಯೂಸ್ ಮಾಡೀವಿ, ಅದರೊಳಗೆ ಫ್ಲಾಸ್ಕ್ ಏನು ಮಾಡೀವಿ, ಫ್ರೇಮ್ವರ್ಕ್ ಯೂಸ್ ಮಾಡೀವಿ. ಸೊ ಈಗ ನಾವು ಅಲ್ಲಿ ಎಷ್ಟು ರೌಟ್ ಕ್ರಿಯೇಟ್ ಮಾಡ್ತಿದ್ವಿ, ಫಸ್ಟ್ ಒಂದೇ ರೌಟ್ ಕ್ರಿಯೇಟ್ ಮಾಡ್ತಿದ್ವಿ, ಯಾಕಂದ್ರೆ ಅಲ್ಲಿ ಇನ್ಫಾರ್ಮೇಷನ್ ಅಷ್ಟೇ ಹೋಗ್ಯತ್ತೆ. ಈಗ ಎಷ್ಟು ರೌಟ್ ಕ್ರಿಯೇಟ್ ಮಾಡ್ಬೇಕು, ಈಗ ನಾವು 2 ರೌಟ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ಒಂದು ಇನ್ಫಾರ್ಮೇಷನ್ ಕಳಿಸ್ತೈತಿ, ಇನ್ನೊಂದು ಇನ್ಫಾರ್ಮೇಷನ್ ತೊಗೊತೈತಿ. ಸೊ ಇಲ್ಲಿ ಅಂದ್ರೆ ರೌಟ್ ಕ್ರಿಯೇಟ್ ಮಾಡಿ ಎಷ್ಟು ನಾವು ಮೆಥಡ್ ಬರೀಬೇಕು ರೀ, 2 ಮೆಥಡ್ಸ್ ಬರೀಬೇಕಂತೇಳಿ ಇದರಿಂದ ಗೊತ್ತಾಯ್ತು. ಮತ್ತು ಈ ಕಡೆ ಕ್ಲೈಂಟ್ ಕಡೆ ಬರ್ರಿ. ನಾವು ಯಾವಾಗೂ ನಾವೊಂದು ಸ್ಕ್ರೀನ್ ರೆಡಿ ಮಾಡ್ಬೇಕಂದ್ರೆ, UI ರೆಡಿ ಮಾಡ್ಬೇಕಂದ್ರೆ ನಮಗೊಂದು ಇಮ್ಯಾಜಿನೇಷನ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಏನು ಮಾಡಾಕತ್ತೀರಪ್ಪ ಅಂತಂದರೆ ಹಾಲ್ ಟಿಕೆಟ್ ತುಂಬಾಕತ್ತೀರಿ ಅಂಥೇಳಿ ಒಂದು ನೀವು ಇಮ್ಯಾಜಿನೇಷನ್ ಮಾಡ್ಕೋರಿ. ಇಲ್ಲಿ ಏನು ಮಾಡಾಕತ್ತೈತಿ, ಒಂದು ಮ್ಯಾಗ ಕಾಲೇಜ್ ನೇಮ್ ಬರ್ತೈತಿ, ಅದ್ರ ಕೆಳಗೆ ನೀವೇನು ಬರ್ತೈತಿ, ಮೊಬೈಲ್ ನಂಬರ್ ಬರ್ತೈತಿ. ಸೊ ಇನ್ನು ಹಾಲ್ ಟಿಕೆಟ್ನೊಳಗೆ ನಿಮ್ಮ ಹೆಸರು ಮತ್ತು ನಿಮ್ಮದು ಯೂನಿವರ್ಸಿಟಿ ನಂಬರ್ ತುಂಬಬೇಕಂತೇಳಿ 2 ಏನು ಬರ್ತಾವೆ, ಇನ್ಫಾರ್ಮೇಷನ್. ಇದು ಫಿಲ್ ಮಾಡೋದು ಅಂದ್ರೆ ತುಂಬುದಂದ್ರೆ ಯಾವ ಟೂಲ್ ಯೂಸ್ ಮಾಡೋಕೆ ಅಂತಾರೆ, UIದೊಳಗೆ ಟೆಕ್ಸ್ಟ್ ಬಾಕ್ಸ್ ಅಂತ ಇರ್ತೈತಿ. ಈ ಟೆಕ್ಸ್ಟ್ ಬಾಕ್ಸ್ ಅಂದ್ರೆ ಇಟ್ ವಿಲ್ ಟೇಕ್ ದ ಯೂಸರ್ ಇನ್ಪುಟ್. ಯೂಸರ್ನಿಂದ ಏನು ತೊಗೋತೈತೆ, ಇನ್ಪುಟ್ ತೊಗೋತೈತಿ, ಅದಕ್ಕೆ ನಾವು ಟೆಕ್ಸ್ಟ್ ಬಾಕ್ಸ್ ಅಂತೀವಿ. ಅಂದ್ರೆ ನಿಮ್ಗೆ ಏನು ಗೊತ್ತಾಯ್ತು, ಇಲ್ಲಿ 2 ಟೆಕ್ಸ್ಟ್ ಬಾಕ್ಸ್ ಬೇಕು, ಆಮೇಲೆ ಒಂದು ಬಟನ್ ಬೇಕು ರೀ. ಬಟನ್ ಇದಕ್ಕೆ ಆ ಬಟನ್ ಕ್ಲಿಕ್ ಆದಗಳೇನೆ ಏನಾಗಬೇಕು, ಅವು 2 ಟೆಕ್ಸ್ಟ್ ಬಾಕ್ಸ್ನಾಗಿದ್ದ ವ್ಯಾಲ್ಯೂ ಎಲ್ಲಿ ಬರ್ಬೇಕು, ಸರ್ವರ್ಗೆ ಬರ್ಬೇಕು. ಅಂದ್ರೆ ಟೋಟಲ್ UI ಹೆಂಗೆ ಕಾಣ್ಬೇಕು ರೀ ನಮಗೆ. ಸೊ ಮ್ಯಾಗ ಒಂದು ಕಾಲೇಜ್ ನೇಮ್, ಅದ್ರ ಕೆಳಗೆ ಒಂದು ಮೊಬೈಲ್ ನಂಬರ್, ಅದ್ರ ಕೆಳಗೆ 2 ಟೆಕ್ಸ್ಟ್ ಬಾಕ್ಸ್, ಒಂದು ಬಟನ್. ಸೊ ಹಿಂಗೆ ನಿಮಗೆ ಯಾವುದೋ ಒಂದು ಯೂಸರ್ ಕ್ರಿಯೇಷನ್ ಮಾಡ್ಬೇಕಂದ್ರೆ, UI ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಹಿಂಗೆ ಒಂದು ಇಮ್ಯಾಜಿನೇಷನ್ ನಿಮಗೆ ಬೇಕು. ಅದನ್ನು ಏನು ಮಾಡಿರಿ, ಯು ಕ್ಯಾನ್ ಡ್ರಾ ಇನ್ ಯುವರ್ ನೋಟ್ಬುಕ್ನೊಳಗೆ ಅದನ್ನು ಡ್ರಾ ಮಾಡ್ಕೊಂಬಿಡ್ರಿ. ಒಂದು ಚೌಕ್ ಬಾಕ್ಸ್ ಅಂದರೆ ಫ್ರೇಮ್ ಹಾಕಿ ಮ್ಯಾಕ್ ಕಾಲೇಜ್ ಹೆಸರು, ಮೊಬೈಲ್ ನಂಬರ್, ಅದ್ರ ಕೆಳಗೆ 2 ಟೆಕ್ಸ್ಟ್ ಬಾಕ್ಸ್ ಮತ್ತು ಅದ್ರ ಕೆಳಗೇನೆ ಒಂದು ಬಟನ್. ಸೊ UI ರೆಡಿ ಆಯ್ತು. ಇಲ್ಲಿ ನೋಡಿರಿ, ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗೋಣ. ಇಲ್ಲಿ ಎಷ್ಟು ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೇಕು ನೀವು, ಅದನ್ನೊಂದು ಸ್ವಲ್ಪ ವಿಚಾರ ಮಾಡೋಣ ಅಂತ. ಸೊ ಮ್ಯಾಗ ಅಲ್ಲಿಂದ ಸರ್ವರ್ನಿಂದ ಇನ್ಫಾರ್ಮೇಷನ್ ಕಳ್ಸೋದೇನು ರೀ, ಒಂದು ಕಾಲೇಜ್ ಹೆಸರು ಮತ್ತು ಮೊಬೈಲ್ ನಂಬರ್. ಅಂದ್ರೆ ಅದನ್ನು ತೊಗೊಳಕ್ಕೆ 2 ರೆಡಿ ಮಾಡಿದ್ರಿ. ಮತ್ತು ನಾವು ಇಲ್ಲಿಂದ ಏನು ಕಳಿಸ್ಬೇಕಾಗೈತಿ, ಫಸ್ಟ್ ನೇಮು ಮತ್ತು ಮೊಬೈಲ್ ನಂಬರ್. ಅದನ್ನು ತೊಗೊಳಕ್ಕೇನು 2 ರೆಡಿ ಮಾಡೋಣ. ಅಂದ್ರೆ ಟೋಟಲ್ ಎಷ್ಟು ವೇರಿಯೇಬಲ್ ಬೇಕಾತ, 4 ವೇರಿಯೇಬಲ್. ಅಂದ್ರೆ 4 ವೇರಿಯೇಬಲ್ಸ್ ವಿ ಹ್ಯಾವ್ ಟು ಕ್ರಿಯೇಟ್ ಅಂದಂಗೆ. ದಿಸ್ ಈಸ್ ದ ಬೇಸಿಕ್ ಥಿಂಗ್ ಯು ಹ್ಯಾವ್ ಟು ಥಿಂಕ್ ಫಸ್ಟ್. ನಮಗೆ ಎಷ್ಟು ವೇರಿಯೇಬಲ್ ಬೇಕು, ಸೊ ಅಲ್ಲಿಂದ ಏನು ಇನ್ಫಾರ್ಮೇಷನ್ ಬರ್ತೈತಿ, ಇಲ್ಲಿಂದ ಏನು ಇನ್ಫಾರ್ಮೇಷನ್ ಅಲ್ಲಿಗೆ ಹೋಗ್ತೈತಿ. ಸೊ ಇವು ಎಲ್ಲನೂ ಕೂಡಿ ನಾನು ಏನು ಮಾಡ್ಬಿಡ್ತೀನಿ, ಈ ವಿಡಿಯೋದೊಳಗೆ ನಾನು ತೋರಿಸ್ತೀನಿ. ಲೆಟ್ಸ್ ಡೈವ್ ಇನ್. ಸೊ ನಿಮಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಪ್ರೊಜೆಕ್ಟ್ ಮಾಡ್ಬೇಕಂದ್ರೆ, ಸೊ ವಿ ಶುಡ್ ಕ್ರಿಯೇಟ್ ಆ್ಯನ್ ಫೋಲ್ಡರ್. ಸೊ ನಾನು ಈ ಫೋಲ್ಡರ್ ನಂದು ಆಲ್ರೆಡಿ ಸ್ಟ್ರಕ್ಚರ್ ಐತಿ, ಅಲ್ಲಿಗೆ ಹೋಗ್ತೀನಿ. ಸೊ ನಂದು ಈ ಫೋಲ್ಡರ್ನೊಳಗೆ ನಾನೇನು ಮಾಡ್ಬಿಡ್ತೀನಿ, ಸೊ ಸರ್ವರ್ ಕಮ್ಯುನಿಕೇಷನ್ 2 ಅಂತ ಮಾಡ್ತೀನಿ. ಯಾಕಂದ್ರೆ ಆಲ್ರೆಡಿ ಒಂದು ಐತೆ ನನ್ನ ಕಡೆ. ಸೊ ಇದನ್ನ ಏನು ಮಾಡ್ಬಿಡೋಕೆ, ಸೊ ಒಂದು ಹೊಸದು ಮಾಡ್ಬೇಕಂತಂದರೆ ಸೊ ನಾ ಏನು ಮಾಡ್ಬಿಡ್ತೀನಿ, ಇಲ್ಲಕ್ಕಂದ್ರೆ ನೀವೇನು ಮಾಡಿರಿ, ಹಾಲ್ ಟಿಕೆಟ್ ಪ್ರೊಜೆಕ್ಟ್ ಮಾಡಾಯ್ತಲ್ಲ, ಯು ಕ್ಯಾನ್ ಗಿವ್ ಅ ಹಾಲ್ ಟಿಕೆಟ್ ಅಂತ ಕೊಟ್ಟರೆ ನಡೀತೈತಿ. ಸೊ ವಾಟ್ಸ್ ದ ಪ್ರಾಬ್ಲಮ್ ಇನ್ ದಿಸ್. ಸೊ ನ್ಯೂ ಫೋಲ್ಡರ್. ಸೊ ಇದನ್ನು ಏನು ಮಾಡ್ಬಿಡ್ತೀನಿ, ಹಾಲ್ ಟಿಕೆಟ್ ಅಂತ ಕೊಡ್ತೀನಿ. ನೋಡಿರಿ, ಹಾಲ್ ಟಿಕೆಟ್ ಪ್ರೊಜೆಕ್ಟ್ ಮಾಡೋ ಸಂಬಂಧ ನಾ ಏನು ಕೊಡಾತೀನಿ, ಹಾಲ್ ಟಿಕೆಟ್. ನೀವು ಹಿಂಗನ ನಿಮ್ದು ಯಾವ ಪ್ರಾಜೆಕ್ಟ್ ಇರ್ತೈತಿ, ನೀವು ಈಗಿನಿಂದನೇ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ಸೊ ಇಲ್ಲಿ ಏನು ಮಾಡಾಕತ್ತೀನಿ ಅಂತಂದರೆ, ಅಗೇನ್ ನಿಮಗೆ ಗೊತ್ತಿದ್ದಂಗೆ ಐ ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ 2 ಫೋಲ್ಡರ್ಸ್. ಒನ್ ಈಸ್ ಫಾರ್ ಎ ಬ್ಯಾಕ್ ಎಂಡ್ ಆ್ಯಂಡ್ ಒನ್ ಈಸ್ ಫಾರ್ ಎ ಫ್ರಂಟ್ ಎಂಡ್. ಸೊ ಬ್ಯಾಕ್ ಎಂಡ್, ಸೊ ಐ ವಿಲ್ ಸೇ ಬ್ಯಾಕ್ ಎಂಡ್. ಓಕೆ. ಸೊ ನೆಕ್ಸ್ಟ್ ಏನಾಗ್ಬೇಕು ರೀ, ಫ್ರಂಟ್ ಎಂಡ್ ಆಗ್ಬೇಕು. ಸೊ ಒನ್ ಮೋರ್ ಫೋಲ್ಡರ್ ಕಾಲ್ಡ್ ಫ್ರಂಟ್ ಎಂಡ್. ಸೊ ಇದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಡಿಮೆನೇ. ಸೊ ನೆಕ್ಸ್ಟ್ ಏನಾಗ್ಬೇಕು ರೀ, ಬ್ಯಾಕ್ ಎಂಡಿಂದ ಫಸ್ಟ್ ವಿ ಶುಡ್ ಕ್ರಿಯೇಟ್ ಆ್ಯನ್ ಸರ್ವರ್ ಅಂದ್ರೆ ಬ್ಯಾಕ್ ಎಂಡ್. ಸೊ ಬ್ಯಾಕ್ ಎಂಡ್ ಮ್ಯಾಗ ಡಬಲ್ ಕ್ಲಿಕ್ ಮಾಡಿ, ಸೊ ನಿಮಗೆ ಗೊತ್ತಿದ್ದಂಗೆ ಏನು ಮಾಡ್ಬೇಕು, ಇಲ್ಲಿ ಗೋ ಫಾರ್ ಅ CMD. ನೆಕ್ಸ್ಟ್ ಏನು ಬರಬೇಕು, ಕೋಡ 1 ಸ್ಪೇಸ್ 1 ಡಾಟ್.
ಸೊ ಇದು ಹೊಡೆದ್ಮ್ಯಾಗ ಸೊ ದ್ಯಾಟ್ ಫೋಲ್ಡರ್ ವಿಲ್ ಬಿ ಓಪನ್ ಇನ್ VS ಕೋಡ್. ಇದು ಎಲ್ಲ ನೀವು ಪರ್ಫೆಕ್ಟಾಗಿರಿ. ಸೊ ಹಳಿ ವಿಡಿಯೋದಾಗ ನಾವೆಲ್ಲ ಡಿಸ್ಕಷನ್ ಮಾಡಿವಿ. ಸೊ ಈಗ ಲೆಟಸ್ ಸ್ಟಾರ್ಟ್ ದ ಕ್ರಿಯೇಟಿಂಗ್ ಅ ಸರ್ವರ್. ನಾ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನಿಲ್ಲ, ಜಸ್ಟ್ ಐ ವಿಲ್ ಗೋ ಫಾರ್ ಒಂದು ಬ್ಯಾಕೆಂಡ್ ಕ್ರಿಯೇಟ್ ಮಾಡ್ತೀನಿ. ಸೊ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಫೈಲ್ ನೇಮ್ ಮೇ ಬಿ ಎನಿಥಿಂಗ್, ನಾನು ಸರ್ವರ್ ಅಂತ ಕೊಡ್ತೀನಿ. ನಾ ಸರ್ವರ್ ಅಂತ ಕೊಟ್ಟೇನೆ ಅಂತ ನೀವು ಅಂದ್ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಬೇರೆ ಬೇರೆ ಹೆಸರು ನಿಮ್ದು ಹೆಸರು ಕೊಟ್ಟು ನೀವು ಏನು ಮಾಡ್ಬೋದು, ಯು ಶುಡ್ ಟ್ರೈ. JS ಅಲ್ಲ, ಇಟ್ಸ್ PY ಇಸ್ ದ ಎಕ್ಸ್ಟೆನ್ಷನ್ ಆಫ್ ಪೈಥಾನ್ ಅಂತ ನಿಮ್ಗೆ ಗೊತ್ತೈತಿ. ಫೈನ್. ಈ ಫೈಲ್ ಸರ್ವರ್ ಆಗ್ಬೇಕಂದ್ರೆ ನನಗೇನು ಬೇಕು, ಐ ಶುಡ್ ಟೇಕ್ ಆ್ಯನ್ ಫ್ರೇಮ್ವರ್ಕ್ ಇಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ದ ರಿಕ್ವೆಸ್ಟ್ ಆ್ಯಂಡ್ ಸೆಂಡಿಂಗ್ ಬ್ಯಾಕ್ ದ ರೆಸ್ಪಾನ್ಸ್. ಇದನ್ನು ನೀವು ಹಿಂಗನೇ ಹೇಳ್ಬೇಕು. ಫ್ರೇಮ್ವರ್ಕದ ಕೆಲಸ ಏನು ರೀ, ರಿಕ್ವೆಸ್ಟ್ ತೊಗೊಂಡೈತಿ, ಹೊಳ್ಳಿ ಏನು ಕಳಿಸ್ತೈತಿ, ರಿಸ್ಪಾನ್ಸ್ ಕಳಿಸ್ತೈತಿ. ಇದನ್ನು 1-4-5 ಸಲ ಹಿಂಗೆ ಪ್ರಾಕ್ಟೀಸ್ ಮಾಡಿರಿ. ಅಂದ್ರೆ ನಿಮ್ಗೆ ವೆಬ್ ಅಪ್ಲಿಕೇಶನ್ ನಿಮಗೆ ಬೇಕಪ್ಪ ಅಂತಂದ್ರೆ ನೀವು 2 ವರ್ಡ್ ಭಾಳಷ್ಟು ಯೂಸ್ ಮಾಡ್ಬೇಕು. ಒಂದು ರಿಕ್ವೆಸ್ಟ್, ಇನ್ನೊಂದು ರಿಸ್ಪಾನ್ಸ್. ಸೊ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಗೋ ಫಾರ್ ದ ನ್ಯೂ ಟರ್ಮಿನಲ್. ಸೊ ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಫಸ್ಟ್ ಪಿಪ್ ಯೂಸ್ ಮಾಡಿಕೊಂಡು ಫ್ರೇಮ್ವರ್ಕ್ ಇನ್ಸ್ಟಾಲ್ ಮಾಡ್ಬೇಕು. ಅದು ನಿಮ್ಗೆ ಗೊತ್ತೈತಿ. ಯೂಸಿಂಗ್ ಎ ಪಿಪ್ ಏನು ರೀ, ಇನ್ಸ್ಟಾಲ್. ಸೊ ಐ ಕ್ಯಾನ್ ಸೇ ಫ್ಲಾಸ್ಕನ್ನು ನಾನು ಏನು ಮಾಡಿಬಿಡ್ತೀನಿ, ಇನ್ಸ್ಟಾಲ್ ಮಾಡ್ತೀನಿ. ದಿಸ್ ಈಸ್ ದ ಒನ್ ಥಿಂಗ್. ಇನ್ನು ನಾವು ಈ 2ನೇ ಥಿಂಗ್ ಏನು ಯೂಸ್ ಮಾಡಿದ್ವಿ, 2ನೇ ಪ್ಯಾಕೇಜನ್ನು ಯೂಸ್ ಮಾಡಿದ್ವಿ, ಫ್ಲಾಸ್ಕ್ ಕಾರ್ಸ್ ಅಂತೇಳಿ. ಕಾರ್ಸ್ ಅಂದ್ರೆ ಏನು ರೀ, ನೀವು ಒಂದೇ ವಿಚಾರ ಮಾಡಿರಿ. ನಂದು ಬ್ಯಾಕ್ ಎಂಡದ ಒಂದು ಫೋಲ್ಡರ್ ಅದ, ಫ್ರಂಟ್ ಎಂಡ್ದು ಒಂದು ಫೋಲ್ಡರ್ ಅದ. ಬ್ಯಾಕ್ ಎಂಡ್ 5000 ಸರ್ವರ್ ರನ್ ಆಗತೈತಿ, 3000 ಕ್ಲೈಂಟ್ ರನ್ ಆಗತೈತಿ. ಅಂದ್ರೆ ಫ್ರಂಟ್ ಎಂಡ್ನೊಳಗೆ ನಮ್ಮದು UI ರನ್ ಆಗತೈತಿ. ಸೊ ಎರಡಕ್ಕೂ ಕಮ್ಯುನಿಕೇಷನ್ ಆಗ್ಬೇಕಂದ್ರೆ ಇಲ್ಲಿ API ಏನಾಗಬೇಕು, ಸರ್ವರ್ದಾಗಿದ್ದು API ಎಲ್ಲಿಗೆ ಹೋಗ್ಬೇಕು, ಫ್ರಂಟ್ ಎಂಡಿಗೆ ಹೋಗ್ಬೇಕು. ಫ್ರಂಟ್ ಎಂಡಿಗೆ ಹೋಗ್ಬೇಕಂದ್ರೆ ಇದಕ್ಕೊಂದು ಕಾರ್ಸ್ ಎನೇಬಲ್ ಆಗಿರ್ಬೇಕು. ಅಂದ್ರೆ ಪರ್ಮಿಷನ್ ಕೊಡ್ಬೇಕು. ಅಂದ್ರೆ ಒಂದು ಫೋಲ್ಡರ್ನಿಂದ ಇನ್ನೊಂದು ಫೋಲ್ಡರ್ಗೆ API ಶಿಫ್ಟ್ ಆಗ್ಬೇಕಂದ್ರೆ ಒಂದು ಪರ್ಮಿಷನ್ ಕೊಡ್ಬೇಕು ಅಂತೇಳಿ ನೀವು ತಿಳ್ಕೊರಿ. ಸೊ ಇದನ್ನು ಹೆಂಗೆ ಮಾಡೋದಪ್ಪ ಅಂತಂದ್ರೆ ಪಿಪ್ ಇನ್ಸ್ಟಾಲ್ ಏನು ರೀ, ಫ್ಲಾಸ್ಕ್ ಕಾರ್ಸ್ ಅಂತೇಳಿ ಒಂದು ಏನದ, ಸೊ ಒಂದು ಪ್ಯಾಕೇಜ್ ಅದ. ಸೊ ಫ್ಲಾಸ್ಕ್ ಕಾರ್ಸ್ ಅಂತ ನೀವೇನು ಮಾಡಿರಿ, ಇನ್ಸ್ಟಾಲ್ ಮಾಡ್ಕೊರಿ. ಸೊ ಈಗ ನಮ್ದು ಏನಾಯ್ತು ರೀ, ಎರಡೂ ಇನ್ಸ್ಟಾಲ್ ಅದು. ನಾವು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ, ಸೊ ಏನು ಮಾಡೋದಪ್ಪ ಅಂತಂದರೆ ವಿ ಆರ್ ರೆಡಿ ಟು ರೈಟ್ ದ ಕೋಡ್. ನಿಮಗೆ ಗೊತ್ತಿದ್ದಂಗೆ ನಮಗೇನು ಬೇಕು ರೀ, ಫ್ಲಾಸ್ಕ್ ಕ್ಲಾಸಿಂದ ನಾ ಇನ್ನೊಂದು ಸ್ವಲ್ಪ ನಿಮಗೆ ಗೊತ್ತಾಗಂಗೆ ದೊಡ್ಡ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಸೊ ಇದನ್ನು ಫೈಲಿಗೆ ಹೋದರೆ ಫೈಲನ್ನು ನನಗೆ ಇದು ಇದನ್ನು ಅವಶ್ಯಕತೆ ಇಲ್ಲ ಡಿಸ್ಪ್ಲೇ ಮಾಡೋದು. ಈ ತೆಗೆದುಬಿಡ್ತೀನಿ. ಸೊ ಗೋ ಫಾರ್ ಫೈಲ್. ಓಕೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಈ ಕಡೆ ಬರ್ತೈತೆ ನೋಡ್ತೀನಿ. ಓಕೆ ಫೈನ್. ಏನಾಗ್ಬೇಕು ರೀ, ಫ್ಲಾಸ್ಕ್ ಅನ್ನೋದು ಏನಿದೆ, ಇಟ್ಸ್ ಆನ್ ಫೈಲ್. ನಾವು ಹೆಂಗೆ ಇಲ್ಲಿ server.py ಅಂತ ಬರ್ದಿನಲ್ಲ, ಅವ್ರು ಹಂಗೇನು ಮಾಡ್ತಾರೆ, flask.py. ಅದರ ಹೆಸರು ಏನು ಇಟ್ಟಾರ, ಫ್ಲಾಸ್ಕ್ ಅಂತ ಇಟ್ಟಾರ. ಅದರಿಂದ ನಾವು ಏನೇನು ತೊಗೋಬೇಕಲ್ಲ ಅದನ್ನು ತೊಗೋಬೇಕು. ಒಂದೇದು ಏನು ರೀ, ಫ್ಲಾಸ್ಕ್ ಕ್ಲಾಸ್. ಈ ಕ್ಲಾಸ್ನೊಳಗೆ ಮೆಥಡ್ಸ್ ಅದಾವ. 1ನೇ ಮೆಥಡ್ ರೌಟ, 2ನೇ ಮೆಥಡ್ ರನ್. ಇವೆರಡೂ ನಾವು ಯೂಸ್ ಮಾಡೀವಿ ಲಾಸ್ಟ್ ಕ್ಲಾಸ್ನೊಳಗೆ. ಅದಕ್ಕೆ ನಾವೇನು ಮಾಡ್ಬೇಕು, ಫ್ಲಾಸ್ಕ್ ಕ್ಲಾಸ್ ತೊಗೋಬೇಕು. ಆಮೇಲೆ ಏನು ತೊಗೋಬೇಕು ರೀ, ಫ್ಲಾಸ್ಕ್ ಕ್ಲಾಸ್ ಆಗನೆ ಸೊ JSONify ಮೆಥಡ್ ತೊಗೋಬೇಕು. ಇನ್ನೊಂದು ಹೊಸದು ಏನಪ್ಪ ಅಂತಂದ್ರೆ ರಿಕ್ವೆಸ್ಟ್ ಅಂತದ. ಸೊ ಯು ಶುಡ್ ಟೇಕ್ ದ ರಿಕ್ವೆಸ್ಟ್. ನೀವೇನು ತೊಗೋಬೇಕು, ರಿಕ್ವೆಸ್ಟನ್ನು ತೊಗೋಬೇಕು. ಇದ್ರದ್ದು ಒಂದೇ ಹೇಳ್ಬಿಡ್ತೀನಿ. ಇದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಕ್ಲೈಂಟಿಂದ ಏನು ಡೇಟಾ ಕಳಿಸ್ತಿರಲ್ಲ ಅದ್ರ ಸಂಬಂಧ ಈ ರಿಕ್ವೆಸ್ಟ್ ತೊಗೋಬೇಕು. ಅದು ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಇಲ್ಲಿ ಬರ್ತೈತಿ. ಸೊ ಆಮೇಲೆ ನೀವು ಇನ್ನೊಂದು ಪ್ಯಾಕೇಜ್ ಯೂಸ್ ಮಾಡಿರಲ್ಲ, ಅದನ್ನು ನೀವೇನು ಮಾಡ್ಕೊರಿ, ಅದನ್ನು ಯೂಸ್ ಮಾಡ್ಕೊಂಬಿಟ್ರಿ ಕೋಡ್ನೊಳಗೆ. ಫ್ಲಾಸ್ಕ್ ಕಾರ್ಸ್ ಅಂತ ಎಲ್ಲಿ ಬರ್ತೈತಿ. ಸೊ ಇಟ್ ಈಸ್ ಶೋಯಿಂಗ್ ಹಿಯರ್. ಸೊ ಇಂಪೋರ್ಟ್ ಏನು ಮಾಡ್ಬೇಕು ರೀ, ಅದಕ್ಕೆ ಕಾರ್ಸ್ ಅಂತ ಏನೈತಲ್ಲ ಅದನ್ನು ತೊಗೋಬೇಕು. ಸೊ ನಿಮ್ಗೆ ಗೊತ್ತೈತಿ. ಈಗ ನಾವೇನು ಮಾಡಬೇಕು, ವಿ ಶುಡ್ ಕ್ರಿಯೇಟ್ ಆ್ಯನ್ ಆಬ್ಜೆಕ್ಟ್ ಫಾರ್ ದ ಫ್ಲಾಸ್ಕ್ ಕ್ಲಾಸ್. ಸೊ ಈಗ ನಾನು ಏನು ಮಾಡ್ಬಿಡ್ತೀನಿ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಆಬ್ಜೆಕ್ಟ್ ಮೇ ಬಿ ಎನಿಥಿಂಗ್, ಬೇರೆದವ್ರ ಹೆಸರು ಕೊಡೋಕ್ಕೆ ಟ್ರೈ ಮಾಡಿರಿ. ಸೊ ನಾನು ನಿಮಗೆ ಗೊತ್ತಾಗಲ್ಲ ಅಂತೇಳಿ ವಿನಯ್ ಅಂತ ಕೊಡ್ತೀನಿ. ಈ ವಿನಯ್ ಈಸ್ ಈಕ್ವಲ್ ಟು ಅಂದರೆ ದಿಸ್ ಈಸ್ ದ ಆಬ್ಜೆಕ್ಟ್ ನೇಮ್. ನೆಕ್ಸ್ಟ್ ಏನು ಬೇಕು ರೀ, ಒಂದು ಕ್ಲಾಸ್ ನೇಮ್ ಬೇಕಲ್ಲ. ಕ್ಲಾಸ್ ನೇಮ್ ಏನು, ಫ್ಲಾಸ್ಕ್ ಅಂತದ. ಈ ವಿನಯಿಂದ ಫ್ಲಾಸ್ಕ್ ಅಂತ ಕ್ಲಾಸ್ ಕಾಲ್ ಮಾಡಿದ್ಮ್ಯಾಗ ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಇಲ್ಲಿ ನೇಮ್ ಅಂತ ಹೇಳಿ ಒಂದು ವೇರಿಯೇಬಲ್ ನೀವು ಕಳಿಸ್ರಿ. ಈ ವಿನಯನ ಕೆಲಸ ಏನು ರೀ ಅಂತೇಳಿ ನೀವು ಇನ್ನೊಂದು ಸಲ ನಾವು ಕೇಳಿದಾಗ, ಈ ವಿನಯನ ಕೆಲಸ ಏನಪ್ಪ ಅಂತಂದ್ರೆ ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನೈತೆ ರೀ, ಯಾವ್ಯಾವ ಮೆಥಡ್ ಬರ್ದಾರಲ್ಲ ಅದನ್ನು ಯಾರ ಥ್ರೂ ಕಾಲ್ ಮಾಡ್ಬೇಕನ್ನ, ವಿನಯನ್ ಥ್ರೂನ ಕಾಲ್ ಮಾಡಬೇಕು. ಅಂದರೆ ಆಬ್ಜೆಕ್ಟ್ ಥ್ರೂನ ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನೇನು ಮೆಥಡ್ ಬರ್ದಾರಲ್ಲ ಅದನ್ನು ಕಾಲ್ ಮಾಡಬೇಕು. ಯಾರ ಥ್ರೂ, ವಿನಯನ್ ಥ್ರೂ. ಬಟ್ JSONify ನಮಗೆ ಡೈರೆಕ್ಟ್ ಸಿಗ್ತೈತಿ. ಎದಕ್ಕಪ್ಪ ಅಂತಂದರೆ ಇದನ್ನು ಫ್ಲಾಸ್ಕ್ ಕ್ಲಾಸ್ನೊಳಗೆ ಬರ್ದಿಲ್ಲ, ಇದನ್ನು ಫ್ಲಾಸ್ಕ್ ಕ್ಲಾಸ್ನಿಂದ
ಹೊರಗೆ ಬರ್ದಾರ, ಅದಕ್ಕೆ ಇದಕ್ಕೆ ಏನು ಫ್ಲಾಸ್ಕ್ ಕ್ಲಾಸಿಗೆ ಸಂಬಂಧ ಇಲ್ಲ. ಅದಕ್ಕೆ ನಮಗೇನು ಸಿಗ್ತೈತಿ, JSONify ಸಿಗ್ತೈತಿ ಕೈಯಾಗ. ಸೊ ಅಂದ್ರೆ ನಮ್ಗೆ ವಿನಯನ್ ಥ್ರೂ ಕಾಲ್ ಮಾಡೋದು ನೀಡಿಲ್ಲ. ಇದನ್ನು ನಿಮ್ಗೆ ಗೊತ್ತಾಗೈತೆ. ಸೊ ಫಸ್ಟ್ ನಾವೇನು ಕ್ರಿಯೇಟ್ ಮಾಡ್ಬೇಕು ರೀ, ವಿ ಶುಡ್ ಕ್ರಿಯೇಟ್ ಆ್ಯಂಡ್ ರೌಟ್. ಯಾಕಂದ್ರೆ ರೌಟಿಗೆ ಏನು ಬರ್ತೈತಿ, ರಿಕ್ವೆಸ್ಟ್ ಬರ್ತೈತಿ. ರೌಟ್ ಹೆಂಗೆ ಕ್ರಿಯೇಟ್ ಮಾಡೋದು ಪೈಥಾನ್ದೊಳಗೆ, ಸೊ @ ಹಾಕ್ಬೇಕು. ಮೆಥಡ್ ಆಬ್ಜೆಕ್ಟ್ ನೇಮ್ ಏನೈತಿ ರೀ ವಿನಯ್, ಇವಂಗೆ ಕೂಡ ಒಂದು ಮೆಥಡ್ ಕಾಲ್ ಮಾಡ್ಬೇಕು. ನೋಡಿರಿ ಇಷ್ಟೆಲ್ಲ ಮೆಥಡ್ ಅದಾವೆ. ನಮಗೆ ಬೇಕಾಗಿದ್ದು ಯಾವುದು, ಕ್ರಿಯೇಟಿಂಗ್ ಅ ರೌಟಿಗೆ ರೌಟ್ ಮೆಥಡ್ ಬೇಕು. ಮೆಥಡ್ ಕಾಲ್ ಮಾಡೋಣ ಏನು ಮಾಡ್ಬೇಕು ರೀ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಸೊ ಇಲ್ಲಿ ಏನು ಮಾಡ್ಬೇಕು, ಸೊ ಫಸ್ಟ್ ನಮಗೆ ರೌಟ್ ಹೆಸರು ಕೊಡ್ಬೇಕು. ಇಲ್ಲಿ ನಾನು ಏನಂತ ಕೊಡ್ತೀನಿ, ಶಿವ ಅಂತ ಕೊಡ್ತೀನಿ. ಇವನ್ನೆಲ್ಲ ನೆನಪಿಡ್ಬೇಕು. ಅಂದ್ರೆ ಶಿವಾಗ ಏನು ನಮಗೆ ರಿಕ್ವೆಸ್ಟ್ ಬರ್ತೈತಲ್ಲ, ಅವ ಏನು ಮಾಡ್ತಾನೆ, ಸೊ ಇಲ್ಲಿ ಮೆಥಡ್ ಎಂಥ ಟೈಪ್ ಮೆಥಡ್ಸ್ ಬರ್ತಾವಂಗೆ, ಗೆಟ್ ಮೆಥಡ್. ಅಂದ್ರೆ ಇವನ ಕಡೆಯಿಂದ ಹೊಕ್ಕಾವ ಇನ್ಫಾರ್ಮೇಷನ್. ಶಿವ ಏನು ಮಾಡೋಂಗಿಲ್ಲ, ಇನ್ಫಾರ್ಮೇಷನ್ ತೊಗೊಳಂಗಿಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಗೆಟ್ ಅಂತ ಹಾಕ್ತೀನಿ. ಅಂದ್ರೆ ಗೆಟ್ ಮೆಥಡ್ ಏನು ಮಾಡ್ತೈತೆ ರೀ, ಓನ್ಲಿ ಇನ್ಫಾರ್ಮೇಷನ್ ಎಲ್ಲಿಗೆ, ಕ್ಲೈಂಟಿಗೆ ಕಳಿಸ್ತದೆ. ಕ್ಲೈಂಟಿಂದ ಏನು ತೊಗೊಳಂಗಿಲ್ಲ, ಇನ್ಫಾರ್ಮೇಷನ್ ತೊಗೊಳಂಗಿಲ್ಲ. ಅದು ಯಾರ ಕೆಲಸ, ಶಿವನ ಕೆಲಸ. ಅದಕ್ಕೆ ನಾನು ಏನು ಮಾಡೀನಿ, ಮೆಥಡ್ ಗೆಟ್ ಅಂತ ಮಾಡೀನಿ. ಸೊ ಶಿವಂದ ಮೆಥಡ್ ಏನಾತ, ಶಿವಂದ ರೌಟ್ ಕ್ರಿಯೇಟ್ ಆದ್ಮ್ಯಾಗ ಯಾವಾಗ ಶಿವಾಗ ಏನು ಬರ್ತೈತಿ, ರಿಕ್ವೆಸ್ಟ್ ಬರ್ತೈತಿ. ಶಿವ ಏನು ಹೇಳ್ತಾನೆ, ಕೆಳಗೆ ನನ್ನ ಹೆಸರಲ್ಲೇ ಒಂದು ಮೆಥಡ್ ಅದ, ಆ ಮೆಥಡನ್ನ ಏನು ಮಾಡಿರಿ, ಎಕ್ಸಿಕ್ಯೂಟ್ ಮಾಡಿರಿ ಅಂತ ಹೇಳ್ತೈತಿ. ಸೊ ಅಂದರೆ ಶಿವನ ಹೆಸರಲ್ಲೇ ಹೆಂಗೆ ಮೆಥಡ್ ಕ್ರಿಯೇಟ್ ಮಾಡೋದು, ಯೂಸಿಂಗ್ ಎ ಡೆಫ್. ಹೌದ್ರೆ ಡೆಫ್ ಕಾಲ್ಡ್ ಶಿವ. ಶಿವಂದ ಮೆಥಡ್ ಅಂತಂದ್ರೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಇವಾಗ ಏನು ಮಾಡೋಂಗಿಲ್ಲ, ಯಾವುದೋ ಪ್ಯಾರಾಮೀಟರ್ ಅಂದ್ರೆ ಯಾವುದೋ ಡೇಟಾನ ಇವ ಯಾವುದೋ ಪ್ಯಾರಾಮೀಟರ್ ರಿಸೀವ್ ಮಾಡೋಂಗಿಲ್ಲ. ಅದಕ್ಕೆ ನೋ ಪ್ಯಾರಾಮೀಟರ್ಸ್. ಮುಂದೆ ಬಾಡಿ ಹೆಂಗೆ ರೀ, ಒಂದು ಕೋಲನ್ ಇಟ್ಟು ನೆಕ್ಸ್ಟ್ ಎಂಟ್ರಿ ಹೊಡೆದ್ಬಿಟ್ರೆ ದಿಸ್ ಈಸ್ ದ ಬಾಡಿ ಆಫ್ ವಾಟ್, ಶಿವ. ಸೊ ಅಂದರೆ ಇಲ್ಲಿ ಏನೇ ನೀವು ಸ್ಟೇಟ್ಮೆಂಟ್ ಬರೆದ್ರು ಅದು ಯಾರಿಗೆ ಸಂಬಂಧ, ಶಿವನಿಗೆ ಸಂಬಂಧ. ಸೊ ಇಲ್ಲಿ ಏನು ಮಾಡ್ತಾನೆ, ಶಿವ ಏನೂ ತೊಗೊಳಂಗಿಲ್ಲ, ಜಸ್ಟ್ ಹಿ ವಿಲ್ ರಿಟರ್ನ್ ದ ಏನು ಡೇಟಾ. ಹೌದಲ್ಲ ರೀ, ಇನ್ಫಾರ್ಮೇಷನ್ ಅಷ್ಟೇ ಪಾಸ್ ಮಾಡ್ತಾನೆ. ಅಂದ್ರೆ ರಿಟರ್ನ್ ಅಂದರೆ ಯು ಕ್ಯಾನ್ ಯೂಸ್ ದ ರಿಟರ್ನ್ ಕೀವರ್ಡ್. ಆ್ಯಂಡ್ ಮತ್ತೆ ಏನು ಮಾಡ್ಬೇಕು ರೀ ಇಲ್ಲಿ, ಸೊ ಯಾವುದು ಫಾರ್ಮ್ಯಾಟ್ನೊಳಗೆ JSONify ಮೆಥಡ್ ಕಾಲ್ ಮಾಡಬೇಕು. JSONify ಎಲ್ಲೈತಿ, ಇಲ್ಲಿ ನೀವು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡ್ರಿ. ಯಾವ ಫೈಲ್ನಾಗ ಇದು ಬರ್ದಾರ, ಅದನ್ನು ಫ್ಲಾಸ್ಕ್ ಫೈಲ್ನಾಗ ಬರ್ದಾರ. ಫ್ಲಾಸ್ಕ್ ಫೈಲ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತೇಳಿ ಏನು ಬಂದೈತಿ, JSONify ಬಂದೈತಿ. ಇಷ್ಟೆಲ್ಲ ನೀವು ವಿಚಾರ ಮಾಡ್ಬೇಕು. JSONify ಈಗ ಏನು ಮಾಡ್ಬೇಕು ರೀ, JSONify ಮೆಥಡ್ ಕಾಲ್ ಆತ. ಸೊ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ವಿ ಹ್ಯಾವ್ ಟು ಪುಟ್ ಆ್ಯನ್ JSON ಫಾರ್ಮ್ಯಾಟ್ನೊಳಗೆ ನಮ್ಗೆ ಇನ್ಫಾರ್ಮೇಷನ್ ಹೋಗ್ಬೇಕಲ್ಲ, ಅದಕ್ಕೆ ನಾವೇನು ಮಾಡ್ಬೇಕು, ಫ್ಲವರ್ ಬ್ರ್ಯಾಕೆಟ್ ಯೂಸ್ ಮಾಡ್ಬೇಕು. ಫ್ಲವರ್ ಬ್ರ್ಯಾಕೆಟ್ನೊಳಗೆ ನಮಗೆ ಏನು ಇನ್ಫಾರ್ಮೇಷನ್ ಹೋಗ್ತೈತಲ್ಲ ಅದಕ್ಕೊಂದು ಕೀ ಇರ್ತೈತಿ ಮತ್ತು ಅದಕ್ಕೊಂದು ವ್ಯಾಲ್ಯೂ ಇರ್ತೈತಿ. ಅದನ್ನು ಆಲ್ರೆಡಿ ನಾವು ನೋಡಿ ಹೋದ ವಿಡಿಯೋದೊಳಗೆ, ಅದನ್ನು ನಾನು ಇನ್ನೊಂದು ಸ್ವಲ್ಪ ಮಾಡ್ತೀನಿ. ಇಲ್ಲಿ ನಾನು ಕಾಲ್ ಅಂತೇಳಿ ಒಂದು ಕೀ ಕೊಟ್ಟೆ, ಅಂದ್ರೆ ಕಾಲೇಜ್ ಹೆಸರು ನಾನು ಪ್ರಿಂಟ್ ಮಾಡ್ಬೇಕು. ನಾನು ಏನೇನು ಪ್ರಿಂಟ್ ಮಾಡ್ತೀನಿ, ವಿಜಯ್ ಕಾಲೇಜ್. ಹೌದ್ರೆ, ಸೊ ಇಲ್ಕಂದ್ರೆ ಇನ್ಫೋ ಕ್ಷೇತ್ರ ಅಂತ ಮಾಡಿಬಿಡೋಣ, ನಮ್ಮ ಕಂಪ್ನಿ ಹೆಸರು ಕೊಟ್ಬಿಡೋಣ. ಸೊ ಇನ್ಫೋ ಕ್ಷೇತ್ರ ಟೆಕ್ನಾಲಜೀಸ್. ಓಕೆ, ಸೊ ಇನ್ಫೋ ಕ್ಷೇತ್ರ ಟೆಕ್ನಾಲಜೀಸ್ ಅಂತ ಮಾಡಿದೆ. ನೆಕ್ಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ, ಇಲ್ಲಿ ನನ್ನ ಮೊಬೈಲ್ ನಂಬರ್ ಕೊಡ್ಬೇಕು. ಸೊ ಅಂದರೆ ಸಪ್ರೇಟೆಡ್ ಬೈ ಕಾಮ, ಒಂದು ಕೀ ಮತ್ತು ಒಂದು ವ್ಯಾಲ್ಯೂಗಳೇ ನಾವು ಏನು ಮಾಡ್ಬೇಕು, ಸಪ್ರೇಟೆಡ್ ಬೈ ಕಾಮ ಕೊಟ್ಟಿನಿ. ನೆಕ್ಸ್ಟ್ ಮೊಬೈಲ್ ಅಂತ ಬರಿತೀನಿ, ಇಲ್ಲಕಂದ್ರೆ ಕಾಂಟ್ಯಾಕ್ಟ್ ಅಂತ ಬರಿತೀನಿ. ಕಾನ್ ಅಂತೇಳಿ ನನ್ನ ಕೀ ನೀವು ಬೇಕಾದ ವ್ಯಾಲ್ಯೂ ಕೊಡ್ಬೋದು. ನಾ ಕಾನ್ ಅಂತ ಕೊಟ್ಟಿನಿ ಅಂತ ನೀವು ಕೊಡೋಕೆ ಹೋಗ್ಬೇಡ್ರಿ. ನೀವು ಕಾಂಟ್ಯಾಕ್ಟ್ ಅಂತ ಫುಲ್ ಬರೀರಿ, ಕಾಲೇಜ್ ಅಂತೇಳಿ ಫುಲ್ ಬರೀರಿ. ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ, 9886182081 ನನ್ನ ನಂಬರ್ ಫೋನ್ ಮಾಡಿದೆ. ಸೊ ದಿಸ್ ಇಸ್ ಮೈ ನಂಬರ್, ನಾ ಅದನ್ನು ಹಾಕೇನೆ, ಕಾಂಟ್ಯಾಕ್ಟ್ ಮಾಡಿರಿ ಅಂಥೇಳಿ. ಸೊ ಈಗ ನೋಡಿರಿ, ಒಂದು ರೌಟದ ಕೆಲಸ ಮುಗೀತು. ಯಾವಾಗ ಶಿವಾಗ ನಿಮಗೇನು ಏನೋ ರಿಕ್ವೆಸ್ಟ್ ಬಂತಂದ್ರೆ ಕೆಳಗಿಂದ ಮೆಥಡ್ ಎಕ್ಸಿಕ್ಯೂಟ್ ಮಾಡಿರಿ. ಸೊ ಈ ಮೆಥಡ್ ಎಕ್ಸಿಕ್ಯೂಟ್ ಆದ್ರೊಳಗೆ ಏನು ಬರ್ದಾನ, ರಿಟರ್ನ್ ಬರ್ದಾನ. ರಿಟರ್ನ್ ಏನು, JSONifyದೊಳಗೆ ಅಂದರೆ JSON ಫಾರ್ಮ್ಯಾಟ್ನೊಳಗೆ ಒಂದೇದೇನು ಕಾಲೇಜ್ ನೇಮ್ ಮತ್ತು ಆಮೇಲೆ ಯಾರ್ಯಾರು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ಸೊ ನಿಮಗೆ ಈಗ ಏನು ಗೊತ್ತಾತ, ಒಂದು ಕೆಲಸ ಆತ, ಮೀನ್ಸ್ ಇನ್ಫಾರ್ಮೇಷನ್ ಹೊಳ್ಳಿ ಹೋಗೋದು ಮಾಡಿದ್ರಿ. ಈಗ ಏನು ಕ್ರಿಯೇಟ್ ಮಾಡ್ಬೇಕು ರೀ, ಇನ್ಫಾರ್ಮೇಷನ್ ತೊಗೊಳ್ಳೋನೊಬ್ಬನ ರೆಡಿ ಮಾಡ್ಬೇಕಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಬಿಡ್ತೀನಿ, ಇನ್ನೊಬ್ಬನ ರೆಡಿ ಮಾಡ್ಬೇಕು. ಅಂದರೆ ಏನು ರೆಡಿ ಮಾಡ್ಬೇಕು, ಆ್ಯಟ್ ದ ರೌಟ್ ಏನು ಮಾಡ್ತೀನಪ್ಪ ಅಂತಂದರೆ, ಯಾರನ್ನು ಕಾಲ್ ಮಾಡ್ಬೇಕು ರೀ, ವಾಟ್ ಇಸ್ ದ ಆಬ್ಜೆಕ್ಟ್ ನೇಮ್, ಐ ಫಾರ್ಗಾಟ್. ಓಕೆ, ವಿನಯ್. ಓಕೆ, ಅಗೇನ್ ನಾ ಏನು ಮಾಡ್ಬೇಕು, ವಿನಯನ್ ಕರಿಬೇಕು. ಡಾಟ್ ಅಗೇನ್ ಇನ್ನೊಂದು ರೌಟ್ ಕ್ರಿಯೇಟ್ ಮಾಡಬೇಕು. ಶಿವ ಏನು ಮಾಡ್ತಾನೆ, ಹೊಳ್ಳಿ ಕಳಿಸ್ತಾನೆ, ಇನ್ನೊಬ್ಬ ತೋಳೋರು ಬೇಕಲ್ಲ. ಸೊ ನಾನು ಇಲ್ಲಿ ಏನಂತೀನಿ, ಶಿವಾನಿ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಶಿವಾನಿ. ವಾಟ್ ಶಿವಾನಿ ವಿಲ್ ಡೂ, ಶಿವಾನಿ ವಿಲ್ ಟೇಕ್ ದ ಏನು ಡೇಟಾ ಫ್ರಮ್ ದ ವಿಚ್ ಈಸ್ ಸೆಂಟ್ ಬೈ ದ ಕ್ಲೈಂಟ್. ಯಾವುದು
ಡೇಟಾನ ಕಳಿಸ್ತೈತಲ್ಲ ಅಲ್ಲಿಂದ ತೊಗೊಳೋದು ಯಾರಿಗೆ ಬರ್ಬೇಕು ರಿಕ್ವೆಸ್ಟ್ ಶಿವಾನಿಗೆ ಬರ್ಬೇಕು. ಸೊ ಇಲ್ಲಿ ಬಂದಿಂದ ಏನು ಮಾಡ್ತಾಳೆ ನೋಡಿರಿ, ಆಗಲೇ ಮೆಥಡ್ ಪೋಸ್ಟ್ ಇತ್ತು, ಸಾರಿ ಗೆಟ್ ಇತ್ತು, ಅಂದ್ರೆ ಇನ್ಫಾರ್ಮೇಷನ್ ಹೋಗೋದಕ್ಕೆ ನಾವೇನಂತೀವಿ ಗೆಟ್ ಅಂತೀವಿ. ಇಲ್ಲಿ ಏನು ಯೂಸ್ ಮಾಡ್ಬೇಕು ಮೆಥಡ್, ಸಾರಿ ಸೊ ಇಲ್ಲಿ ಮೆಥಡ್ಸ್ ಹೌದಲ್ಲ ರೀ. ಸೊ ಮೆಥಡ್ಸ್ ಹೌದ್ರೆ ಈಸ್ ಈಕ್ವಲ್ ಟು ಏನು ಹಾಕ್ಬೇಕು ರೀ, ಇಲ್ಲಿ ಪೋಸ್ಟ್ ಅಂತ ಹಾಕ್ಬೇಕು. ಏನು ರೀ ಪೋಸ್ಟ್ ನೋಡಿರಿ. ಸೊ ಇಲ್ಲಿ ಪೋಸ್ಟ್ ಅಂತೇಳಿ ಮೆಥಡ್ ಬಂತು. ಈಗ ಏನು ಮಾಡ್ಬೇಕು, ಶಿವಾನಿ ಹೆಸರಲ್ಲಿ ಅಗೇನ್ ಯು ಶುಡ್ ಕ್ರಿಯೇಟ್ ಏನು ಒಂದು ಮೆಥಡ್ ಕ್ರಿಯೇಟ್ ಮಾಡ್ಬೇಕು. ಸೊ ಡೆಫ್ ಸೊ ಹೌದಾ. ಸೊ ಇಲ್ಲಿ ಏನು ಮಾಡ್ಬೇಕು ಶಿವಾನಿ ಹೌದ್ರೆ. ಸೊ ನಿಮಗೆಲ್ಲ ಇದು ಗೊತ್ತಾಗೈತೆ. ಸೊ ನೋ ಪ್ಯಾರಾಮೀಟ್ರ್ ಶಿವಾನಿ ಬಾಡಿ ಆದಂಗೆ ಸೊ ಕೊಲನ್ ಇಟ್ಟರೆ ನೆಕ್ಸ್ಟ್ ಪ್ರೊಸೆಸ್ ಶಿವಾನಿದು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಏನು ಮಾಡ್ಬೇಕು ರೀ, ಶಿವಾನಿದು ಒಂದು ಸ್ವಲ್ಪ ವಿಚಾರ ಮಾಡಿರಿ. ನೀವು ಆಲ್ರೆಡಿ ಪೈಥಾನ್ದೊಳಗೆ ಡಿಕ್ಷನರಿ ಅಂತ ಕಲ್ತೀರಿ. ಡಿಕ್ಷನರಿ ಒಂದು ಸ್ವಲ್ಪ ತಲೆಯಾಗ ನಿಮ್ದು ಏನೇನು ಕಲ್ತೀರಿ ನೋಡ್ಕೊರಿ, ಒಂದು ಇಮ್ಯಾಜಿನೇಷನ್ ಮಾಡ್ಕೊರಿ. ಅದಕ್ಕೂ ಒಂದು ಕೀ ಇರ್ತೈತಿ, ಒಂದು ವ್ಯಾಲ್ಯೂ ಇರ್ತೈತಿ. ದಟ್ ಈಸ್ ಆಲ್ಸೋ ಇನ್ ಅ ಫ್ಲವರ್ ಬಕೆಟ್. ಅಂದರೆ ಜೇಸನ್ ಫಾರ್ಮ್ಯಾಟಿಗೂ ಮತ್ತು ಡಿಕ್ಷನರಿ ಫಾರ್ಮ್ಯಾಟಿಗೂ ಆಲ್ಮೋಸ್ಟ್ ಸೇಮ್ ಅದಂಥೇಳಿ ನಿಮ್ಗೆ ಗೊತ್ತಾತ. ಸೊ ಅಂದ್ರೆ ನಮಗೆ ಅಲ್ಲಿಂದ ಕ್ಲೈಂಟಿಂದ ಯಾವ ಫಾರ್ಮ್ಯಾಟ್ನಾಗ ಬರ್ತೈತಿ, ಜೇಸನ್ ಫಾರ್ಮ್ಯಾಟ್ನಾಗ ಬರ್ತೈತಿ. ಅಂದ್ರೆ ನಾವು ಏನೇ ಕ್ಲೈಂಟ್ ಮತ್ತು ಸರ್ವರ್ ಕಮ್ಯುನಿಕೇಷನ್ ಮಾಡಂಗಿತ್ತಂದ್ರೆ ಏನು ಮಾಡ್ಬೇಕು ರೀ, ಜೇಸನ್ ಫಾರ್ಮ್ಯಾಟ್ನಾಗೆ ಇರ್ತೈತೆ ಅದು. ಆ ಜೇಸನ್ ಫಾರ್ಮ್ಯಾಟ್ನಿಂದ ನಾವು ಯೂಸ್ ಮಾಡಕತ್ತಿದ್ದು ಪೈಥಾನ್, ಅದರೊಳಗೆ ಡಿಕ್ಷನರಿ ಅದಲ್ಲ, ಅದನ್ನು ಏನರ ಯೂಸ್ ಮಾಡ್ಕೊಂಡು ತೊಗೊಳಕ್ಕೆ ಬರ್ತೈತೆ ಅನ್ನೋದು ಮೊದಲು ವಿಚಾರ ಮಾಡೋಣ. ಎಸ್ ಬರ್ತೈತಿ. ಅದನ್ನು ಯಾರು ಕೈ ಕೊಡೋರು ಅಂಥೇಳಿ ವಿಚಾರ ಮಾಡಿರಿ. ಅದಕ್ಕೆ ಬೇಕಾದವರು ನೀವು ಒಂದು ಹೆಸರು ಕೊಡ್ಬೋದು. ಸೊ ನಾನೇನಂತೀನಿ ಇಲ್ಲಿ ಪ್ರದೀಪ್ ಅಂತ ಕೊಡ್ತೀನಿ. ಓಕೆ. ಸೊ ಪ್ರದೀಪನ ಕಡೆ ಹೋಗ್ಬೇಕಂತ ಇಟ್ಕೋರಿ. ಓಕೆ. ಸೊ ಪ್ರದೀಪನ ಕಡೆ ಏನು ಹೋಗ್ಬೇಕ್ರಿ, ನೀವು ಆಲ್ರೆಡಿ ಅಲ್ಲಿ ಮ್ಯಾಗ ರಿಕ್ವೆಸ್ಟ್ ಅಂತೇಳಿ ಏನು ತೊಗೊಂಡಿರಲ್ಲ, ಇಲ್ಲಿ ನೋಡಿರಿ, ಇಲ್ಲಿ ರಿಕ್ವೆಸ್ಟ್ ಅಂತ ತೊಗೊಂಡಿರಲ್ಲ. ಸೊ ಅದನ್ನು ತೊಗೊಂಡು ರಿಕ್ವೆಸ್ಟ್, ಸಾರಿ ಇಲ್ಲಿ ರಿಕ್ವೆಸ್ಟ್ ಏನು ಬರೋಲ್ಲ. ಓಕೆ. ರಿಕ್ವೆಸ್ಟ್ ಡಾಟ್ ಒಂದು ಮೆಥಡ್ ಅದ ಗೆಟ್ ಜೇಸನ್ ಅಂಥೇಳಿ. ಯಾವ ಮೆಥಡ್ ರೀ, ಗೆಟ್ ಜೇಸನ್. ಇದು ಏನು ಮಾಡ್ತೈತೆ ಅಂದ್ರೆ ಅಲ್ಲಿ ಕ್ಲೈಂಟಿಂದ ಏನು ಜೇಸನ್ ಬಾಡಿ ಬಂದಿರ್ತೈತಲ್ಲ ಅದು ಯಾವ ಫಾರ್ಮ್ಯಾಟ್ನಾಗ ಇರ್ತೈತಿ, ಜೇಸನ್ ಫಾರ್ಮ್ಯಾಟ್ನಾಗ ಇರ್ತೈತಿ. ಅದನ್ನು ಕನ್ವರ್ಟ್ ಮಾಡಿ ಪೈಥಾನ್ ಡೈರೆಕ್ಟ್ರೀಸ್ ಒಳಗೆ ಕನ್ವರ್ಟ್ ಮಾಡಿ ಯಾರ ಕೈ ಕೊಡ್ತೆ, ಪ್ರದೀಪನ ಕೈ ಕೊಡ್ತೆ. ಈಗ ಯಾರ ಕಡೆ ಐತ್ರಿ ಡೇಟಾ, ಅದನ್ನು ಬೇಕಾದ್ರೆ ಪ್ರಿಂಟ್ ಮಾಡಿ ನೋಡಿರಿ ಅದು ಹೆಂಗೆ ಬರ್ತೈತೆ ಅಂತ ನಿಮ್ಗೆ ಗೊತ್ತಾಗೈತಿ. ಪ್ರಿಂಟ್ ಪ್ರದೀಪ್ ಅಂದ್ರೆ ಅಷ್ಟೇ. ಸೊ ಪ್ರದೀಪ್. ಓಕೆ ಫೈನ್. ಸೊ ಈಗ ಒಂದು ವಿಚಾರ ಮಾಡೋಣ, ಈ ಪ್ರದೀಪನ ಕೈಯಾಗ ನೀವು ಅಲ್ಲಿಂದ ಎಷ್ಟು ಕೀ ಮತ್ತು ವ್ಯಾಲ್ಯೂ ಕಳಿಸಿರಲ್ಲ, ಎಲ್ಲಿ ಬಂದು ಪ್ರದೀಪನು ಡಿಕ್ಷನರಿ ಒಳಗೆ ಬಿದ್ದಾವ. ಸೊ ನನಗೆ ಫಸ್ಟ್ ಒಂದು ನೋಡ್ಬೇಕಂಥೇಳಿ ನಾವು ಒಂದು ಎಫ್ ನೇಮ್ ಅಂತೇಳಿ ನಿಮ್ಮ ಫಸ್ಟ್ ನೇಮ್ ಏನು ಟೈಪ್ ಮಾಡಿ ಕಳಿಸ್ತಿರಲ್ಲ ಅದನ್ನು ಒಬ್ಬರು ಕೈ ಕೊಡೋಣಂತ. ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲೇ ಅಭಿ ಅಂಥೇಳಿ ಒಬ್ಬನ ಏನು ಮಾಡ್ತೀನಿ ಡಿಕ್ಲೇರ್ ಮಾಡ್ತೀನಿ. ಈ ಅಭಿ ಕೈಯಾಗ ಏನು ಬರಬೇಕಪ್ಪ ಅಂತಂದ್ರೆ ಪ್ರದೀಪನ ಕಡೆ ಏನಿರ್ತಲ್ಲ ಡಿಕ್ಷನರಿ ಅದನ್ನು ಡಾಟ್ ಸೊ ಗೆಟ್ ಅಂತೇಳಿ ಒಂದು ಮೆಥಡ್ ಅದ. ಹೌದ್ರೆ ಈ ಗೆಟ್ ಮೆಥಡಿಗೆ ಏನು ಮಾಡಬೇಕು, ಅಲ್ಲಿಂದ ಏನು ಕೀ ಕಳಿಸಿರ್ತಿರಲ್ಲ ಅದನ್ನು ಕೊಟ್ಟು ಬಿಡ್ಬೇಕು. ನೋಡಿರಿ ಎಷ್ಟೊಕ್ಕೊಂದು ಕೀ ಇಲ್ಲಿ ಎಷ್ಟು ವ್ಯಾಲ್ಯೂ ಇರಲಿ, ನೀವು ಏನು ಕೊಟ್ಟಿರ್ತಿರಲ್ಲ ಆ ಕೀ ವ್ಯಾಲ್ಯೂ ಎಲ್ಲಿ ಬಂತು, ಈಗ ಅಭಿ ಕೈಯಾಗ ಬಂತು. ಅವನು ಏನು ಮಾಡೋನು ಪ್ರಿಂಟ್ ಬೇಕಾದ್ರೆ ಮಾಡೋನು. ಸೊ ಅವ್ನ ಕೈಯಾಗ ಏನು ಬಂದತ್ತಲ್ಲ ಯು ಕ್ಯಾನ್ ಪ್ರಿಂಟ್ ಇಟ್ ಅಭಿ. ಓಕೆ ಫೈನ್. ಸೊ ಈಗ ಎಲ್ಲ ಮುಗೀತ್ರಿ. ಈಗ ಇಲ್ಲಿಂದ ಒಂದು ಫಂಕ್ಷನ್ ಅಂದ್ರೆ ರಿಟರ್ನ್ ಕೀವರ್ಡ್ ಯೂಸ್ ಮಾಡಬೇಕು ನೀವು. ಏನರ ಸಮಥಿಂಗ್ ಯು ಹ್ಯಾವ್ ಟು ರಿಟರ್ನ್. ಸೊ ನಾನೇನು ಮಾಡಿದೆ, ರಿಟರ್ನ್ ಯಾವ ಫಾರ್ಮ್ಯಾಟ್ನೊಳಗೆ ಜೇಸನಿಫೈ. ಸೊ ಈ ಮೆಥಡ್ನೊಳಗೆ ಜೇಸನ್ ಫಾರ್ಮ್ಯಾಟ್ನೊಳಗೆ ಒಂದು ಕಳಿಸ್ತೀನಿ. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಜೇಸನ್ ಫಾರ್ಮ್ಯಾಟ್ ಫ್ಲವರ್ ಬಕೆಟ್ ಓಪನ್ ಫ್ಲವರ್ ಬಕೆಟ್ ಕ್ಲೋಸ್ನೊಳಗೆ ಬರಾಕತ್ತೀನಿ. ಒಂದು ಮೆಸೇಜ್, ಇದು ಕೀ ಹೆಸರ, ನೀವು ಬೇಕಾದಂಗೆ ಮೆಸೇಜ್ ಅಂತಲೇ ಫುಲ್ ಬರಿಬೋದು. ಇಲ್ಲಿ ಏನು ಮುಟ್ಟಿದೆ, ಸೊ ಇಲ್ಲಿ ನಾವೊಂದು ಮೆಸೇಜ್ ಕೊಡ್ಬೇಕಲ್ಲ, ಏನು ಮುಟ್ಟಿದೆ, ಡೇಟಾ ರಿಸೀವ್ಡ್ ಅಂತೇಳಿ ಬರೀ ಬದಲಿ ಬಂದು ಮುಟ್ಟಿದೆ ಅಂಥೇಳಿ ಬರಿತೀನಿ. ನೀವು ಹಂಗೆ ಡೇಟಾ ರಿಸೀವ್ಡ್ ಅಂಥೇಳಿ ನೀವು ಒಂದು ಕಳಿಸ್ರಿ. ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಬಂದು ಮುಟ್ಟಿದೆ ಅಂತ ಕಳಿಸ್ತೀನಿ, ಬಂದು ಮುಟ್ಟಿದೆ. ಓಕೆ. ಸೊ ಇದು ಯಾವಾಗ ಹೋಗುತ್ತೆ ರೀ, ಇವೆಲ್ಲ ಪ್ರಿಂಟ್ ಆದ್ಮ್ಯಾಗ ರಿಟರ್ನ್ ಆಗುತ್ತೆ. ಇದನ್ನು ತಿಳ್ಕೊರಿ. ಯಾವ ಫಾರ್ಮ್ಯಾಟ್ನೊಳಗೆ ಅಗೇನ್ ಇಟ್ಸ್ ಆ್ಯನ್ ಜೇಸನ್ ಫಾರ್ಮ್ಯಾಟ್ನೊಳಗೆ ಹೆಂಗೆ ಕಂಡಿಡಿದ್ರಿ, ಫ್ಲವರ್ ಬಕೆಟ್ ಓಪನ್ ಫ್ಲವರ್ ಬಕೆಟ್ ಕ್ಲೋಸ್. ಸೊ ಈಗ ಏನಾಯ್ತು ರೀ, ಎಲ್ಲ ಮುಗಿದ ಮ್ಯಾಗ 2 ರೌಟ್ ಕ್ರಿಯೇಟ್ ಆದವು. ಒಂದು ಶಿವಾಗ ರಿಕ್ವೆಸ್ಟ್ ಬಂತಂದ್ರೆ ಏನಾಗುತ್ತೆ, ಇದು ಏನೈತಲ್ಲ ಡೇಟಾ ಇದು ರಿಟರ್ನ್ ಆಗುತ್ತೆ. ಅಂದರೆ ಕಾಲೇಜ್ ಹೆಸರು ಮತ್ತು ಕಾಲೇಜ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ರಿಟರ್ನ್ ಆಗುತ್ತೆ. ಶಿವನ್ ಕೆಲಸ ಏನು, ಹಿ ವಿಲ್ ರಿಟರ್ನ್ ದ ಜೇಸನ್ ಫಾರ್ಮ್ಯಾಟ್ ಇನ್ಫಾರ್ಮೇಷನ್. ಇನ್ನು ಶಿವಾನಿ ಕೆಲಸ ಏನು ರೀ, ಇದಕ್ಕಿಂತ ಪೋಸ್ಟ್ ಅಂತದ, ಅಲ್ಲಿಂದ ಡೇಟಾ ಬಂದಿದ್ದು ತೊಗೊತಾಳ. ಇದು ಏನೈತಿ ಗೆಟ್, ಇದು ಏನೈತಿ ಪೋಸ್ಟ್. ಸೊ ನಾವು ಅಂದ್ರೆ ನಮಗೆ ಡೇಟಾ ರಿಸೀವ್ ಮಾಡ್ಬೇಕಂದ್ರೆ ಮೆಥಡ್ ಹೆಂಗಿರ್ಬೇಕು ರೀ, ಪೋಸ್ಟ್ ಅಂತ ಇರ್ಬೇಕು. ಇದನ್ನು ನೀವು ತಿಳ್ಕೊಬೇಕು.
ಆಮೇಲೆ ಜೇಸನ್ ಫಾರ್ಮ್ಯಾಟ್ನಾಗ ಬಂದಿದ್ದು ಪ್ರದೀಪನ ಕೈಗೆ ಏನಾಯ್ತು ಡಿಕ್ಷನರಿ ಫಾರ್ಮ್ಯಾಟ್ನೊಳಗೆ ಹೋಯ್ತು. ಡಿಕ್ಷನರಿ ಅಂದ್ರೆ ಅಗೇನ್ ಸೇಮ್ ಫಾರ್ಮ್ಯಾಟ್. ಸೊ ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಇರ್ತೈತಿ, ಅದರೊಳಗೆ ಕೀ ಇರ್ತೈತಿ ಮತ್ತು ವ್ಯಾಲ್ಯೂ ಇರ್ತೈತಿ. ನೆಕ್ಸ್ಟ್ ಈ ಪ್ರದೀಪನ ಕೈಯಾಗ ಇದ್ದಿದ್ದನ್ನು ಒಂದು ಕೀ ಪಾಸ್ ಮಾಡಿದ್ರು ಎಫ್ ನೇಮ್ ಅಂತೇಳಿ, ಅದು ಯಾರ ಕೈಗೆ ಹೋಯ್ತು, ಅಭಿ ಕೈಯಾಗ ಹೋಯ್ತು. ಅದನ್ನು ಪ್ರಿಂಟ್ ಮಾಡಿ ತೋರಿಸೀನಿ. ಇವೆಲ್ಲ ಆದಮೇಲೆ ನಮಗೆ ಏನೋ ಒಂದು ಮೆಸೇಜ್ ಕೊಡ್ಬೇಕಲ್ಲ, ರಿಟರ್ನ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಏನು ಕೊಟ್ಟೆ, ಮೆಸೇಜ್ ಬಂದು ಮುಟ್ಟಿದೆ ಅಂಥೇಳಿ ನಾನು ಪಾಸ್ ಮಾಡೀನಿ. ಸೊ ಎವ್ರಿಥಿಂಗ್ ಇಸ್ ಫೈನ್. ನಾವು ಈಗ ಲಾಸ್ಟ್ಗೆ ರನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ, ಇಫ್ ಸೊ ನೇಮ್ ಈಕ್ವಲ್ ಟು ಆದರೆ ಡಬಲ್ ಈಕ್ವಲ್ ಟು ನೀವೇನು ಪಾಸ್ ಮಾಡ್ಬೇಕು, ಸೊ ಮೇನ್ ಈಕ್ವಲ್ ಇದ್ದಂತಂದರೆ, ಸೊ ಈಗೇನು ಮಾಡೋಣ, ಇದಕ್ಕೆ ಕಂಡೀಷನ್ ಓಕೆ ಮಾಡೋಣ. ಸೊ ಇಲ್ಲೇನು ಮಾಡ್ಬೇಕ್ರಿ, ಅಗೇನ್ ಆಬ್ಜೆಕ್ಟ್ ನೇಮ್ ವಿನಯ್ ಡಾಟ್ ರನ್ ಅನ್ರಿ ಫಂಕ್ಷನ್ ರನ್. ಸೊ ಇಲ್ಲೇನು ಮಾಡ್ಬೇಕು, ಡಿಬಗ್ ಓಕೆ ಸಾರಿ ಡಿಬಗ್ ಇಸ್ ಈಕ್ವಲ್ ಟು ಯು ಕ್ಯಾನ್ ಮೆನ್ಷನ್ ಎ ಟ್ರೂ. ನೋಡಿರಿ ಟ್ರೂ. ದಿಸ್ ಈಸ್ ದ ಆಲ್ ಅಬೌಟ್ ಏನು ರೀ ನಿಮ್ದು ಸರ್ವರ್ ರೆಡಿ ಆಯ್ತು. ಏನು ರೆಡಿ ಆಯ್ತು ನೋಡಿರಿ. ಫಸ್ಟ್ ಏನು ಮಾಡಿದ್ರಿ, ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್ ಕಾರ್ಸ್. ಆಮೇಲೆ ಏನು ರೆಡಿ ಮಾಡಿದ್ರಿ, ವಿನಯ್ ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರಿ. ಆಮೇಲೆ ಏನು ಮಾಡಿದ್ರಿ, ಈಗ ಶಿವಾನು ರೌಟ್ ಕ್ರಿಯೇಟ್ ಮಾಡಿರಿ, ಶಿವಾನು ಮೆಥಡ್ ಕ್ರಿಯೇಟ್ ಮಾಡಿರಿ. ಈಗ ಇದು ಹೆಂಗೈತಿ, HTTP ಮೆಥಡ್ ಗೆಟ್ ಅಂತದ. ಸೊ ಇಲ್ಲಿ ಏನು ಮಾಡ್ತಾನೆ, ಹಿ ವಿಲ್ ರಿಟರ್ನ್ ಓನ್ಲಿ ಏನು ಇನ್ಫಾರ್ಮೇಷನ್. ಇವ ಏನೂ ತೊಗೊಳಂಗಿಲ್ಲ. ಶಿವಾಗ ರಿಕ್ವೆಸ್ಟ್ ಬಂತಂದ್ರೆ ಕಳ್ಸವ ಅಷ್ಟೇ ಇವ. ಇಲ್ಲಿ ಶಿವಾನಿ ಏನು ಮಾಡ್ತಾಳೆ, ತೊಗೊತಾಳ. ಸೊ ಅದಕ್ಕೆ ನಾನು ಏನು ಮಾಡೀನಿ, ಮೆಥಡ್ಸ್ ಪೋಸ್ಟ್ ಅಂತ ಇಟ್ಟೀನಿ. ಶಿವಾನಿ ಯಾವುದು ಫಾರ್ಮ್ಯಾಟ್ನಾಗ ತೊಗೊತಾಳ. ಸೊ ಇಲ್ಲಿ ಏನು ಮಾಡ್ಯಾನ, ಪ್ರದೀಪಿಗೆ ಹೇಳ. ಪ್ರದೀಪ್ ಏನು ಮಾಡ್ಯಾನ, ಸೊ ಡಿಕ್ಷನರಿ ಫಾರ್ಮ್ಯಾಟ್ನಾಗ ತೊಗೊಂಡಾಳ. ಅದಕ್ಕೆ ನಾನು ಏನು ಮಾಡ್ತೀನಿ, ರಿಕ್ವೆಸ್ಟ್ ವೇರ್ ಇಸ್ ದ ರಿಕ್ವೆಸ್ಟ್, ಇಲ್ಲ ರಿಕ್ವೆಸ್ಟ್ ಯಾವ ಫೈಲ್ನಾಗ ಐತಿ, ಫ್ಲಾಸ್ಕ್ ಫೈಲ್ನಾಗ ಐತಿ, ಅಲ್ಲಿಂದ ತೊಗೊಂಡ್ರಿ. ರಿಕ್ವೆಸ್ಟ್ ಡಾಟ್ ಗೆಟ್ ಜೇಸನ್ ಇಸ್ ದ ಮೆಥಡ್. ಈ ಮೆಥಡ್ ಏನು ಮಾಡ್ತೈತಿ, ಜೇಸನ್ ಫಾರ್ಮ್ಯಾಟ್ನಿಂದ ಡಿಕ್ಷನರಿ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಪ್ರದೀಪ್ ಕೊಡ್ತು. ನನಗೇನು ಗೊತ್ತಾಗಬೇಕು, ಪ್ರದೀಪನ ಕಡೆ ಏನೇನು ಅದಾವಲ್ಲ ಎಲ್ಲ ವ್ಯಾಲ್ಯೂ ಬರಲಿ ಅಂಥೇಳಿ ನಾನು ಏನು ಮಾಡಿದೆ, ಸೊ ಪ್ರಿಂಟ್ ಮಾಡಿದೆ. ಪ್ರಿಂಟ್ ಈಸ್ ದ ಫಂಕ್ಷನ್ ಆಲ್ಸೋ, ಹೌದ್ರೆ. ಸೊ ಈಗೇನು ಮಾಡಿದೆ, ಅಭಿ ಅಂತೇಳಿ ಡಿಕ್ಲೇರ್ ಮಾಡಿದೆ. ಅಭಿನ ಕೈಯಾಗ ಏನೈತಲ್ಲ, ಪ್ರದೀಪನ ಕಡೆ ಏನೈತಲ್ಲ ಅದರೊಳಗೆ ಎಫ್ ನೇಮ್ ಕೀ ಇದ್ದಂದು ವ್ಯಾಲ್ಯೂ ಯಾರಿಗೆ ಬರಬೇಕು, ಅಭಿಗೆ ಬರಬೇಕು. ಅಭಿನ ನಾನು ಏನು ಮಾಡಿದೆ, ಸೊ ಇಲ್ಲಿ ನಾನು ಪ್ರಿಂಟ್ ಮಾಡಿದೆ. ಆದರೆ ಎಲ್ಲ ಮುಗಿದ ಮ್ಯಾಗ ನಾ ಏನು ಮಾಡ್ಬೇಕು, ರಿಟರ್ನ್ ಜೇಸನ್ನಿಫೈ. ಅಗೇನ್ ನಾ ಏನು ಮಾಡಿದೆ, ಜೇಸನ್ ಮೆಥಡ್ಲಿ ಅಂದ್ರೆ ಜೇಸನ್ ಫಾರ್ಮ್ಯಾಟ್ನೊಳಗೆ ನನಗೆ ಒಂದು ಕೀ ಬರ್ದೀನಿ, ಒಂದು ವ್ಯಾಲ್ಯೂ ಬರ್ದೀನಿ. ಸೊ ಎಲ್ಲ ಮುಗಿದ ಮ್ಯಾಗ ಅದು ಏನಾಗಬೇಕು, ರಿಟರ್ನ್ ಆಕೈತಿ. ಸೊ ದಿಸ್ ಈಸ್ ನಿಮ್ಗೆ ಗೊತ್ತೈತಿ ಆಲ್ರೆಡಿ. ಇಫ್ ಕಂಡೀಷನ್ ಇದು ಆಯ್ತು ಅಂತಂದ್ರೆ ಅಷ್ಟೇ ನಮ್ಗೆ ಏನಾಕೈತಿ, ರನ್ ಆಕೈತಿ. ಇದು ಇಷ್ಟು ನೋಡಿರಿ, ಇಲ್ಲಿ ಡಾಟ್ ಐತಿನ ಅಂದ್ರೆ ಇದು ಫೈಲ್ ಸೇವ್ ಆಗಿಲ್ಲ ಅಂತೇಳಿ. ಎಷ್ಟೊಂದು ಮಂದಿ ಬರ್ದ ಕಿಶನ್ ಹಂಗೆ ರನ್ ಮಾಡಕ್ಕೆ ಹೋಗ್ತೀರಿ, ದಟ್ ವಿಲ್ ನಾಟ್ ಎಫೆಕ್ಟ್ ಟು ದ ಸರ್ವರ್. ಇದನ್ನು ನೀವು ನೆನ್ಪಿಟ್ಕೋರಿ. ಸೊ ಕಂಟ್ರೋಲ್ ಎಸ್ ಹೊಡೆದು ಬಿಟ್ರಂದ್ರೆ ಇದು ಏನಾಗುತ್ತೆ, ಇದು ಸೇವ್ ಆಗುತ್ತೆ. ಬೇಕಾದ್ರೆ ಇದನ್ನು ರನ್ ಮಾಡಿ ನೋಡಿರಿ. ಸೊ ಐ ವಿಲ್ ರನ್ ದಿಸ್. ಓಕೆ, ರನ್ ಹೆಂಗೆ ಮಾಡೋದು ಹಾಗೆ ನಿಮ್ಗೆ ಗೊತ್ತೈತಿ. ಪೈಥಾನ್ ಹೋದರೆ ಏನು ಮಾಡೋದು, ಪೈಥಾನ್ ಇದನ್ನು ಇನ್ನೂ ಸ್ವಲ್ಪ ಮ್ಯಾಗ ತೊಗೊಂಬಂದ್ಬಿಡ್ತೀನಿ. ಫೈಲ್ ಹೆಸರು ಏನೈತೆ ರೀ, ಸರ್ವರ್ ಅಲ್ಲ, ಪೈಥಾನ್ ಸರ್ವರ್ ಡಾಟ್ py. ಸೊ ಪ್ಲೀಸ್ ಎಕ್ಸಿಕ್ಯೂಟ್ ದಿಸ್. ಇಟ್ಸ್ ರನ್ನಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿ ಕಾಪಿ ದಿಸ್ URL ಜಸ್ಟ್ ಚೆಕ್ ಮಾಡೋಕ್ಕೆ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಫೈನ್, ಇಲ್ಲಿ ಪೇಸ್ಟ್ ಮಾಡಲೇ ಇಲ್ಲಿ. ಓಕೆ, ಸೊ ಯಾರಿಗೆ ರಿಕ್ವೆಸ್ಟ್ ಹೋಗ್ಬೇಕ್ರಿ, ಶಿವಾಗಲ್ಲ. ಸೊ ಅಲ್ಲಿ ಸೇ ಶಿವ. ಒಂದು ಸ್ಪೆಲ್ಲಿಂಗ್ ತಪ್ಪು ಬರೆದ್ರೂ ಕೆಲಸ ಹಂಗಿಲ್ಲ. ಇಲ್ಲಿ ಬೇಕಾದ್ರೆ ನೀವು ಶಿವ್ ಅಂತ ಬರೆದ್ರೂ ಏನಾಗಲ್ಲ, ನಾಟ್ ಫೌಂಡ್ ಅಂತ ಬರ್ತೈತಿ. ಯಾಕಂದ್ರೆ ಇಲ್ಲಿ ನೋಡಿರಿ 5000ಗೆ ಬರ್ತೈತಿ. 5000ಗೆ ಬಂದು ಇಲ್ಲಿ ಶಿವ್ ಅಂತ ಹುಡುಕಾಡ್ತೈತಿ, ಯಾರೂ ಇರೋಂಗಿಲ್ಲ. ಇಲ್ಲೇನೈತಿ, ಶಿವ ಅಂತೈತಿ. ಸೊ ನೀವೇನು ಮಾಡ್ಬೇಕು, ಇಲ್ಲಿ ಶಿವ ಅಂತಲೇ ಕೊಡ್ಬೇಕು. ಸೊ ದ್ಯಾಟ್ ವಿಲ್ ಬಿ ಸೆಂಡ್ ಟು ದ ರಿಕ್ವೆಸ್ಟ್. ಎಲ್ಲಿ ತನಕ ಹೋಗೈತಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಫಸ್ಟ್ 5000 ಹೋಗೈತಿ, ಅಲ್ಲಿ ಶಿವಾಗ ಹೋಗೈತಿ, ಅಲ್ಲಿ ರಿಕ್ವೆಸ್ಟ್ ಮಾಡಿಂದ. ಸೊ ನೋಡಿರಿ, ಇದು ದಿಸ್ ಈಸ್ ದ ಜೇಸನ್ ಫಾರ್ಮ್ಯಾಟ್. ನೋಡಿರಿ, ಒಂದು ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್, ಕಾಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್. ದಿಸ್ ಈಸ್ ಆಲ್ ಅಬೌಟ್ ಏನು ನಿಮ್ದು ಸರ್ವರ್ದ. ನೋಡಿರಿ, ಸರ್ವರ್ದ ಕೆಲಸ ಮುಗೀತು. ಇನ್ನು ಮ್ಯಾಗ ಏನು ಇದ್ರ ಕೆಲಸ ಮಾಡ್ಬೇಕು, ವಿಲ್ ಗೋ ಫಾರ್ ಅ ಕ್ಲೈಂಟ್. ಸೊ ಕ್ಲೈಂಟದ್ದು ಏನು ಮಾಡಬೇಕಪ್ಪ ಅಂತಂದರೆ ಇವೆಲ್ಲ ಇವು ಕ್ಲೋಸ್ ಮಾಡ್ಕೊಂಡು ಆ ಫೋಲ್ಡರ್ ಬರ್ಬೇಕು. ಮತ್ತು ಸರ್ವರ್ ಕ್ಲೋಸ್ ಮಾಡಿರಿ. ಸರ್ವರ್ ಈಸ್ ದ ಇಂಜಿನ್. ಅದು ಚಲೋ ಆಗಿತ್ತಂದ್ರೆ ಅಷ್ಟೇ ಕಾರ್ ಮುಂದೆ ಹೋಗೈತಿ. ಅದನ್ನು ನೀವು ನೆನಪಿಟ್ಟುಕೊಡ್ರಿ. ಸೊ ಫ್ರಂಟ್ ಎಂಡ್ ಫೋಲ್ಡ್ರಿಗೆ ಬಂದು ಫೋಲ್ಡ್ರನ್ಯಾಗ ಸೊ ನಾ ಏನು ಮಾಡ್ಬೇಕು, ಐಲ್ ಗೋ ಫಾರ್ ಓಕೆ, ಐಲ್ ಗೋ ಫಾರ್ CMD. ಸೊ ಇಲ್ಲೇನು ಮಾಡ್ಬೇಕು, ಅಗೇನ್ ಕೋಡ್ ಒನ್ ಸ್ಪೇಸ್ ಡಾಟ್. ಸೊ ನಿಮಗೆ ಗೊತ್ತೈತಿ. ಸೊ ಈಗ ಏನು ಮಾಡ್ಬೇಕು ರೀ, ಫಸ್ಟ್ ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಮಾಡ್ಕೊಂಬಿಡೋಣ. ಸೊ ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಮಾಡ್ಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕು. ಅಗೇನ್ ಗೋ ಫಾರ್ ಟರ್ಮಿನಲ್, ನ್ಯೂ ಟರ್ಮಿನಲ್. ಸೊ ಇಲ್ಲಿ ಟರ್ಮಿನಲ್ ಇಲ್ಲಿಗೆ ಓಪನ್ ಆಯ್ತು. ಇನ್ನೊಂದು ಸ್ವಲ್ಪ ಇದ್ರ ಮ್ಯಾಗ ತೊಗೊಳೋನು. ಸೊ
ಓಕೆ, ವಾಟ್ ಈಸ್ ದ ಕಮಾಂಡ್ ಫಾರ್ ಇದರೊಳಗೆ ನೀವು ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಮಾಡ್ಬೇಕಂದ್ರೆ ನೋಡ್ ಜೇಸ್ ಇರಲೇಬೇಕು. ಸೊ ಇಲ್ಲೇ ಮಾಡೋಣ NPX ಅಂದ್ರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ದ ಎಕ್ಸ್ಟೆನ್ಷನ್ ಇದು. ಆದರೆ ಇಲ್ಲೇನು ಕೋಡ್ ಬರೀದ್ರಿ, ಕ್ರಿಯೇಟ್ ಏನು ರೀ ರಿಯಾಕ್ಟ್ REACT ರಿಯಾಕ್ಟ್ ಒಂದು ಹೈಪನ್ ಆ್ಯಪ ಮುಂದೆ ಒಂದು ಸ್ಪೇಸ ಒಂದು ಡಾಟ್ ಇಟ್ಕೇಶನ್ ಏನು ಮಾಡ್ಬೇಕು, ಎಂಟ್ರಿ ಹೊಡೆದ್ಬಿಟ್ರೆ ನಿಮ್ದು ರಿಯಾಕ್ಟ್ ಅಪ್ಲಿಕೇಶನ್ ಇಂಟರ್ನೆಟ್ ಕನೆಕ್ಷನ್ ಇರ್ಬೇಕು. ಸೊ ಈಗ ಏನಾಗುತ್ತೆ, ನಿಮ್ದು ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಆಗುತ್ತೆ. ಪ್ಯಾಕೇಜ್ .json ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ರನ್ ಆದಮೇಲೆ ನಿಮಗೆ ಏನಾಗುತ್ತೆ, ಫಸ್ಟ್ ರನ್ ಮಾಡೋದು ಕಲಿಬೇಕು. ರನ್ ಹೆಂಗೆ ಮಾಡ್ಬೇಕಂತ ನಿಮ್ಗೆ ಗೊತ್ತೈತಿ, npm ಸ್ಟಾರ್ಟ್. ಸೊ ಆದಮೇಲೆ ಯಾವ್ಯಾವ ಫೋಲ್ಡ್ರಿಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಸೊ ಅಂದ್ರೆ ನಿಮಗಿದು ಇನ್ಸ್ಟಾಲ್ ಆಗೋ ಮಟ್ಟ ನಿಮ್ಗೆ ಇನ್ನೊಂದು ಸಲ ನಾನು ಕನ್ವೆ ಮಾಡ್ತೀನಿ. ನಾವು ಫ್ರಂಟ್ ಎಂಡ್ ಏನು ಕ್ರಿಯೇಟ್ ಮಾಡಕತ್ತೀವಲ್ಲ ಈ ಪ್ರಾಜೆಕ್ಟ್ನೊಳಗೆ ರಿಯಾಕ್ಟ್ JS, ಬ್ಯಾಕ್ ಎಂಡ್ ಏನು ಕ್ರಿಯೇಟ್ ಮಾಡಕತ್ತಿಲ್ವ ಆಲ್ರೆಡಿ ಕ್ರಿಯೇಟೆಡ್ ಮಾಡೀವಲ್ಲ, ನಾವೇನು ಮಾಡಕತ್ತೀವಿ, ಪೈಥಾನ್ ಯೂಸ್ ಮಾಡಕತ್ತೀವಿ. ಪೈಥಾನ್ ಬದಲಿ ನೀವು Node.js ಯೂಸ್ ಮಾಡಬಹುದು, ಅದನ್ನು ನೀವು ತಲೆಗಿಟ್ಟುಕೋರಿ. ಅದರ ಫ್ರಂಟ್ ಎಂಡ್ ಏನು ನಾವು ರಿಯಾಕ್ಟಿಗೆ ಹೋಗೋದು ಭಾಳ ಚಲೋ. ಯಾಕಪ್ಪ ಅಂತಂದ್ರೆ ಯೂಸರ್ ಫ್ರೆಂಡ್ಲಿ ಏನು ಕೊಡ್ತೈತಿ, ನಮಗೆ ಯೂಸರ್ ಇಂಟರ್ಫೇಸ್ ಕೊಡ್ತೈತಿ. ಸೊ ಇದು ನನಗನ್ಸೋ ಮಟ್ಟಿಗೆ ಕಾರ್ಪೊರೇಟ್ನೊಳಗೂ ಇದು ಬಹಳ ನೀಡ್ ಐತಿ. ಅದಕ್ಕೆ ನಾವೇನು ಮಾಡಾಕತ್ತೀವಿ, ವಿಲ್ ಗೋ ಫಾರ್ ರಿಯಾಕ್ಟ್ JS ಫಾರ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್. ಈ ಸದ್ಯದ ಮಟ್ಟಿಗೆ ನಾವು ಪೈಥಾನ್ ಕಲಿಯಾಕತ್ತೀವಿ ಅಂಥೇಳಿ ಪೈಥಾನ್ದಾಗ ಮಾಡಾಕತ್ತೀವಿ. ಮುಂದೆ ನಾವು ಏನು ಮಾಡೋಣ, Node.jsನೊಳಗೂ ಅದನ್ನು ಎಲ್ಲ ಗಿಂಕ್ಷನ್ ಸೇಮ್ ಇರ್ತಾವೆ. ಆದರೆ ಸಿಂಟ್ಯಾಕ್ಸ್ ಅಷ್ಟನ್ನು ಏನಾಗಿರ್ತೈತಿ, ಬೇರೆ ಇರ್ತೈತಿ. ಇದನ್ನು ಮೊದಲಿನಿಂದ ಹೇಳ್ಕೊತ ಬಂದಿನ. ಸೊ ನಾನು ಇನ್ನೊಂದು 2 ದಿನದೊಳಗೆ ಜಾವಾ ಸ್ಕ್ರಿಪ್ಟ್ ಮ್ಯಾಗ ಮೆಥಡ್ಸ್ ಹೆಂಗೆ ಬರೀಬೇಕು ಅದ್ರ ಮ್ಯಾಗ ನಾವು ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿರಿ. ಅದನ್ನು ನೋಡಿದ್ರಂದ್ರೆ ಅಷ್ಟೇ ನಿಮಗೇನಾಗುತ್ತೆ, Node.js ಭಾಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ರಿಯಾಕ್ಟ್ JS ನಾವು ಇಟ್ ಈಸ್ ಇನ್ಸ್ಟಾಲಿಂಗ್ ಸ್ಟಿಲ್ ನಾವು. ಆದರೆ ಸೊ ಒನ್ಲಿ ಒನ್ ವೇ ಯು ಹ್ಯಾವ್ ಟು ಏನು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ದರ್ ಈಸ್ ಅ ನೋ ಅದರ್ ವೇ. ಇದನ್ನು ಮಾತ್ರ ನೀವು ಫಿಕ್ಸ್ ತಲೆಗಿಟ್ಕೋರಿ. ಓನ್ಲಿ ಒನ್ ವೇ ಏನಪ್ಪ ಅಂತಂದ್ರೆ ನೀವು ಲಾಜಿಕ್ಕನ್ನು ಅರ್ಥ ಮಾಡ್ಕೋರಿ. ಸೊ ಈಗ ನಿಮ್ಗೆ ಈಸಿ ಅನ್ಸಕತ್ತೈತಿ, ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ನೇಮನ್ನು ನಾವು ಏನು ಮಾಡಕತ್ತೀವಿ, ಯೂಸ್ ಮಾಡಕತ್ತೀವಿ. ಅಂದ್ರೆ ಡೇಟಾ ಎಲ್ಲೆಲ್ಲಿ ಹೊಂಟೈತಿ, ಯಾವ ಫಾರ್ಮೆಟ್ನಾಗ ಹೊಂಟೈತಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೈತಿ. ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಅಂತ ಐ ಥಿಂಕ್ ಸೊ. ಓಕೆ, ಸೊ ಹಿಂಗೆ ನೀವು ಏನು ಮಾಡಿರಿ. ಸೊ ಐ ಅಪ್ರಿಸಿಯೇಟ್ ಯುವರ್ ಎನರ್ಜಿ ಆ್ಯಂಡ್ so your interest, what you are taken in the writing the code. I will really appreciate that. ಸೊ ನಿಮಗೆ ಹಂಗೆ ನೀವೇನು ಮಾಡಿರಿ, ಕಂಟಿನ್ಯೂ ಮಾಡಿರಿ. ಸೊ ನಿಮಗೆ ಬರ್ತೈತೆ ಅಂಥೇಳಿ 1-2 ದಿನ ಬಿಟ್ರು 3ನೇ ದಿನಕ್ಕೆ ಏನಿದೆ ಇದು ಹೊಸದಾಗುತ್ತೆ. ಸೊ ದ್ಯಾಟ್ ನೀವೇನು ಮಾಡಿರಿ, ಯು ಶುಡ್ ಪ್ರಾಕ್ಟೀಸ್ ದ ಆಲ್ ದ ಥಿಂಗ್ಸ್ ರೈಟ್ ನಾವು. ಸೊ ಅವರ ಏನಾಗೈತಿ, ಅಪ್ಲಿಕೇಶನ್ಸ್ ಆಲ್ಮೋಸ್ಟ್ ಏನಾಗೈತಿ, ರೆಡಿ ಆಗೈತಿ. ನಾವು ಫಸ್ಟ್ ನಾವೇನು ಮಾಡೋಣ, ವಿ ಶುಡ್ ರನ್ ದಿಸ್. ಏನೂ ನಾವು ಇದರೊಳಗೆ ಚೇಂಜ್ ಮಾಡೋದು ಬೇಡ. ಇಲ್ಲೇ ಐತೆ ನೋಡಿರಿ, npm ಸ್ಟಾರ್ಟ್ ಅಂತೇಳಿ ಕೊಟ್ಟಬಿಟ್ಟ ನಾವು. ಸೊ ಹಂಗೆ ಕ್ಲಿಯರ್ ಮಾಡಿ ರನ್ ಮಾಡೋಣ. ಸೊ ವಿಲ್ ಮೇಕ್ ಎ ಜನ ಕ್ಲಿಯರ್. ಸೊ ಎವ್ರಿಥಿಂಗ್ ಈಸ್ ಕ್ಲಿಯರ್. ನಾವು ಈಗ ಏನು ಮಾಡೋಣ, ಸ್ಟಾರ್ಟ್ ಹೆಂಗೆ ಮಾಡಿದ್ರಿ, npm ಸ್ಟಾರ್ಟ್. ನಾ ಏನೂ ಚೇಂಜೇ ಮಾಡಿಲ್ಲ. ಸೊ ಚೇಂಜ್ ಮಾಡ್ಲಾರ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಯಾವ ಪೋರ್ಟ್ನಾಗ ರನ್ ಆಕೈತಿ, 3000 ಪೋರ್ಟ್ನೊಳಗೆ. ಸೊ ಈ 3000 ಪೋರ್ಟ್ನೊಳಗೆ ನಾವು ನೋಡ್ಬೇಕು. ಸೊ ಅಂದ್ರೆ 5000 ಪೋರ್ಟ್ನೊಳಗೆ ಸರ್ವರ್ ರನ್ ಆಗತೈತಿ, 3000 ಪೋರ್ಟ್ನೊಳಗೆ ಕ್ಲೈಂಟ್ ರನ್ ಆಗತೈತಿ. ಇನ್ನು ಇವು ಎರಡಕ್ಕೂ ನಾವೇನು ಮಾಡ್ಬೇಕು, ಸೊ ವಿ ಶುಡ್ ಬಿಲ್ಡ್ ಆ್ಯಂಡ್ ಕಮ್ಯುನಿಕೇಷನ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಸರ್ವರ್. ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ ಸೊ ಈ ವಿಡಿಯೋದೊಳಗೆ, ಲಾಸ್ಟ್ ವಿಡಿಯೋದೊಳಗೂ ತೋರಿಸಿದೆ. ದಿಸ್ ಈಸ್ ಅ ಪಾರ್ಟ್ 2. ಸೊ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಲೋಕಲ್ ಹೋಸ್ಟ್ 3000 ರನ್ ಆಗುತ್ತೆ. ಸೊ ಇದು ಏನಂತೆ, ಸೊ ವಿಲ್ ಗೆಟ್ ದ ರಿಯಾಕ್ಟ್ UI ಹೆಂಗೆ ಕಾಣ್ತೈತಿ ನಿಮಗೆ ಆಲ್ರೆಡಿ ಗೊತ್ತೈತಿ. ಸೊ ಇಲ್ಲಿ ಒಂದು ಸ್ಮಾಲ್ ಚೇಂಜ್ ಹೇಳ್ತೀನಿ, ಬಟ್ ಅದನ್ನು ಭಾಳ ಎಫೆಕ್ಟಿವ್ ಅದ. ಸೊ ಅದನ್ನು ನೀವು ಫಸ್ಟ್ ಟ್ರೈ ಮಾಡಲೇಬೇಕು. ಸೊ ಒಂದೇದು ಒಂದು ಚೇಂಜ್ ಏನಪ್ಪ ಅಂತಂದ್ರೆ, ಸ್ಟಿಲ್ ಇಟ್ ಇಸ್ ಲೋಡಿಂಗ್. ಸೊ ವೇಟ್ ಫಾರ್ ಸಮ್ ಟೈಮ್. ಸೊ ನೋಡಿರಿ, ನಿಮ್ದು ರಿಯಾಕ್ಟ್ ಅಪ್ಲಿಕೇಶನ್ ಬಂತ. ಇಲ್ಲಿ ನೋಡಿರಿ, ರಿಯಾಕ್ಟ್ ಆ್ಯಪ್ ಅಂತ ಐತಲ್ಲ, ಇದ್ರ ಬದಲಿ ನಿಮಗೇನು ಹಾಲ್ ಟಿಕೆಟ್ ಅಂತ ಆಗ್ಬೇಕಂತ ಇಟ್ಟೋರಿ. ಇದು ದಿಸ್ ಇಸ್ ದ ಟೈಟಲ್. ಎಲ್ಲಿ ಹೋಗ್ಬೇಕಪ್ಪ ಅಂತಂದರೆ, ಗೋ ಫಾರ್ ದ ಫ್ರಂಟ್ ಎಂಡ್. ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಪಬ್ಲಿಕ್ ಸೋರ್ಸ್ ಅಲ್ಲ, ಪಬ್ಲಿಕ್ಕಿಗೆ ಹೋರಿ. ಇಲ್ಲಿ index.html ಡಬಲ್ ಕ್ಲಿಕ್ ಮಾಡಿರಿ. ಸೊ ಅದು ಲೋಡ್ ಆಕೈತೆ. ಡಬಲ್ ಕ್ಲಿಕ್ ಮಾಡಿಂದ ನಿಮಗೆ ಈ ಟರ್ಮಿನಲ್ ಏನೈತಲ್ಲ ಕೆಳಗೆ ತಂದುಬಿಡ್ತೀನಿ, ಇದ್ರದ್ದೇನು ಕೆಲಸ ಇಲ್ಲ. ಸೊ ಇಲ್ಲಿ ನೋಡಿರಿ, ಟೈಟಲ್ ಅಂತ ಟ್ಯಾಗ್ ಐತಿ. ದಿಸ್ ಇಸ್ ಅ ಟ್ಯಾಗ್, ದಿಸ್ ಇಸ್ ದ ಓಪನಿಂಗ್ ಟ್ಯಾಗ್, ದಿಸ್ ಇಸ್ ದ ಕ್ಲೋಸಿಂಗ್ ಟ್ಯಾಗ್. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾ ಏನು ಮಾಡ್ಬೇಕು, ಸೊ ಇಲ್ಲಿ ಹಾಲ್ ಟಿಕೆಟ್ ಅಂತೇಳಿ ಬರಿತೀನಿ. ಯಾಕಂದ್ರೆ ನಮ್ದು ಹಾಲ್ ಟಿಕೆಟ್ ಅದಲ್ರಿ, ಹಾಲ್ ಒಂದು ಟಿಕೆಟ್ ಎರಡು ಕುಡಿದ್ರೆ ಹಾಲ್ ಟಿಕೆಟ್ ಆಕೈತಿ. ಸೊ ಹಾಲ್ ಟಿಕೆಟ್. ಸೊ ಇಲ್ಲೇನಾಕೈತಿಪ್ಪ ಅಂತಂದರೆ,
ದಟ್ ವಿಲ್ ಬಿ ಎಫೆಕ್ಟೆಡ್ ಆ್ಯಂಡ್ ಇದು ಎಲ್ಲಿ ನೋಡ್ಬೇಕು ರೀ ಸೊ ಗೋ ಫಾರ್ ದ ಬ್ರೌಸರ್ ನೋಡಿರಿ ದಟ್ ವಿಲ್ ಬಿ ಎಫೆಕ್ಟೆಡ್ ಹಿಯರ್ ಓಕೆ ಫೈನ್ ನನಗೆ ಇವೇನೂ ಬೇಡ್ರಿ ಸೊ ಐ ವಾಂಟ್ ಟು ರಿಮೂವ್ ದೀಸ್ ಆಲ್ ಥಿಂಗ್ಸ್ ಓಕೆ ಸೊ ಇಲ್ಲಿ ಹೋಗ್ತೀನಿ ಸೊ ಇದಂತೂ ಮುಗೀತು ಕೆಲಸ ಇದನ್ನು ಕ್ಲೋಸ್ ಮಾಡ್ಕೋರಿ ಸೊ ಈಗ ಎಲ್ಲಿ ಬರ್ಬೇಕು ರೀ ಸೊ ಗೋ ಫಾರ್ ಎಸ್ ಆರ್ ಸಿ ಫೋಲ್ಡರ್ನೊಳಗೆ app.js ಓಕೆ ಸೊ ಈ ಹೆಡರ್ ಟು ಹೆಡರ್ ಬೇಡಪ್ಪ ಅಂತಂದರೆ ಹೆಡರ್ ಟು ಹೆಡರ್ ಡಿಲೀಟ್ ಮಾಡಿಬಿಡ್ರಿ ನೋ ಯೂಸ್ ಓಕೆ ಮ್ಯಾಗಿಂದು ಬೇಡ ಮ್ಯಾಗಿಂದು ಡಿಲೀಟ್ ಮಾಡಿರಿ ದಿಸ್ ಈಸ್ ಪ್ಯೂರ್ಲಿ ಏನಾಗತ್ತಿಗೆ ಅಪ್ಲಿಕೇಶನ್ ರೆಡಿ ಆತ ಆದರೆ ಆಫ್ಟರ್ ರಿಟರ್ನ್ ಇದೆಲ್ಲ ನೋಡೋಣಂತ ಈಗ ಏನು ಬರಾಗ್ತೈತಿ ಸೊ ಎವ್ರಿಥಿಂಗ್ ಈಸ್ ಬ್ಲ್ಯಾಂಕ್ ಓಕೆ ಫೈನ್ ಸೊ ಈಗ ನಾವೇನು ಮಾಡೋಣ ಫಸ್ಟ್ ನಮಗೆ ಓಕೆ ವಿಚಾರ ಮಾಡ್ಕೊತ ಹೋಗೋಣ ಹೆಂಗೆ ವಿಚಾರ ಮಾಡೋದು ಸರ ಅಲ್ಲಿಂದ ನಮಗೇನು ಬರ್ತೈತಿ ಎರಡು ಇನ್ಫಾರ್ಮೇಷನ್ ಅಂತೂ ಬರ್ತಾವೆ ಅದನ್ನು ನಾವು ವೇರಿಯೇಬಲ್ ಸ್ಟೋರ್ ಮಾಡೋಕೆ ಇಬ್ಬರನ್ನ ರೆಡಿ ಮಾಡ್ಬೇಕು ಓಕೆ ದಿಸ್ ಇಸ್ ದ ಒನ್ ವೇ ಅದನ್ನು ರಿಕ್ವೆಸ್ಟ್ ಯಾರಿಗೆ ಕಳಿಸ್ಬೇಕು ಶಿವು ಕಳಿಸ್ಬೇಕು ಅವ ಏನು ಕಳಿಸ್ತಾನೆ ಕಾಲೇಜ್ ಹೆಸರು ಮತ್ತು ಮೊಬೈಲ್ ನಂಬರ್ ಏನು ಕಳಿಸ್ತಾನಲ್ಲ ಅದನ್ನು ಇಬ್ಬರು ಕೈ ಕೊಡ್ತೀವಿ ಅಂದರೆ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀವಿ ದಟ್ಸ್ ಫೈನ್ ಮುಂದೆ ಸರ್ ನಾವು ಇಲ್ಲಿಂದ ಏನು ಕಳಿಸ್ತೀವಿ ಎರಡು ಕಳಿಸ್ತೀವಿ ಒಂದು ಹಾಲ್ ಟಿಕೆಟ್ ಒಂದು ಎಫ್ ನೇಮ್ ಮತ್ತು ಒಂದು ಯೂನಿವರ್ಸಿಟಿ ನಂಬರ್ ಕಳಿಸ್ತೀವಿ ಈಗಿನ ಮಟ್ಟಿಗೆ ಒಂದೇ ಕಳಿಸ್ತೀನಿ ಅಂತ ಇಟ್ಕೋರಿ ಆದರೆ ಅದಕ್ಕೊಂದು ವೇರಿಯೇಬಲ್ ಬೇಕು ಅಂದ್ರೆ ಅವು ಟೋಟಲ್ ನಾವು ಎಷ್ಟು ಕ್ರಿಯೇಟ್ ಮಾಡ್ಬೇಕು ರೀ 3 ಸೊ 3 ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವೇನು ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಯೂಸ್ ಸ್ಟೇಟ್ ಏನು ರೀ ಯೂಸ್ ಸ್ಟೇಟ್ ನಾ ಹೇಳಿ ನಿಮಗೆ ಇದನ್ನು ಏನು ರೀ ಇದೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ನಿಮ್ಗೆ ತೋರಿಸ್ತೀನಿ ಓಕೆ ಫೈನ್ ಈಗ ಕಾಣಾಗತ್ತೈತೆ ಅಂತ ಅನ್ಕೊಂಡೀನಿ ಸೊ ಯೂಸ್ ಸ್ಟೇಟ್ ಇಂಪೋರ್ಟ್ ಯೂಸ್ ಸ್ಟೇಟ್ ಎಲ್ಲೈತ್ರಿ ಓಕೆ ಯೂಸ್ ಸ್ಟೇಟ್ ಹುಕ್ ಅದ ಎದಕ್ಕಂದ್ರೆ ವೇರಿಯೇಬಲ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಗೆ ಗೊತ್ತೈತದ ಓಕೆ ಫೈನ್ ಇನ್ನೊಂದು ಯಾವ್ದು ರೀ ಯೂಸ್ ಎಫೆಕ್ಟ್ ಏನು ರೀ ಸೊ ಯು ಕ್ಯಾನ್ ಸೇ ಯೂಸ್ ಎಫೆಕ್ಟ್ ಓಕೆ ನೋಡಿರಿ ಇವು ಎರಡೇ ತೊಗೊಂಡ್ರೆ ಸಾಕು ಇವೆರಡು ಎಲ್ಲಿ ಬರ್ದಾರ ರಿಯಾಕ್ಟ್ ಫೈಲ್ನಾಗ ಬರ್ದಾರ ಅಲ್ಲಿ ಏನು ಮಾಡ್ತಿದ್ರಿ ಸೊ ಉಲ್ಟಾ ಮಾಡ್ತಿದ್ರಿ ಪೈಥಾನ್ದೊಳಗೆ ಫ್ರಾಮ್ ಅಂತ ಫಸ್ಟ್ ಹಾಕಿ ಆಮೇಲೆ ಇಂಪೋರ್ಟ್ ಮಾಡ್ಕೊತಿದ್ರಿ ಇಲ್ಲೇನು ಸಿಂಟ್ಯಾಕ್ಸ್ ಅಷ್ಟೇ ಡಿಫ್ರೆಂಟ್ ಅದು ಗೊತ್ತದಂತೇಳಿ ನಿಮ್ಗೆ ಇದು ಏನಾಗತ್ತೈತಿ ಈಸಿ ಆಗುತ್ತೆ ಫೈನ್ ಇಲ್ಲಿ ನೋಡಿರಿ ಇದು ಟೋಟಲ್ ಒಂದು ಪೇಜ್ ಕೂಡ ಏನು ಫಂಕ್ಷನ್ ಇದೆ ಆ್ಯಪ್ ಅನ್ನೋದು ಅದ್ರ ಹೆಸರು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ನಿಮ್ಗೆ ಗೊತ್ತೈತಿ ಫಂಕ್ಷನ್ ಅಂತೇಳಿ ದಿಸ್ ಈಸ್ ದ ಬಾಡಿ ಈ ಫಂಕ್ಷನ್ ಬಾಡಿ ಇದ್ರೊಳಗೆ ರಿಟರ್ನ್ ಮ್ಯಾಗ ಏನೋ ಬರೆದ್ರು ಜಾವಾ ಸ್ಕ್ರಿಪ್ಟ್ ರಿಟರ್ನ್ ಕೆಳಗೆ ಏನೋ ಬರೆದ್ರು ಏನ್ರಿ ಅದ ರಿಟರ್ನ್ ಕೆಳಗೆ ಏನೋ ಬರೆದ್ರು ದಟ್ ಈಸ್ ವಾಟ್ ಏನು ಫೈನ್ ಒಂದು ನಿಮಿಷ ಇದನ್ನು ಜಸ್ಟ್ ನಾನು ಒಂದು ನಿಮಿಷ ಅದನ್ನ ಬರಿತೀನಿ ಓಕೆ ಫೈನ್ ಓಕೆ ಸೊ ನಾವು ಈಗ ನಾ ಏನು ಮಾಡ್ಕೋಬೇಕ್ರಿ ಇಂಪೋರ್ಟ್ ಮಾಡ್ಕೋಬೇಕು ದಟ್ ಈಸ್ ಒಂದು ಸ್ವಲ್ಪ ಸಿಂಟ್ಯಾಕ್ಸ್ ತಪ್ಪಾಗಿತ್ತು ಅಷ್ಟೇ ಇಂಪೋರ್ಟ್ ಅಗೇನ್ ಸೇಮ್ ಥಿಂಗ್ ಓಕೆ ಯೂಸ್ ಸ್ಟೇಟ್ ಆಮೇಲೆ ಕಾಮ ಏನು ರೀ ಯೂಸ್ ಎಫೆಕ್ಟ್ ಅಲ್ಲ ಸೊ ಯೂಸ್ ಎಫೆಕ್ಟ್ ಎಲ್ಲ ಓಕೆ ಫೈನ್ ಈಗ ರಿಟರ್ನ್ ಮ್ಯಾಗ ಏನೇ ಬರೆದ್ರು ಜಾವಾ ಸ್ಕ್ರಿಪ್ಟ್ ಅಂತ ಗೊತ್ತೈತಲ್ಲ ನಿಮ್ಗೆ ರಿಟರ್ನ್ ಮ್ಯಾಗ ಬರೀನ ಸೊ ರಿಟರ್ನ್ ಕೆಳಗೆ ಬರ್ತಿದ್ದೇನು ರೀ ಇದು ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿಗೊಂದು ಡ್ಯೂ ಅದ ಸೊ ಡ್ಯೂನ್ಯಾಗ ಏನೋ ಬರೆದ್ರು ನಿಮ್ಗೆ ಅದನ್ನು ಅಪ್ಲೈ ಆಗುತ್ತದೆ ಶೋ ಆಗುತ್ತೆ ನೋಡಿರಿ ಇಲ್ಲಿ ಏನೋ ಬರ್ದಿನ ಇದನ್ನು ಕಂಟ್ರೋಲ್ ಎಸ್ ಹೊಡೆದ್ರೂ ಏನಾಗುತ್ತೆ ಅಗೇನ್ ಓಕೆ ಫೈನ್ ಓಕೆ ಸೇವ್ ಫೈಲ್ ಪ್ಲೀಸ್ ಓಕೆ ಈಗೇನು ತೋರಿಸುತ್ತೆ ನೋಡೋಣ್ರೆ ಸೊ ಐಲ್ ಗೋ ಫಾರ್ ದಿಸ್ ನೋಡಿರಿ ಇದು ದಿಸ್ ವಿಲ್ ಬಿ ಎಫೆಕ್ಟೆಡ್ ಹೌದ್ರೆ ಸೊ ಅದಕ್ಕೆ ನೀವೇನು ಬರೀಬೇಕು ಇದನ್ನು ಬರೆದ್ರೂ ನೀವು ಟ್ರೈ ಮಾಡಿರಿ ಸೊ ಡ್ಯೂನಾಗ ಏನೋ ಬರೆದ್ರು ತೋರಿಸುತ್ತೆ ಓಕೆ ಫೈನ್ ಸೊ ರಿಟರ್ನ್ ಆದಮೇಲೆ ನಾ ಏನು ಮಾಡ್ಬೇಕು ರೀ ಫಸ್ಟ್ 3 ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು 3 ವೇರಿಯೇಬಲ್ ಅಂದ್ರೆ ಏನು 2 ಅಲ್ಲಿಂದ ಬಂದು ತೊಗೊಳಕ್ಕೆ ಇಲ್ಲಿಂದ ಒಂದು ಕಳ್ಸಕ್ಕೆ ಸೊ ನಿಮಗೆ ವೇರಿಯೇಬಲ್ ಡಿಕ್ಲರೇಷನ್ ಗೊತ್ತೈತಿ ಆಲ್ರೆಡಿ ಕಾನ್ಸ್ಟ್ ಅಂತೇಳಿ ಯೂಸ್ ಮಾಡಿರಿ ಒಂದು ಅರೇದ ಟೈಪ್ ತೊಗೋರಿ ಅದರೊಳಗೆ 3 ಮಂದಿ ಹೆಸರು ಬರಿಬೇಕು ಅಂದ್ರೆ ಒಂದು ವೇರಿಯೇಬಲ್ ಫಸ್ಟ್ ಮಾಡೋಣ ಸೊ ನಾನೇನು ಮಾಡ್ಬಿಡ್ತೀನಿ ಕಾಲೇಜ್ ಹೆಸರು ಇದಕ್ಕೆ ನಾನು ಕಾಲೇಜ್ ನೀವು ಬೇರೆದವ್ರ ಹೆಸರು ಕೊಡ್ರಿ ನಡೀತೈತಿ ಹೌದ್ರೆ ಸೊ ಕಾಲ್ ಅಂತ ಮಾಡ್ತೀನಿ ಎರಡನೇದು ಸೆಟ್ ಕಾಲ್ ಅಂತ ಮಾಡ್ತೀನಿ ನೀವು ಇದ್ರ ಹೆಸರು ಕೊಡೋಕೆ ಹೋಗ್ಬೇಡ್ರಿ ನಿಮ್ಮ ದೋಸ್ತರ ಹೆಸರು ಹಿಂಗೆ ಕೊಡ್ರಿ ಇಲ್ಲಿ ಏನು ಮಾಡ್ತೀನಿ ಯೂಸ್ ಸ್ಟೇಟ್ ಸೊ ಒಂದೇದೇನು ರೀ ಸೊ ಇದು ನಲ್ ಐತಿ ಇದು ಒಂದೇದು ಕಾಲ್ ಅಂತ ಒಂದು ವೇರಿಯೇಬಲ್ ಎರಡನೇದೇನು ರೀ ಸೊ ಕಾನ್ಸ್ಟ್ ಹೌದ್ರೆ ಕಾನ್ಸ್ಟ್ ಎರಡನೇದೇನು ಮೊಬೈಲ್ ನಂಬರ್ ನಾ ರಿಸೀವ್ ಮಾಡ್ಕೋಬೇಕಿಲ್ಲ ಸೊ ಐ ವಿಲ್ ಸೇ ಮೊಬೈಲ್ ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ ಸೆಟ್ ಮೊಬೈಲ್ ಹೌದ್ರೆ ಎರಡನೇದು ಮೊಬೈಲ್ ನಂಬರ್ ಹೌದ್ರೆ ಇದಕ್ಕೆ ಏನು ಮಾಡ್ಬೇಕು ನಾ ಯೂಸ್ ಸ್ಟೇಟ್ ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ ಇದಕ್ಕೆ ನಲ್ ಪಾಸ್ ಮಾಡಿಬಿಡ್ತೀನಿ ಓಕೆ 2 ಆತ ಇನ್ನು 3ನೇದು ಇಲ್ಲಿಂದ ಅಲ್ಲಿ ಕಳಿಸ್ಬೇಕಲ್ಲ ನಾ ಏನು ಮಾಡ್ಬಿಡ್ತೀನಿ ಕಾನ್ಸ್ಟ್
ಇಲ್ಲಿ ಏನು ಮಾಡ್ಬಿಡ್ತೀನಿ ನಂದು ಎಫ್ ನೇಮ್ ನೋಡಿರಿ, ಎಫ್ ನೇಮ್ ಕಳ್ಸಾಯ್ತೇನಿಲ್ಲ. ಸೊ ಎಫ್ ನೇಮ್ ನೀವು ಬೇರೆ ಹೆಸರು ಕೊಟ್ಟರೆ ನನಗತ್ತೇನೆ ಕೊಡೋಕೆ ಹೋಗ್ಬಿಡ್ರಿ. ಇಟ್ ಶುಡ್ ಬಿ ವೇರಿಯೇಬಲ್ ನೇಮ್ ಶುಡ್ ಬಿ ಎನಿಥಿಂಗ್. ಹೌದ್ರೆ ಸೆಟ್ ಎಫ್ ನೇಮ್ ಏನು ರೀ, ಸೆಟ್ ಎಫ್ ನೇಮ್. ಸೊ ಈಕ್ವಲ್ ಟು ಯೂ ಸ್ಟೇಟ್ ಏನಿದೆ. ಸೊ ನಾ ಏನು ಮಾಡ್ಬಿಡ್ತೀನಿ, ಫೈನ್. ಓಕೆ, 3 ವೇರಿಯೇಬಲ್ ಕ್ರಿಯೇಟ್ ಅದು, ಒಂದು ಕಾಲ, ಒಂದು ಮೊಬೈಲ, ಒಂದು ಎಫ್ ನೇಮ್. ಈಗ ನಾ ಏನು ಮಾಡ್ಬೇಕು, ಅಲ್ಲಿಂದ ತೊಂಬರಕ್ಕೆ ಒಬ್ಬನ ರೆಡಿ ಮಾಡ್ಬೇಕಲ್ಲ. ಸೊ ತೊಂಬರಕ್ಕೆ ಒಬ್ಬರನ್ನ ರೆಡಿ ಮಾಡ್ಬೇಕಂತಂದ್ರೆ ನಾ ಏನು ಮಾಡ್ಬೇಕು ರೀ, ಒಬ್ಬನ ರೆಡಿ ಮಾಡ್ಕೋಬೇಕಂದ್ರೆ ಹೆಂಗೆ ಮಾಡ್ಬೇಕು. ಸೊ ನಾ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ, ಕಾನ್ಸ್ಟ್. ಹೌದ್ರೆ ಸೊ ನಾ ಏನು ಮಾಡ್ತೀನಿ, ಪ್ರದೀಪ್ ಅಂತ ಮಾಡ್ತೀನಿ, ಸಾರಿ ಪ್ರಶಾಂತ್ ಮಾಡ್ತೀನಿ. ಏನು ರೀ, ಪ್ರಶಾಂತನ ಕೆಲಸ ಏನು, ಎಲ್ಲ ನೋಡ್ಕೊಳ್ಳೋದು. ಅಲ್ಲಿ ತನಕ ಹೋಗಿ ತೊಂಬರೋದ್ರಿಂದ ಡಿಸ್ಪ್ಲೇ ಮಾಡ್ತಾನೆ ಯಾರು, ಪ್ರಶಾಂತ್ ನೋಡ್ಕೋಬೇಕು. ಇವ ಅಸಿಂಕ್ರೋನಸ್ ಅಂದರೆ ಒಟ್ಟು ಯಾರ ಸಂಬಂಧ ವೇಟ್ ಮಾಡೋಂಗಿಲ್ಲ, ಎಲ್ಲರದ್ದು ರಿಕ್ವೆಸ್ಟ್ ತೊಗೋತಾನೆ, ಅವ್ರವ್ರಿಗೆ ಏನು ಮಾಡ್ತಾನೆ, ಬೇರೆದವ್ರಿಗೆ ಹೇಳ್ತಾನೆ ಆ ಕೆಲಸನ, ಅವ್ರ ರಿಸಲ್ಟ್ ಕೊಟ್ಟ ಮ್ಯಾಗ ಅವ್ರಿಗೆ ವಾಪಸ್ ಕೊಡ್ತಾನೆ. ಸೊ ಪ್ರಶಾಂತ್ಗೆ ಒಂದು ಅರೋ ಫಂಕ್ಷನ್ ಅಂತೇಳಿ ನೆನಪಿಟ್ಕೋರಿ. ಅರೋ ಫಂಕ್ಷನ್ ಅಂತಂದರೆ ಇಟ್ಸ್ ಲೈಕ್ ಎ ಫಂಕ್ಷನ್, ಅದರ ಸಿಂಟ್ಯಾಕ್ಸ್ ಅಷ್ಟೇ ಡಿಫ್ರೆಂಟ್. ಸೊ ಹೆಂಗೆ ಅರೋ ಫಂಕ್ಷನ್ ಹೆಂಗೆ ಅಂತಂದರೆ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಒಂದು ಏನು ಅರೋ ಮಾರ್ಕ್, ಮುಂದೆ ಬಾಡಿ ಹೆಂಗೆ ರೀ, ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಅಂದ್ರೆ ಪ್ರಶಾಂತ್ ಅನ್ನೋ ಏನದ ಈಗ ಒಂದು ಅರೋ ಫಂಕ್ಷನ್ ಅದ. ಸೊ ಹೆಂಗೆ ರೀ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಇದು ಏನರ ಪ್ಯಾರಾಮೀಟರ್ ಇದ್ರೆ ಇಲ್ಲಿ ಡಿಕ್ಲೇರ್ ಮಾಡೋಕ್ಕೆ. ಆಮೇಲೆ ಒಂದು ಅರೋ ಮಾರ್ಕ್, ಅದಕ್ಕೆ ಅರೋ ಫಂಕ್ಷನ್ ಅಂತೀವಿ. ಇದ್ರ ಬಾಡಿ ಏನು, ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಇವು ಎರಡೂದ್ರೊಳಗೂ ಏನೇ ಬರೆದ್ರು ಯಾರಿಗೆ ಸಂಬಂಧ, ಪ್ರಶಾಂತಕ್ಕೆ ಸಂಬಂಧ. ಇಲ್ಲಿಗಪ್ಪ ಅಂತಂದ್ರೆ ಇಲ್ಲಿ ಹೊರಗೆ ಬರೆದ್ರೆ ಪ್ರಶಾಂತಕ್ಕೆ ಸಂಬಂಧ ಅಲ್ಲ, ಯಾಕಂತಂದ್ರೆ ಅದು ಬಾಡಿ ಬಿಟ್ಟು ಹೊರಗೈತಿ. ಇದನ್ನು ನಾವು ತಿಳ್ಕೊಬೇಕು. ಪ್ರಶಾಂತ್ ಏನು ಮಾಡಿದ, ಮಿಥುನಿಗೆ ಹೇಳಿದ, ಕಾನ್ಸ್ಟ್ ಮಿಥುನಿಗೆ ಏನು ಹೇಳಿದ, ಆ URLಗೆ ಹೋಗಿ ಅವ ಏನು ಕೊಡ್ತಾನಲ್ಲ ಶೂ ಅದನ್ನು ತೊಗೊಂಬ ಅಂತ ಹೇಳಿದ. ಅಂದ್ರೆ ನಾ ಯಾರಿಗೆ ಕಳಿಸ್ಬೇಕ್ರಿ, ಮಿಥುನಿಗೆ ಅವೇಟ್ ಅಂತ ಏನು ಮಾಡಿದರೆ, ಮಿಥುನ ಕಡೆ ಎಲ್ಲಿ ತನಕ ರಿಸಲ್ಟ್ ಬರೋಂಗಿಲ್ಲಲ್ಲ ಅಲ್ಲಿ ತನಕ ಏನು ಮಾಡೋಂಗಿಲ್ಲ, ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಅವೇಟ್ ಯೂಸ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಮೆಥಡ್ ನೇಮ್ ಏನದ, ಫೆಚ್. ಇದಕ್ಕೆ ನಾವೇನು ಪಾಸ್ ಮಾಡ್ಬೇಕು ರೀ, API ನೇಮ್. API ಪಾಸ್ ಮಾಡಿಬಿಟ್ರೆ ಸಾಕು. ಆಲ್ರೆಡಿ ನಮ್ಮ API ಎಲ್ಲಿ ರನ್ ಆಗತ್ತೈತಿ ನೋಡಿರಿ, ಇಲ್ಲಿ ರನ್ ಆಗತ್ತೈತಿ. ನೀವು ಟೆಸ್ಟ್ ಮಾಡಿರಿ. 5000 ಯಾರಿಗೆ ರಿಕ್ವೆಸ್ಟ್ ಹೋಗ್ಬೇಕು, ಶಿವಾಗ. ಸೊ ಇಲ್ಲಿ ಏನು ಮಾಡ್ಬಿಟ್ಟನ, ಇದನ್ನು ಹಾಕಿದೆ. ಸೊ ಈಗ ಯಾರ ಕಡೆ ಬಂತು, ಮಿಥುನ್ ಕಡೆ ಬಂತು. ಯಾವ ಫಾರ್ಮ್ಯಾಟ್ನೊಳಗೆ, ಜೇಸನ್ ಫಾರ್ಮ್ಯಾಟ್ನೊಳಗೆ. ಮಿಥುನ್ ಏನು ಹೇಳಿದ, ಕಾನ್ಸ್ಟ್ ವಿಶಾಲಿಗೆ ಹೇಳಿದ. ಏನು ರೀ, ವಿಶಾಲನ ಕಡೆ ಹೋಗ್ಬೇಕು. ಸೊ ಅಗೇನ್ ಅವೇಟ್, ಯಾಕಂದ್ರೆ ವಿಶಾಲನ ಕಡೆ ರೊಕ್ಕ ಮೀನ್ಸ್ ರಿಸಲ್ಟ್ ಬರೋ ಮಟ್ಟ ಅವೇನು ಮಾಡೋಂಗಿಲ್ಲ, ಮುಂದಿಂದಕ್ಕೆ ಹೋಗಂಗಿಲ್ಲ. ಇಲ್ಲಿ ಯಾರನ್ನು ಕರಿಬೇಕು ರೀ, ಮಿಥುನನ್ ಕರೆದು ಒಂದು ಮೆಥಡ್ ಪಾಸ್ ಮಾಡಿಬಿಡ್ಬೇಕು. ಏನು ರೀ, ಜೇಸನ್ ಅವ್ನು ಕೂಡ. ಅಂದ್ರೆ ಜೇಸನ್ ಈ ಮೆಥಡ್ ಇದು ನೋಡಿರಿ, ಸ್ಮಾಲ್ ಐತೆ, ಇದನ್ನು ನೆನ್ಪಿಡ್ರಿ. ಈ ಮೆಥಡ್ ಏನು ಮಾಡ್ತೈತಪ್ಪ ಅಂತಂದ್ರೆ ಜೇಸನ್ ಫಾರ್ಮ್ಯಾಟ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡಿ ಯಾರ ಕೈ ಕೊಡ್ತೀರಿ, ವಿಶಾಲನ ಕೈ ಕೊಡ್ತು. ಈಗ ನಾವು ಮಾಡಬೇಕಾಗಿದ್ದೇನು, ಈ ಎರಡು ವೇರಿಯೇಬಲ್ ಕಾಲ್ ಮಾಡಬೇಕು, ಒಂದು ಕಾಲ ಮತ್ತು ಮೊಬೈಲ್. ಹೌದ್ರೆ ಇವು ಎರಡೂ ವೇರಿಯೇಬಲ್ ಕಾಲ್ ಮಾಡಿ ಯಾರ ಕೈಯಿಂದ, ವಿಶಾಲನ ಕೈಯಿಂದ ಕೀ ಯಾರ ಕೈ ಕೊಡಬೇಕು, ಈ ಎರಡು ವೇರಿಯೇಬಲ್ನಾಗ ಕೊಡಬೇಕು. ಇದನ್ನು ನೆನಪಿನಾಗ ಇಟ್ಕೋರಿ. ಅಂದರೆ ಸೆಟ್ ಕಾಲೇಜ್. ಹೌದ್ರೆ ಇಲ್ಲಿ ಏನು ಮಾಡ್ಬೇಕು ರೀ, ಸೊ ವಿಶಾಲ್, ಯಾಕಂದರೆ ವಿಶಾಲನ ಕೈಗೈತಿ. ಸೊ ವಿಶಾಲ್ ಡಾಟ್ ಏನು ರೀ, ಸೊ ಡಾಟ್ ಆಪ್ರೇಟರ್ ಆದಮೇಲೆ ನೋಡಿರಿ ಕೀ ಹೆಸರು ಹಿಂಗೆ ಕೊಡ್ಬೇಕು. ನೀವು ಏನರ ಒಂದು ತಪ್ಪಿ ಕೊಟ್ರಪ್ಪ ಅಂತಂದ್ರೆ ಅದು ಡಿಸ್ಪ್ಲೇ ಆಗಂಗಿಲ್ಲ. ಸೊ ಇದನ್ನು ನೀವು ನೆನ್ಪಿಟ್ಬೇಕು. ಒಂದನೇದಾತ. ಎರಡನೇದೇನು ರೀ, ಸೆಟ್ ಮೊಬೈಲ್ ಏನ್ರಿ ಅದು, ಸಾರಿ ಸೆಟ್ ಮೊಬೈಲ್. ನೀವೇನು ಮಾಡ್ಬೇಕಿಲ್ಲಿ, ಅಗೇನ್ ಯು ಕ್ಯಾನ್ ಕಾಲ್ ದ ವಿಶಾಲ್ ಡಾಟ್ ಯಾರ್ರಿ, ಇಲ್ಲಿ ಅಗೇನ್ ಏನೈತ್ರಿ, ಮೊಬೈಲ್ ಓಕೆ CON ಅಂತೈತಿ. ಸೊ ಅದನ್ನು ನೀವು ಕೊಡ್ಬೇಕು. ಸೊ ಯಾಕಂತಂದ್ರೆ ನೀವು ಮತ್ತೆ ಮೊಬೈಲ್ ಅಂತ ಕೊಟ್ಟರೆ ಇಲ್ಲಿ ಬೇರೆ ಇರ್ತೈತಿ, ಕೀ ಅಲ್ಲಿ ಬೇರೆ ಆಕೈತಿ, ಎರಡು ಮ್ಯಾಚ್ ಆಲಾರ್ಕ ಅದು ಡಿಸ್ಪ್ಲೇ ಆಗಂಗಿಲ್ಲ. ಸೊ ಇಷ್ಟು ಎಲ್ಲ ಯಾರು ಮಾಡ್ತಾರೆ ರೀ, ಪ್ರಶಾಂತ್ ಕೆಲಸ ಮಾಡಿದ. ಹೌದ್ರೆ ಸೊ ಇನ್ನು ಪ್ರಶಾಂತನ ಎಲ್ಲರೂ ಕಲಿಬೇಕಲ್ಲ, ಕರೆದ್ರೆ ಅಷ್ಟೇ ಅವ್ನು ಕೆಲಸ ಮಾಡ್ತಾನೆ. ಅದಕ್ಕೆ ನಾವೇನು ಮಾಡ್ಬೇಕು, ಯೂಸ್ ಎಫೆಕ್ಟನ್ನು ಯೂಸ್ ಮಾಡಬೇಕು. ಯೂಸ್ ಎಫೆಕ್ಟ್ ಈಸ್ ಎ ಮೆಥಡ್ ಅಂತ ನಿಮ್ಗೆ ಗೊತ್ತೈತಿ. ಸೊ ಇದ್ರೊಳಗೆ ನಾ ಏನು ಮಾಡಬೇಕು, ಎರಡು ಪ್ಯಾರಾಮೀಟರ್ ಕಳಿಸ್ಬೇಕು ಈ ಮೆಥಡಿಗೆ. ಒಂದನೇ ಪ್ಯಾರಾಮೀಟ್ರ್ ಏನು, ಸೊ ಒಂದನೇದು ಅರೋ ಫಂಕ್ಷನ್ ಅಂದ್ರೆ ಏನು ರೀ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸು. ಆಮೇಲೆ ಏನು ರೀ, ಸೊ ಇಲ್ಲಿ ಒಂದು ಅರೋ ಮಾರ್ಕ್, ಆಮೇಲೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಸೊ ದಿಸ್ ಈಸ್ ದ ಒನ್ ಫಂಕ್ಷನ್. ಅಂದ್ರೆ ಆತ ಒಂದು ಪ್ಯಾರಾಮೀಟರ್ ಆತ. ನೆಕ್ಸ್ಟ್ ಏನು ರೀ, ಒಂದು ನಲ್ ರೀ. ಐ ವಿಲ್ ರಿಪೀಟ್ ದಿಸ್. ಹೌದ್ರೆ ಯೂಸ್ ಎಫೆಕ್ಟ್ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿರಿ, ನಾನು ರಿಪೀಟ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡ್ಬೇಕು, ಯೂಸ್ ಎಫೆಕ್ಟ್ ಇದು ಒಂದು ಫಂಕ್ಷನ್ ಅಂತ ಗೊತ್ತೈತೆ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ನೆಕ್ಸ್ಟ್ ಏನು ರೀ, ಒಂದನೇ ಪ್ಯಾರಾಮೀಟರ್ ಒಂದು ಅರೋ ಫಂಕ್ಷನ್ ಅಂತ ಹೇಳೀನಿ.
ಎರೋ ಫಂಕ್ಷನ್ ಅಂದರೆ ಹೆಂಗೆ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ನೆಕ್ಸ್ಟ್ ಅರೋ ಮಾರ್ಕ್ ಆಮೇಲೆ ಏನು ರೀ ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಇದೇನು ಬಾಡಿ ಇದನ್ನು ಎಂಟ್ರಿ ಹೊಡೆದು ಬಿಡ್ರಿ ಎರಡರ ನಡ್ಬೇಕು ಇದು ಒಂದೇ ಪ್ಯಾರಾಮೀಟರ್ ನೆಕ್ಸ್ಟ್ ಪ್ಯಾರಾಮೀಟರ್ ಏನು ರೀ ನಲ್ಲ ರೀ ಸೊ ಈ ಎರಡರ ನಡ್ಬರ್ಕ ಇದೇನಿತ್ತಲ್ಲ ಈ ಬಾಡಿಗೆ ಯಾರನ್ನು ಕಾಲ್ ಮಾಡ್ಬೇಕಂದ್ರೆ ಪ್ರಶಾಂತನ ಕಾಲ್ ಮಾಡ್ಬೇಕು ನಾ ಏನು ಮಾಡ್ಬೇಕಿಲ್ಲಿ ಪ್ರಶಾಂತ್ ಅಂತೇಳಿ ಹೊಡಿಬೇಕು ಆ ಬಾಡಿ ಒಳಗೆ ಸೊ ಅಂದ್ರೆ ಆ ಮೆಥಡ್ ಕಾಲ್ ಆಗುತ್ತೆ ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಇನ್ನೊಂದು ಡ್ಯೂನೊಳಗೆ ಇನ್ನೊಂದು ಡ್ಯೂ ಕ್ರಿಯೇಟ್ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಆ ವೇರಿಯೇಬಲ್ನ ಎಲ್ಲಿಗ್ಯಾವ ಸೊ ಒಂದು ಕಾಲ ಮತ್ತು ಮೊಬೈಲ್ನೊಳಗೆ ಎರಡೂ ಏನಾಗ್ಬಿಟ್ಟಾವ ಡಿಕ್ಲೇರ್ ಆಗಿಬಿಟ್ಟಾವ ಈಗ ಅಂದರೆ ಮೀನ್ಸ್ ಸೆಟ್ ಆಗಿಬಿಟ್ಟಾವ ಈಗ ಅವನ್ನ ಡಿಸ್ಪ್ಲೇ ಮಾಡೋದು ಅಷ್ಟೇ ಕೆಲಸ ಈಗ ಒಂದೇದು ಏನು ಮಾಡ್ಬಿಡ್ತೀನಿ H1 ಯಾರನ್ನ ಕಳಿಸ್ಬೇಕು ರೀ ಕಾಲ್ ಅಂತೇಳಿ ಏನೈತಿ ನನ್ನ ವೇರಿಯೇಬಲ್ ಹೆಸರು ಐತಲ್ಲ ಸೊ ಐ ಕ್ಯಾನ್ ಪಾಸ್ ದ್ಯಾಟ್ ಕಾಲ್ ಓಕೆ ನೆಕ್ಸ್ಟ್ ಏನೈತೆ ರೀ ಎಷ್ಟು ಐತಲ್ಲ ಸೊ ಎಷ್ಟುದೊಳಗೆ ಏನು ಪಾಸ್ ಮಾಡ್ಬೇಕು ಮೊಬೈಲ್ ಅಂತ ಇರ್ಬೇಕು ಐ ಥಿಂಕ್ ಮೊಬೈಲ್ ಓಕೆ ಸೊ ಬೇಕಾದ್ರೆ ಇಲ್ಲಿ ನೋಡ್ಕೊರಿ ಮೊಬೈಲ್ ಅನ್ನೋದು ವೇರಿಯೇಬಲ್ ನೇಮ್ ಅದನ್ನು ಇಲ್ಲಿ ಪಾಸ್ ಮಾಡಿದೆ ಸೊ ಈಗೇನಾತ ಎವ್ರಿಥಿಂಗ್ ಈಸ್ ಕರೆಕ್ಟೆಡ್ ಅಂತ ಆತ ಏನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಇಂಪೋರ್ಟ್ ಯೂಸ್ ಸ್ಟೇಟ್ ಆ್ಯಂಡ್ ಯೂಸ್ ಎಫೆಕ್ಟ್ ಮಾಡಿದೆ ಆಮೇಲೆ ಈ ಫಂಕ್ಷನ್ ಒಳಗೆ 3 ವೇರಿಯೇಬಲ್ ಕ್ರಿಯೇಟ್ ಮಾಡೀನಿ ಈಗ ಆಲ್ರೆಡಿ 2 ಯೂಸ್ ಮಾಡೀನಿ ಸೊ ಮೊಬೈಲ ಮತ್ತಿದು ಪ್ರಶಾಂತಕ್ಕೆ ಕ್ರಿಯೇಟ್ ಮಾಡೀನಿ ಪ್ರಶಾಂತ್ ಯಾರಿಗೆ ಕ್ರಿಯೇಟ್ ಮಾಡಿದ ಮಿಥುನ್ ಕ್ರಿಯೇಟ್ ಮಾಡಿದ ಮಿಥುನಿಗೆ ಏನು ಹೇಳಿದ ಇಲ್ಲಿ ಹೋಗಪ್ಪ ಶಿವ ಏನು ಕೊಡ್ತಾನ ತೊಂಬ ಅಂತಂದ ಅದು ಜೇಸನ್ ಫಾರ್ಮ್ಯಾಟ್ನಾಗೈತಿ ನೆಕ್ಸ್ಟ್ ವಿಶಾಲಿಗೆ ಹೇಳಿದ ವಿಶಾಲ ಏನು ಮಾಡಿದ ಮಿಥುನ್ ಕಡೆ ಇದ್ದ ಜೇಸನ್ ಫಾರ್ಮ್ಯಾಟ್ ಜೇಸನ್ ಅಂತೇಳಿ ಮೆಥಡ್ ಕಾಲ್ ಮಾಡಿ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡಿದ ಯಾವಾಗ ವಿಶಾಲನ ಕಡೆ ಏನು ಬಂತ ಎಲ್ಲ ಬೇರೆ ಡಾಟಾ ಬಂತಲ್ಲ ಅದರಂದು 2 ಕೀ ಅದಾವ ಒಂದು ಕೀ ಯಾರಿಗೆ ಕೊಟ್ಟ ಸೆಟ್ ಕಾಲ್ ಅಂತೇಳಿ ಅಂದರೆ ವೇರಿಯೇಬಲ್ನಾಗ ಕೊಟ್ಟ ಇನ್ನೊಂದು ಸೆಟ್ ಮೊಬೈಲಿಗೆ ಕೊಟ್ಟ ಸೊ ಅದನ್ನು ಏನು ಮಾಡಿದ ಒಂದು ಕಾಲ್ ಮತ್ತು ಒಂದು ವೇರಿಯೇಬಲ್ ಆಮೇಲೆ ಯೂಸ್ ಎಫೆಕ್ಟ್ ಅಂತೇಳಿ ಯೂಸ್ ಮಾಡಿದ ಅದಕ್ಕೆ ರೀ ಯಾವಾಗ ಪ್ರಶಾಂತ್ ಎಲ್ಲ ಕೆಲಸ ಮಾಡ್ತಾನಲ್ಲ ಅವ್ನು ಕರಿಬೇಕಲ್ಲ ಸಮ್ವೇರ್ ಅದಕ್ಕೆ ನಾವೇನು ಮಾಡಿದ್ವಿ ಸೊ ಯೂಸ್ ಎಫೆಕ್ಟ್ ತೊಗೊಂಡಿವಿ ಯೂಸ್ ಎಫೆಕ್ಟ್ನೊಳಗೆ ಒಂದನೇ ಪ್ಯಾರಾಮೀಟ್ರ್ ಏನು ರೀ ಸೊ ಒಂದನೇ ಪ್ಯಾರಾಮೀಟ್ರ್ ಎರೋ ಫಂಕ್ಷನ್ ಹಂಗೆ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಎರೋ ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ನೆಕ್ಸ್ಟ್ ಎರಡನೇದೇನು ರೀ ಸೊ ಇಲ್ಲಿ ಏನಾಗುತ್ತೆ ಒಂದು ಕಾಮ ಹಾಕಿ ನಲ್ಲರೇ ಪಾಸ್ ಮಾಡ್ಬೇಕು ಈ ಬ್ರ್ಯಾಕೆಟ್ನೊಳಗೆ ಫ್ಲವರ್ ಬ್ರ್ಯಾಕೆಟ್ನೊಳಗೆ ಬಾಡಿ ಒಳಗೆ ಪ್ರಶಾಂತನ ಕಾಲ್ ಮಾಡ್ಬೇಕು ಈಗ ನೋಡಿರಿ ಒಂದು ಡ್ಯೂ ತೊಗೊಂಡು ನಾನು ಏನು ಮಾಡಿದೆ H1 ಮತ್ತು H2 ಒಂದು ವೇರಿಯೇಬಲ್ ಕಾಲ್ ಅಂತ ಪಾಸ್ ಮಾಡೀನಿ ನೆಕ್ಸ್ಟ್ ಮೊಬೈಲ್ ಅಂತ ಪಾಸ್ ಮಾಡೀನಿ ಇಫ್ ಯು ವಾಂಟ್ ಯು ಕ್ಯಾನ್ ಅಪ್ಲೈ ದ ಸ್ಟೈಲ್ ಹಿಯರ್ ಓಕೆ ಸೊ ಸ್ಟೈಲ್ನೊಳಗೆ ಟೆಕ್ಸ್ಟ್ ಅಲೈನ್ ಫಸ್ಟ್ನೇದೇನು ರೀ ಟೆಕ್ಸ್ಟ್ ಅಲೈನ್ 2 ಸೆಂಟರ್ ಬಂದುಬಿಡಲಿ ಓಕೆ ಸೊ ಐ ವಿಲ್ ಗೋ ಫಾರ್ ಸೆಂಟರ್ ನೆಕ್ಸ್ಟ್ ಒಂದು ಕಾಮ ಏನು ರೀ ಕಲರ್ ಅಲ್ಲ ಸೊ ಐ ಕ್ಯಾನ್ ಸೇ ಕಲರ್ದೊಳಗೆ ಏನು ರೀ ರೆಡ್ ಸೊ ರೆಡ್ ಫೈನ್ ಸೊ ಇದೇ ಟೆಕ್ಸ್ಟ್ ನೀವು ಕಾಪಿ ಪೇಸ್ಟ್ ಮಾಡ್ಕೋಬೋದು ನಾ ಏನು ಮಾಡ್ಬಿಡ್ತೀನಿ ಇದೇ ಸ್ಟೈಲ ತೊಗೊಂಡು ಎಲ್ಲಿ H2 ಹಾಕಲೆ H2 ಇದನ್ನು ಬೇಕಾದ್ರೆ ಏನು ಮಾಡೋಣ ಐ ವಿಲ್ ಗೋ ಫಾರ್ ಅ ಬ್ಲೂ ನೋಡೋಣ ನಮ್ದು ಔಟ್ಪುಟ್ ಹೆಂಗೆ ಕಾಣಕತ್ತೈತಿ ಅಂತೇಳಿ ಸೊ ಈಗ ಒಂದೇದಂತೂ ರಿಸಲ್ಟ್ ಓಕೆ ಸೊ ರನ್ ಟೈಮ್ ಎರರ್ ಬಂತ ಫೆಚ್ ಅಂತೇಳಿ ಫೇಲ್ ಟು ಫೆಚ್ ಅಂದರೆ ಏನೋ ಕಾರ್ಸದ್ದು ನಾವು ಏನೋ ಪ್ರಾಬ್ಲಮ್ ಆಗಿರ್ಬೇಕಂತ ಅನ್ಸುತ್ತೆ ನನಗೆ ಫೇಲ್ ಟು ಫೆಚ್ ಅಂತಂದರೆ ಸೊ ಏನಾಗೈತಿ ನೋಡೋಣ ಸೊ ಎಲ್ಲಿ ಸರ್ವರ್ಗೆ ಹೋಗೋಣ ಸರ್ವರ್ದೊಳಗೆ ಓಕೆ ಕಾರ್ಸ್ ಮಾಡೀವಿ ಆದರೆ ಕಾರ್ಸನ್ನು ನಾವು ಆಬ್ಜೆಕ್ಟಿಗೆ ಪಾಸ್ ಮಾಡ್ಬೇಕಲ್ಲ ಸೊ ಇಲ್ಲಿ ನೋಡಿರಿ ದಿಸ್ ಈಸ್ ದ ಪ್ರಾಬ್ಲಮ್ ಓಕೆ ಸೊ ನಾವೇನು ಮಾಡ್ಬೇಕಿಲ್ಲಿ ಕಾರ್ಸಿಗೆ ವಿನಯ್ ಅನ್ನೋ ಆಬ್ಜೆಕ್ಟ್ ಪಾಸ್ ಮಾಡ್ಬೇಕು ಸೊ ಆಬ್ಜೆಕ್ಟ್ ಪಾಸ್ ಮಾಡಿಲ್ಲ ಇದನ್ನು ಸೇವ್ ಮಾಡಿರಿ ಇದನ್ನು ಮಾಡಿದ ಮ್ಯಾಗ ಸೇವ್ ಮಾಡಿರಿ ರೀಸ್ಟಾರ್ಟ್ ಆಗುತ್ತೆ ಸೊ ಈಗ ನೋಡೋಣ ಸೊ ಇದನ್ನು ರಿಫ್ರೆಶ್ ಹೊಡಿಲಿ ಸೊ ನೋಡಿರಿ ಇನ್ಫೋ ಕ್ಷೇತ್ರ ಟೆಕ್ನಾಲಜೀಸ್ 9886182081 ಸೊ ನಮ್ಗೆ ಔಟ್ಪುಟ್ ಹೆಂಗೆ ಬರ್ಬೇಕಾಗಿತ್ತಲ್ಲ ಹಂಗೆ ಬಂದೈತಿ ನೆಕ್ಸ್ಟ್ ನಮ್ಗೆ ಏನು ಬರ್ಬೇಕಾಗೈತಿ ಇಲ್ಲಿ ಒಂದು ಹಾರಿಜೆಂಟಲ್ ಇದು ಬರ್ಬೇಕಾಗೈತೆ ಅಂತ ಇಟ್ಕೋರಿ ಸೊ ಇಲ್ಲಿ ಏನೂ ಇಲ್ಲ HR ಅಂತೇಳಿ ಟೈಪ್ ಮಾಡಿರಿ ಟ್ಯಾಗ್ ಹೆಸರು HR ಇದೆ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತೀವಿ ನಾವು ಇದಕ್ಕೆ ಏನಂತೀವಿ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ ಒಂದು ಸ್ಲ್ಯಾಶ್ ಹಾಕ್ಬಿಟ್ರೆ ಮುಗಿದೋತ್ತೆ ಸೊ ನೋಡಿರಿ ಒಂದು ಲೈನ್ ಅಂತೂ ಬಂತು ಸೊ ಇಟ್ಸ್ ಲುಕ್ ಗುಡ್ ನಾವು ಓಕೆ ಲಾಸ್ಟ್ ನಮಗೆ ಚಾಲೆಂಜ್ ಏನು ರೀ ಒಂದು ಇಲ್ಲಿಂದ ಒಂದು ವ್ಯಾಲ್ಯೂ ಕಳಿಸ್ಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ HR ಕೆಳಗೆ ಒಂದು ಏನು ಮಾಡ್ತೀನಿ ಟೆಕ್ಸ್ಟ್ ಬಾಕ್ಸ್ ಹಾಕ್ತೀನಿ ಟೆಕ್ಸ್ಟ್ ಬಾಕ್ಸ್ ಎದಕ್ಕಪ್ಪ ಅಂತಂದ್ರೆ ಇಟ್ ವಿಲ್ ಟೇಕ್ ದ ಇನ್ಪುಟ್ ಫ್ರಮ್ ದ ಯೂಸರ್ ನನಗೆ ಎಫ್ ನೇಮ್ ಬೇಕಾಗಿತ್ತಲ್ಲ ಅದಕ್ಕೆ ಸೊ ನಾನೇನು ಮಾಡ್ಬಿಡ್ತೀನಿ ಇಲ್ಲಿ ಟ್ಯಾಗ್ ಹೆಸರು ಏನೈತಿ ಇನ್ಪುಟ್ ಟೈಪ್ ಏನೈತಿ ರೀ ಟೆಕ್ಸ್ಟ್ ಇದೆ ಏನು ರೀ ಟೆಕ್ಸ್ಟ್ ಆದರೆ ಸೊ ಇದಕ್ಕೆ ವ್ಯಾಲ್ಯೂ ಯಾರ ಕಡೆಯಿಂದ ಪಾಸ್ ಆಗ್ಬೇಕು ಆಲ್ರೆಡಿ ಎಫ್ ನೇಮ್ ಅಂತೇಳಿ ನಾನು ವೇರಿಯೇಬಲ್ ಡಿಕ್ಲೇರ್ ಮಾಡೀನಿ ಸೊ ಆ ಎಫ್ ನೇಮನ್ನು ನಾನು ಏನು ಮಾಡ್ಬಿಡ್ತೀನಿ ಇಲ್ಲಿ ಕೊಡ್ತೀನಿ ಕ್ವಶನ್ ಏನಪ್ಪ ಅಂತಂದ್ರೆ ಸರ್ ಎಫ್ ನೇಮ್ಗೆ ವ್ಯಾಲ್ಯೂ ಹೆಂಗೆ ಸೆಟ್ ಆಕೈತಿ
ಅದಕ್ಕೆ ಆನ್ ಚೇಂಜ್ ಅಂತೇಳಿ ಒಂದು ನೀವು ಏನು ಮಾಡಬೇಕು ಮೆಥಡ್ ಕಾಲ್ ಮಾಡಬೇಕು. ಇದ್ರೊಳಗೆ ನೀವು ಅಗೇನ್ ಎರೋ ಫಂಕ್ಷನ್ ಗತೆನ ಒಂದು ಐತಿ. ಸೊ ಫ್ಲವರ್ ಒಂದು ನೋಡಿರಿ ಇಲ್ಲಿ ಅದಂತೂ ಫ್ಲವರ್ ಬ್ರ್ಯಾಕೆಟ್ ಓಪನ್ ಇದಾಗೈತಿ. ಸೊ ಇದ್ರೊಳಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮುಂದೆ ಅರೋ ಮಾರ್ಕ್ ನೋಡಿರಿ ಸೇಮ್ ಇದೆ ಅರೋ ಫಂಕ್ಷನ್ ಇದ್ದಂಗೆ. ಇಲ್ಲಿ ಏನು ಪಾಸ್ ಮಾಡಬೇಕು ಇವೆಂಟ್. ಈ ಅಂದ್ರೆ ಏನು ಒಂದು ಇವೆಂಟ್, ಒಂದು ಯಾವುದೋ ಕೀಬೋರ್ಡ್ನಾಗ ಟೈಪ್ ಮಾಡಿದ್ರು ಈ ಇವೆಂಟ್ ರೈಸ್ ಆಕೈತೆ ರೀ. ರೈಸ್ ಆದಮೇಲೆ ಯಾವುದಕ್ಕೆ ಕಾಲ್ ಆಗ್ಬೇಕು ಸೆಟ್ ಎಫ್ ನೇಮ್ ಈ ಫಂಕ್ಷನ್ ಕಾಲ್ ಆಗ್ಬೇಕು. ಈ ಫಂಕ್ಷನಿಗೆ ಏನು ಮಾಡಬೇಕು ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಅಲ್ಲಿ ಏನು ನೀವು ವ್ಯಾಲ್ಯೂ ಟೈಪ್ ಮಾಡ್ತಿರಲ್ಲ ಅದು ಎಲ್ಲಿಗೆ ಹೋಗ್ಬೇಕು ಸೆಟ್ ಎಫ್ ನೇಮ್ಗೆ ಹೋಗುತ್ತೆ. ಸೆಟ್ ಎಫ್ ನೇಮ್ ಏನು ಮಾಡ್ತೆ ಎಫ್ ನೇಮ್ ಅನ್ನೋ ವೇರಿಯೇಬಲ್ಗೆ ಅದನ್ನು ಮಾಡ್ತೆ ಅಸೈನ್ ಮಾಡ್ತು. ದಿಸ್ ಈಸ್ ದ ಥಿಂಗ್. ಇದನ್ನು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಕೈತಿ. ನೆಕ್ಸ್ಟ್ ಏನು ರೀ ಪ್ಲೇಸ್ ಹೋಲ್ಡ್ರ್. ಈ ಪ್ಲೇಸ್ ಹೋಲ್ಡ್ರ್ ಅಂದರೆ ತೋರ್ಸೋಕ್ಕಿದೆ ಎಂಟರ್ ಯುವರ್ ನೇಮ್. ಎಂಟರ್ ನೇಮ್ ಅಂದ್ರೆ ಸಾಕು ಎಂಟರ್ ಯುವರ್ ನೇಮ್. ಓಕೆ ಸೊ ಇದನ್ನು ಕ್ಲೋಸ್ ಮಾಡ್ಬೇಕಂದ್ರೆ ಹೆಂಗೆ ಒಂದು ಫ್ರಂಟ್ ಸ್ಲ್ಯಾಶ್ ಒಂದು ಆ್ಯಂಗಲ್ ಬ್ರ್ಯಾಕೆಟ್ ಹಾಕಿದ್ರೆ ಈ ಇನ್ಪುಟ್ ಕ್ಲೋಸ್ ಆತ. ಓಕೆ ಈಗ ಏನಾಗ್ಬೇಕು ರೀ ಇನ್ನೊಂದು ಬಟನ್ ಬೇಕಲ್ಲ ನಮ್ಗೆ. ಬಟನ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಇದ್ರ ಕೆಳಗೆ ಬಟನ್ ಬೇಕಲ್ಲ ಒಂದು ಸ್ಪೇಸ್ ಒಂದು ನೆಕ್ಸ್ಟ್ ಲೈನಿಗೆ ಹೋಗೋಕೆ ಒಂದು ಬ್ರೇಕ್ ಅಂತ ಕೊಡ್ರಿ. ಬಟನ್ ಹೆಂಗೆ ಮಾಡೋದ್ರಿ ಬಟನ್ ಈಸ್ ಆಲ್ಸೋ ಆ್ಯಂಡ್ ಟ್ಯಾಗ್ ಹೌದ್ರೆ. ಸೊ ಇಲ್ಲೇನು ಮಾಡ್ಬೇಕು ಬಟನ್ ಇಲ್ಲಿ ಏನು ಮಾಡ್ಬೇಕು ರೀ ಟೈಪ್ ಯಾವ್ದು ರೀ ಅಗೇನ್ ಇಟ್ಸ್ ಆ್ಯಂಡ್ ಬಟನ್ ಹೌದ್ರೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಆನ್ ಕ್ಲಿಕ್ ಅಂತ ಒಂದು ಇವೆಂಟ್ ಅದ. ಏನದ ರೀ ಆನ್ ಕ್ಲಿಕ್ ಇವೆಂಟ್ ಹೆಂಗೆ ನೆನ್ಪಿಟ್ಕೋತೀರಂತಂದ್ರೆ ನೀವು ಫ್ಯಾನ್ ಆನ್ ಮಾಡ್ಬೇಕಂದ್ರೆ ಏನು ಹೇಳ್ತೀರಿ ನಿಮ್ಗೆ ಯಾರಿಗಾರು ಹೇಳ್ಬೇಕಂದ್ರೆ ಬಟನ್ ಕ್ಲಿಕ್ ಮಾಡಲಿ ಅಂತೀರಿ. ಹಂಗೆ ಇಲ್ಲಿ ಏನೈತಿ ಕ್ಲಿಕ್ ಅಂದರೆ ಆನ್ ಕ್ಲಿಕ್. ಈ ಆನ್ ಕ್ಲಿಕ್ ಮಾಡಿದಾಗ ಯಾರನ್ನ ಕರಿಬೇಕಂತೇಳಿ ನಾನು ಇನ್ನೂ ಬರ್ದಿಲ್ಲ ಬರಿತೀನಿ ಅವ್ರನ್ನ ಇಲ್ಲಿ ಕರಿಬೇಕಾಗತ್ತೆ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಇಷ್ಟಾದಮೇಲೆ ಕ್ಲೋಸ್ ಹೆಂಗೆ ಮಾಡೋದು ಒಂದು ಆ್ಯಂಗಲ್ ಬ್ರ್ಯಾಕೆಟ್ ಹಾಕಿದ್ರೆ ಕ್ಲೋಸಿಂಗ್ ಬ್ರ್ಯಾಕೆಟ್ ತಾನೇ ಬರ್ತೈತಿ. ಇದು ಓಪನಿಂಗ್ ಟ್ಯಾಗ ಇದು ಕ್ಲೋಸಿಂಗ್ ಟ್ಯಾಗ ಎರಡರ ನಡಬರ್ಕ್ ಏನೇ ಬರೆದ್ರು ಅದು ಡಿಸ್ಪ್ಲೇ ಆಕೈತಿ. ಸೆಂಡ್ ಡೇಟಾ ನೋಡಿರಿ ಸೆಂಡ್ ಡೇಟಾ ಅಂತೇಳಿ ಡಿಸ್ಪ್ಲೇ ಆಕೈತಿ. ಈಗ ನಮಗೆ ಉಳಿದಿದ್ದೇನು ರೀ ಸೊ ಆನ್ ಕ್ಲಿಕ್ ಒಂದೇ ಉಳಿತು ನಮಗೆ. ಅಂದ್ರೆ ಒಬ್ಬನ ರೆಡಿ ಮಾಡ್ಬೇಕು ಅವ್ನು ಇಲ್ಲಿ ತೊಗೊಂಬರ್ಬೇಕು ಅನ್ನೋದು ನಿಮಗೇನಾತ ಗೊತ್ತಾತ. ಸೊ ಈಗ ಅವ್ನು ರೆಡಿ ಮಾಡೋಲ್ಲ ಯೂಸ್ ಎಫೆಕ್ಟೇ ಎಲ್ಲ ಮುಗೀತದೆ. ಇದೊಂದು ಒಂದನೇ ಕೆಲಸ ಆದಮೇಲೆ ನಮಗೆ ಎರಡನೇ ಕೆಲಸ ಬೇಕಲ್ಲ ಅದನ್ನು ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ ಆರಾಮ್ ಸರಿ ನೋಡಿರಿ. ಹಂಗೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತಿ. ಈಗ ನಾನು ಏನು ಮಾಡ್ತೀನಿ ಕಾನ್ಸ್ಟ್ ಕವಿತಾ ಅಂತ ಮಾಡ್ತೀನಿ. ಕವಿತಾನ ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿದ್ದ ಡೇಟಾನ ತೊಗೊಂಡು ಹೋಗೋದು ಎಲ್ಲಿ ಕೊಡೋದು ಸರ್ವರ್ಗೆ ಕೊಡೋದು ಯಾರಿಗೆ ಕೊಡೋದು ಶಿವಾನಿಗೆ ಕೊಡೋದು. ಶಿವಾನಿಗೆ ಕೊಡೋದು ಹೆಂಗೆ ಅಂತ ಗೊತ್ತಾಯ್ತು ನಿಮ್ಗೆ ನೋಡಿರಿ. ಶಿವಾನಿ ವಿಲ್ ರಿಸೀವ್ ದ ಏನೇ ಡೇಟಾ ಇದನ್ನು ನೀವು ತಲೆಯಾಗಿಟ್ಟು ಹೋಗ್ಬೇಕು ಯಾಕಂದ್ರೆ ಪೋಸ್ಟ್ ಅದ. ಓಕೆ ಅಂದ್ರೆ ಯಾರನ್ನು ಕರಿಬೇಕು ಒಂದು ಕವಿತಾನ ರೆಡಿ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನಾಕೈತಿ ರೀ ಕವಿತಾನ ಹೆಂಗೆ ರೆಡಿ ಮಾಡ್ತೀರಿ ಅಗೇನ್ ಅಸಿಂಕ್ರೋನಸ್ ಯಾರ ಸಂಬಂಧ ವೇಟ್ ಮಾಡೋಂಗಿಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇಲ್ಲೇನೆ ಮುಂದೆ ಅರೋ ಫಂಕ್ಷನ್ ಅಂದ್ರೆ ಹೆಂಗೆ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮುಂದೆ ಸೊ ಅರೋ ಮಾರ್ಕ ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದು ಎಷ್ಟು ಏನಾಯ್ತು ರೀ ಕವಿತಾನವರು ಒಂದು ಫಂಕ್ಷನ್ ಗತೆ ವರ್ಕ್ ಮಾಡಕತ್ತಾರೆ. ಕವಿತಾ ಅವ್ರು ಏನು ಹೇಳಿದ್ರೆ ನೆಕ್ಸ್ಟ್ ಇನ್ನೊಬ್ಬರನ್ನ ರೆಡಿ ಮಾಡಿದ್ರು ಕಾನ್ಸ್ಟ್ ನಿಖಿತಾ ಅಂಥೇಳಿ. ಓಕೆ ಸೊ ಈ ನಿಖಿತವ್ರು ಏನು ಮಾಡ್ತಾರೆ ಇಲ್ಲಿದು ಡೇಟಾ ಹೋಗಿ ಯಾರಿಗೆ ಕೊಡ್ಬೇಕು ಶಿವಾನಿಗೆ ಕೊಡ್ಬೇಕು. ಸೊ ಇವ್ರು ಏನು ಮಾಡ್ತಾರೆ ಅವೇಟ್ ಅಂತೇಳಿ ಯೂಸ್ ಮಾಡ್ತಾರೆ. ಅಂದ್ರೆ ರಿಸ್ಪಾನ್ಸ್ ನಿಖಿತಾನ ಕೈಯಾಗಿ ಬರೋ ಮಟ್ಟ ಅವ್ರು ಏನು ಮಾಡೋಂಗಿಲ್ಲ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗಂಗಿಲ್ಲ ಇದನ್ನು ತಿಳ್ಕೊರಿ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಫೆಚ್ ಅನ್ನೋ ಮೆಥಡ್ ಅಲ್ಲಿನೂ ಯೂಸ್ ಆಗೈತೆ ಇಲ್ಲಿನೂ API ಕಾಲ್ ಮಾಡೋಕ್ಕೆ ಫೆಚ್ ಅನ್ನೋ ಮೆಥಡ್ ಯೂಸ್ ಮಾಡ್ಬೇಕು. ಸೊ ಇಲ್ಲ ಆಲ್ರೆಡಿ ನಿಮಗೆ ಏನು ಗೊತ್ತೈತಿ ಸೊ URL ಅಂತ ಗೊತ್ತೈತಿ ಇದನ್ನು ನೀವು ತೊಗೊಂಬಿಡ್ರಿ. ಶಿವಾ ಬದಲಿ ಯಾರಿಗೆ ಕಳಿಸ್ಬೇಕು ಶಿವಾನಿ ಕಳಿಸಿದ್ರೆ ಸಾಕು ಇದನ್ನು ನೀವು ತಿಳ್ಕೊಬೇಕು. ಸೊ ಇದು ಶಿವ ಅಂತ. ಸೊ ಈಗ ಇದ್ರ ಬದಲಿ ಯಾರಿಗೆ ಹೋಗ್ಬೇಕು ರೀ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಂಗಿಲ್ಲ. ಇಲ್ಲಿ ಶಿವಾನಿ ಅಂತ ಐತಿಲ್ಲೋ ಇಲ್ಲಿ ಶಿವಾನಿ ತೊಗೊಳ್ಳೋದು ಶಿವಾನಿ ತೊಗೊಂಡು ಯು ಕ್ಯಾನ್ ಪಾಸ್ ಹಿಯರ್ ಹೌದ್ರೆ. ಸೊ ನೀವು ಬರಿತಿದ್ರೆ ಬರೀರಿ ನೋಡಿರಿ ಶಿವಾನಿ ಕಡೆ ಹೋಯ್ತು ರಿಕ್ವೆಸ್ಟ್. ಈಗ ಏನರ ಕೊಡಬೇಕಲ್ಲ ಅವ್ರಿಗೆ ಡೇಟಾ ಕಳಿಸ್ಬೇಕಲ್ಲ ಅದಕ್ಕೆ 2 ಪ್ಯಾರಾಮೀಟರ್ ಕಳಿಸ್ಬೇಕು. ಒಂದು API ಕಳಿಸ್ಬೇಕು ನೆಕ್ಸ್ಟ್ ಒಂದು ಕಾಮಾ ಸಪ್ರೇಟೆಡ್ ಬೈ ಒಂದು ಕಾಮಾ ಆತ ನೆಕ್ಸ್ಟ್ ಏನು ಕಳಿಸ್ಬೇಕು ರೀ ಜೇಸನ್ ಫಾರ್ಮ್ಯಾಟ್ ಕಳಿಸ್ಬೇಕು. ಜೇಸನ್ ಫಾರ್ಮ್ಯಾಟ್ ಹೆಂಗೆ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಎಂಟ್ರಿ ಹೊಡೆದು ಬಿಡ್ರಿ ನಡವರ್ಕ್ ಇಟ್ಟು. ಈಗ ಏನಂತ ಹೇಳ್ತೇನೆ ನೋಡಿರಿ ದಿಸ್ ಈಸ್ ದ ಎಂಡ್ ಆಫ್ ವಾಟ್ ಇಲ್ಲಿ ನೋಡಿರಿ ಇದನ್ನು ಕ್ಲಿಕ್ ಮಾಡಿ ನೋಡಿರಿ ಇದು ಫೆಚ್ ಮೆಥಡ್ ಕ್ಲೋಸ್ ಆಗೋದಕ್ಕೆ. ಸೊ ಇದು ಇಲ್ಲಿಗೆ ತನಕ ಬರ್ಬೇಕಂದಂಗೆ ಆಯ್ತು. ಇವು ಎರಡರ ನಡಬರ್ಕ್ ಏನೇ ಬರೆದ್ರು ಒಂದು ಪ್ಯಾರಾಮೀಟರ್ ಇದು ಹೊತ್ತು ನೆಕ್ಸ್ಟ್ ಕಾಮಾ ಸಪ್ರೇಟೆಡ್ ಬೈ ನೆಕ್ಸ್ಟ್ ಏನೈತಿ ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಈಗ ಏನು ಮಾಡಿಬಿಡ್ತೀನಿ ಈ ಫ್ಲವರ್ ಬ್ರ್ಯಾಕೆಟ್ನೊಳಗೆ ಒಂದೇದು ಕೀ ಮತ್ತು ವ್ಯಾಲ್ಯೂ ಹೇಳ್ತೀನಿ ಅದನ್ನು ಸ್ವಲ್ಪ ಸರಿಯಾಗಿ ಕೇಳ್ಕೊರಿ. ಮೆಥಡ್ ಯಾವ್ದು ರೀ
ಮೆಥಡ್ ಹೆಸರು ಹೇಳ್ಬೇಕು, ಯಾವ ಮೆಥಡ್ ಕಳ್ಸಾಕತ್ತೀನಿ ಅಂಥೇಳಿ. ಪೋಸ್ಟ್ ಅಂದ್ರೆ ನಾ ಪೋಸ್ಟ್ ಮಾಡಾಕತ್ತೀನಿ ಅಂತ ಒಂದೇದು ಗೊತ್ತಾತ. ಎರಡನೇದು ಹೆಡ್ರಸ್ ಅಂತ ಅದ. ಈ ಹೆಡ್ರಸ್ನೊಳಗೆ ಏನು ಪಾಸ್ ಮಾಡ್ಬೇಕಂದ್ರೆ ಅಗೇನ್ ಫ್ಲವರ್ ಬ್ರ್ಯಾಕೆಟ್ನೊಳಗೆ 2 ವ್ಯಾಲ್ಯೂ ಪಾಸ್ ಮಾಡ್ಬೇಕು, ಒಂದು ಕೀ ಮತ್ತು ಒಂದು ವ್ಯಾಲ್ಯೂ. ಒಂದೇದು ಏನಪ್ಪ ಅಂತಂದ್ರೆ ಕಂಟೆಂಟ್ ಟೈಪ್. ಏನು ರೀ ಕಂಟೆಂಟ್, ಇದು ಹಿಂಗೆ ಬರಿಬೇಕು, ಹೈಪನ್ನ ಟೈಪ್. ಕಂಟೆಂಟ್ ಟೈಪ್ ಅಂದರೆ ಯಾವ ಕಂಟೆಂಟ್ ಕಳ್ಸಾಕತ್ತೀರಿ ಅಂತ ಹೇಳ್ಬೇಕು. ಸೊ ಇಲ್ಲಿ ಫ್ಲವರ್ ಇದು ಏನು ರೀ ಡಬಲ್ ಕೋಟ್ನೊಳಗೆ ಇದೆ ಕಂಟೆಂಟ್, ಯಾಕಂದ್ರೆ ಕೀ ಮತ್ತು ವ್ಯಾಲ್ಯೂ ಡಬಲ್ ಕೋಟ್ ಹೋದರೆ ಸಪ್ರೇಟೆಡ್ ಬೈ ಕೊಲನ್ ಇಟ್ಟೀನಿ. ಈಗೇನು ರೀ ಅಪ್ಲಿಕೇಶನ್ ಆದಮೇಲೆ ಸ್ಲ್ಯಾಶ್ ಜೇಸನ್, ಯಾವುದೋ ಜೇಸನ್ ಫಾರ್ಮೆಟ್ನಾಗ ಕಳ್ಸಾಕತ್ತೀನಿ. ನೆಕ್ಸ್ಟ್ ಬಾಡಿ ಲಾಸ್ಟ್ ಹೌದ್ರೆ. ಸೊ ಬಾಡಿ ಇದು ಕೀಗೆ ಏನೇನು ಕಳಿಸ್ತೀನಿ, ಒಂದು ಕ್ಯಾಪಿಟಲ್ ಜೇಸನ್ ಅಂತದ ರೀ. ನೀವು ಯೂಸ್ ಮಾಡಿದ್ದು ಸ್ಮಾಲ್ ಜೇಸನ್. ಕ್ಯಾಪಿಟಲ್ ಜೇಸನ್ ಏನು ಮಾಡ್ತೈತಿ ಅಂತಂದ್ರೆ ಅದ್ರೊಳಗೆ ಒಂದು ಮೆಥಡ್ ಅದ ಸ್ಟಿಂಗಿಫೈ ಅಂತೇಳಿ. ನೋಡಿರಿ ಈ ಸ್ಟಿಂಗಿಫೈ ಏನು ಮಾಡ್ತೈತಿಪ್ಪ ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ನಿಂದ ಏನು ಮಾಡ್ತೈತಿ, ಡೇಟಾನ ಜೇಸನ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋದು ಯಾವ್ದು ರೀ, ಈ ಸ್ಟಿಂಗಿಫೈ ಮೆಥಡ್. ಯಾವ ಮೆಥಡ್ ರೀ ಸ್ಟಿಂಗಿಫೈ ಮೆಥಡ್. ಅದು ಎಲ್ಲೈತಿ ಜೇಸನ್, ಕ್ಯಾಪಿಟಲ್ ಜೇಸನ್ದೊಳಗೆ ಐತಿ. ಇದು ಮೆಥಡ್ ಕಾಲ್ ಮಾಡೋಣ ಏನು ಮಾಡಿರಿ, ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಜೇಸನ್ ಫಾರ್ಮ್ಯಾಟ್ ಹೆಂಗೆ ಫ್ಲವರ್ ಬ್ರ್ಯಾಕೆಟ್ನೊಳಗೆ. ಈಗ ನೀವು ಏನು ಕಳಿಸ್ತಿರಲ್ಲ ಆ ಕೀ ಹೆಸರು ಕೊಡ್ಬೇಕು. ಸೊ ನಾ ಕೀ ಹೆಸರು ಏನು ಕೊಡ್ತೀನಿ, ಎಫ್ ನೇಮ್ ಅಂತ ಕೊಟ್ಟಿನಿ. ಸೊ ಈ ಎಫ್ ನೇಮ್ ಯಾರ ಕಡೆ ಐತಿ, ಸೊ ಆಲ್ರೆಡಿ ಎಫ್ ನೇಮ್ ಅಂತ ಏನು ವೇರಿಯೇಬಲ್ ಐತಲ್ಲ ಅವ್ರ ಕಡೆ ಐತಿ. ಇವು ಎರಡೂ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ಇದು ಏನು ಬೇಕಾದ ಕೊಡಕ್ಕೆ ಹೋಗ್ಬೇಡ್ರಿ, ಇದನ್ನು ಕೊಡ್ರಿ. ಬೇಕಾದ್ರೆ ನೀವು ಏನು ಮಾಡಿರಿ, ಈ ವೇರಿಯೇಬಲ್ ಹೆಸರು ಬೇಕಾದ ಬೇರೆದು ಕೊಟ್ಟರು ನಡಿತೈತಿ. ಸೊ ಲಾಸ್ಟ್ಗೆ ಬಂದರೆ ಇಲ್ಲಿ ಏನಾಗತ್ತೆ, ಇಲ್ಲಿ ತನಕ ಏನಾಗುತ್ತೆ, ಎಲ್ಲ ಬಾಡಿ ಹೋತು ಎಲ್ಲ ಹೋತು. ಇಲ್ಲಿ ಕ್ಲಿಕ್ ಮಾಡಿದರೆ ನಿಖಿತಾನ ಕಡೆ ಏನು ಬಂದೈತಿ, ರೆಸ್ಪಾನ್ಸ್ ಬಂದೈತಿ. ನಿಖಿತಾ ಏನು ಮಾಡ್ತಾಳ, ಯಾರಿಗೆ ಕೊಡ್ಬೇಕ್ರಿ ಈಗ. ಸೊ ಇಲ್ಲಿ ಯಾರ ಕೈ ಕೊಡ್ಬೇಕಪ್ಪ ಅಂತ ಮಾಂತು ಅಂತೇಳಿ ಇರ್ತೇನೆ ಅಂತ ಇಟ್ಕೊರಿ. ಸೊ ಮಾಂತು ಈಕ್ವಲ್ ಟು ಅವೇಟ್ ಹೌದ್ರೆ. ಸೊ ಯಾರ ಕೈಯಿಂದ ಇಸ್ಕೋಬೇಕು, ನಿಖಿತಾ ಡಾಟ್ ಜೇಸನ್. ಇಲ್ಲಿ ಏನಾಯ್ತು ನೋಡ್ರಿ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮತ್ತು ಅಲ್ಲಿಂದ ಏನು ರೆಸ್ಪಾನ್ಸ್ ಅದ್ರಾಗ ಬಂದಿರ್ತೈತಿ, ಜೇಸನ್ ಫಾರ್ಮ್ಯಾಟ್ನಾಗ ಬಂದಿರ್ತೈತಿ. ಅದನ್ನು ಜಾವಾ ಸ್ಕ್ರಿಪ್ಟ್ನಾಗ ಕನ್ವರ್ಟ್ ಮಾಡಿ ಯಾರ ಕೈಗೆ ಹೋತು, ಮಾಂತೂನ್ ಕೈಯಾಗ ಹೋತು. ಈಗ ಮಾಂತೂನ್ ಕೈಯಾಗ ಇದ್ದಿದ್ದು ಡಿಸ್ಪ್ಲೇ ಮಾಡೋಣ, ಒಂದು ಅಲರ್ಟ್ ಹಾಕಿ. ಸೊ ಅಲರ್ಟ್ ಮಾಂತು ನೋಡಿರಿ, ಮಾಂತೂನ್ ಕಡೆ ಏನು ಕೀ ಬಂದೈತಿ ಅನ್ನೋದು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ. ಸೊ ಇಲ್ಲಿ ನೋಡಿರಿ ರೆಸ್ಪಾನ್ಸ್ ಶಿವಾನಿ ಏನು ಮಾಡ್ಯಾಳ, ಒಂದು ರೆಸ್ಪಾನ್ಸ್ ಮಾಡ್ಯಾಳ. ಅದರೊಳಗೆ ಕೀ ಹೆಸರು ಏನು ಇಟ್ಟಾಳ, ಮೆಸೇಜ್ ಇಟ್ಟಾಳ. ಸೊ ಈ ಮೆಸೇಜ್ ತೊಗೊಂಡು ಎಲ್ಲಿ ಹಾಕ್ಬೇಕು, ಸೊ ಅಗೇನ್ ಮಾಂತು ಡಾಟ್. ಇವೆಲ್ಲ ನೀವು ಬರ್ಕೊಂಡು ನೆನಪಿಡ್ರಿ. ನಿಮಗೆ ನೆನಪಿಡೋದಾಗಬೇಕಂದ್ರೆ ಇಷ್ಟು ಎಲ್ಲ ಆತ. ಸೊ ದೇರ್ ಆರ್ 2 ಎರರ್ಸ್. ಒಂದೇದು ಎರರ್ ಏನಪ್ಪ ಅಂತಂದರೆ ನಾನು ಇಲ್ಲಿ ಏನು ಮಾಡೀನಿ, ಕವಿತಾನ ಡಿಕ್ಲೇರ್ ಮಾಡೀನಿ. ಕವಿತಾನ ಎಲ್ಲಿ ಕರೆದಿಲ್ಲ, ಯಾವಾಗ ಬಟನ್ ಕ್ಲಿಕ್ ಆಗುತ್ತಲ್ಲ ಅಲ್ಲಿ ಕರೆದಿಲ್ಲ. ಆಕೆನ ಕರೆದ್ಬಿಡೋಣ. ಸೊ ನೋಡೋಣ ಕವಿತಾ. ಓಕೆ. ಸೊ ಈಗೇನಾಯ್ತು ರೀ, ದೇರ್ ಇಸ್ ಒನ್ ಮೋರ್ ಏನಿದೆ, ಮಾಂತು ಈಸ್ ನಾಟ್ ಡಿಫೈನ್ಡ್. ಸೊ ವೇರ್ ಈಸ್ ಮಾಂತು. ಓಕೆ, ಮಾಂತುಂದು ಏನಾಗಬೇಕಾಗಿತ್ತೆ, ಕಾನ್ಸ್ಟಂಟ್ ಆಗ್ಬೇಕಾಗಿತ್ತು ನೋಡ್ರಿ. ಯಾಕಂದರೆ ಇದು ಮಾಂತು ಅನ್ನೋದೇನು ವೇರಿಯೇಬಲ್ ನೇಮ್, ಅದು ಎರಡು ಡಾಟಾ ಟೈಪ್ ಅಂತ ಹೇಳಬೇಕಲ್ಲ, ಕಾನ್ಸ್ಟಂಟ್ ಡಾಟಾ ಟೈಪ್. ಈಗೇನಾಯ್ತು ನೋಡ್ರಿ. ಸೊ ಈಗೇನಾಯ್ತು, ಸೊ ಓಕೆ ಎವ್ರಿಥಿಂಗ್ ಸಕ್ಸಸ್ಫುಲ್ ತೋರ್ಸಕತ್ತೈತಿ. ಸೊ ಇದು ಇಷ್ಟು ಏನು ನಿಮಗೆ ಕೋಡ್. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಒನ್ಸ್ ಅಗೇನ್. ನಾ ಮತ್ತೆ ಬ್ರೌಸರ್ಗೆ ಹೋಗಲಿ. ಸೊ ಇದನ್ನು ರಿಫ್ರೆಶ್ ಹೊಡೆದ್ರೆ ಎಂಟ್ರಿ ಯುವರ್ ನೇಮ್ ಅಂತ ಬರಾಕತ್ತೈತಿ. ಸೊ ಎಂಟ್ರಿ ನೇಮ್ ಬೇಕಾದ್ ಮಾಡ್ಬೋದು. ಸೊ ಅಗೇನ್ ಇಲ್ಲೇನು ಮಾಡ್ತೀನಪ್ಪ ಅಂತಂದರೆ ಯಾರ್ದಾರ ಒಬ್ರು ಹೆಸರು ಕೊಡ್ಬೇಕಲ್ರಿ, ಹೆಸರು ಅಭಿಷೇಕ್ ಅಂತ ಕೊಡ್ತೀನಿ. ಸೊ ಅಭಿಷೇಕ್, ಈ ಅಭಿಷೇಕನ ಹೆಸರು ಸೆಂಡ್ ಡೇಟಾನ ನಮಗೇನೆ ಬಂದು ಮುಟ್ಟಿದೆ ಅಂಥೇಳಿ ನಮಗೆ ರೆಸ್ಪಾನ್ಸ್ ಅಂತ ಬಂತು. ಸೊ ಇಲ್ಲಿ ಹೋದರೆ ಇಲ್ಲಿ ಏನಾಗೈತೆ ನೋಡಿರಿ. ಸೊ ಎಲ್ಲಿ ಸರ್ವರ್ಗೆ ಹೋಗಿ ಚೆಕ್ ಮಾಡೋಣ. ಓಕೆ, ಸರ್ವರ್ದಾಗ ನೋಡಿರಿ ಅಗೇನ್ ಇಲ್ಲಿ ಬಂದೈತೆ ನೋಡಿರಿ. ಸೊ ಐ ಹೋಪ್ ಯು ಸಿ ದಿಸ್. ನೋಡಿರಿ, ಇದು ಎಫ್ ನೇಮ್ ಎರಡೂ ತೋರ್ಸಕತ್ತೈತಿ. ಅದಕ್ಕಂದ್ರೆ ನಾ ಫಸ್ಟ್ ಪ್ರಿಂಟ್ ಏನು ಮಾಡೀನಪ್ಪ ಅಂತಂದರೆ ನೋಡಿರಿ, ಇಲ್ಲಿ ನೋಡ್ಬೇಕು, ಎರಡೂ ಕಡೆಯಿಂದ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ಇದು ಈ ಪ್ರಿಂಟ್ ಏನು ರೀ, ಪ್ರದೀಪನ ಕಡೆ ಬಂದ ಪ್ರಿಂಟ್. ಪ್ರದೀಪನ ಕಡೆ ಏನೈತಿ, ಜೇಸನ್ ಫಾರ್ಮ್ಯಾಟ್ ಇದ್ದಿದ್ದು ಡಿಕ್ಷ್ನರಿ ಫಾರ್ಮ್ಯಾಟಿಗೆ ಆಗಿ ಪ್ರದೀಪನ ಕಡೆ ಬಂದೈತಿ. ಅಂದ್ರೆ ನೀವು ಎಷ್ಟು ಬೇಕಾದಷ್ಟು ಕಳಿಸಿದ್ರು ಏನಾಕೈತಿ, ಇದು ತೋರಿಸ್ಕೊತಾನೆ ಹೋಗ್ತೈತಿ. ಬಟ್ ಎರಡನೇದು ಅಭಿಷೇಕ್ ಅಂತ ಯಾಕೆ ಬಂದೈತಿ, ಇಲ್ಲಿ ಎಫ್ ನೇಮ್ದಾಗ ಇಲ್ಲಿ ಈ ಕೀದಾಗ ಪಾಸ್ ಮಾಡೀನಿ. ಎಲ್ಲಿ ಕೀದಾಗ ಪ್ರದೀಪದಾಗ, ಅದು ಅಭಿದೊಳಗೆ ಏನಾಗೈತಿ ಅಭಿಷೇಕ್ ಅಂತ, ಅದರದ್ದು ವ್ಯಾಲ್ಯೂ ಪ್ರಿಂಟ್ ಆಗೈತಿ. ಅದಕ್ಕೆ ಇಲ್ಲಿ ಏನು ಬಂದೈತಿ, ಅಭಿಷೇಕ್ ಅಂತ ಬಂದೈತಿ. ಸೊ ಇದು ಏನು ರೀ, ಇಷ್ಟು ಇಲ್ಲಿ ತನಕ ನಿಮ್ಗೆ ಗೊತ್ತಾಯ್ತು ಹೌದ್ರೆ. ಸೊ ಇನ್ನೊಂದು ಸಲ ಟೆಸ್ಟ್ ಮಾಡೋಣ ಇದನ್ನು. ಸೊ ಐ ವಿಲ್ ಸೇ
ಶಿಲ್ಪ. ಆದರೆ ಮತ್ತೆ ಏನನ್ನು ಸೆಂಡ್ ಡಾಟ್ ಬಂದು ಮುಟ್ಟಿದೆ. ಸೊ ಈಗ ಸರ್ವರ್ಗೆ ಹೋಗಿ ಚೆಕ್ ಮಾಡಿರಿ. ಈಗ ಸೊ ಈಗೇನು ಎಫ್ ನೇಮ್ ನೋಡಿರಿ, ಎಫ್ ನೇಮ್ದೊಳಗೆ ಶಿಲ್ಪ ಬಂದೈತಿ. ನೆಕ್ಸ್ಟ್ ಇದೇನು ಶಿಲ್ಪ ಅಂಥೇಳಿ. ಸೊ ಎದಕ್ಕೆ ಬಂದೈತಿ? ಸೊ ಪ್ರದೀಪ್ನೊಳಗಾದ್ರೆ ಡಿಕ್ಷ್ನರಿ ಪ್ರಿಂಟ್ ಆಗೈತಿ, ಅಭಿದ್ರೊಳಗಾದ್ರೆ ಬರೀ ಅವ್ರ ಹೆಸರು ಪ್ರಿಂಟ್ ಆಗೈತಿ. ಇದು ಒಂದು ನಾ ಹೇಳಿದೆ. ನೀವು ಏನು ಮಾಡಬೇಕು, ಈಗ ಅವ್ರ ಹಾಲ್ ಟಿಕೆಟ್ ನಂಬರು ನೀವು ಕಳಿಸೋ ವ್ಯವಸ್ಥೆ ಮಾಡಿರಿ. ಅದಕ್ಕೆ ಏನೇನು ಮಾಡಬೇಕು, ಪಟ ತಯಾರು ಮಾಡ್ಕೊರಿ. ಏನೇನು ಬೇಕಂತಂದ್ರೆ ಒಂದು ನಿಮಿಷನಾಗ ಹೇಳ್ಬಿಡ್ತೀನಿ. ಕಾನ್ಸ್ಟ್, ಇನ್ನೊಂದು ಹಾಲ್ ಟಿಕೆಟ್, ಓಕೆ, ಹಾಲ್ ಟಿಕೆಟ್ ಇದನ್ನು ಬರೀಬೇಕಂದ್ರೆ ವಜ್ಜೆ ನನಗೆ, ಹೌದ್ರಾ? ಹಾಲ್ ಟಿಕೆಟ್ ಇಲ್ಲಕ್ಕಂದ್ರೆ ಯಾರ ಕೈಗಾರ ಕೊಟ್ಬಿಟ್ರಿ ಇದನ್ನೇ ಹಾಲ್ ಟಿಕೆಟ್ ಅನ್ನೋದು ಒಂದು ವೇರಿಯೇಬಲ್ ಮಾಡಿಬಿಡೋಣ, ಅಂದ್ರೆ ನಿಮಗೂ ಗೊತ್ತಾಕೈತಿ. ಓಕೆ, ಸೊ ಯಾರ ಕೈ ಕೊಡೋಣ ಇದನ್ನೇ? ವಿಕಾಸ್. ಓಕೆ, ಸೊ ಅಲ್ಸೆ ವಿಕಾಸ್. ಆದರೆ ಹೆಸರು ಎಷ್ಟಾದರೂ ಸಾಲವಲ್ಲ. ಸೆಟ್ ವಿಕಾಸ್ ಏನು ಮಾಡ್ತಾನೆ? ಹಾಲ್ ಟಿಕೆಟ್ ನಂಬರ್ ತೊಗೋತಾನೆ. ಹಿಂಗೆ ನೀವು ನೆನ್ಪಿಡ್ರಿ. ಸೊ ಯು ಸ್ಟೇಟ್, ಸೊ ಏನಾತ ಡನ್, ಇಷ್ಟು ಅಂತರೂ ಆತ್ರಿ. ಓಕೆ, ಸೊ ಇನ್ನು ವಿಕಾಸಿಗೆ ಒಂದು ಏನು ಮಾಡೋದು, ಒಂದು ಟೆಕ್ಸ್ಟ್ ಬಾಕ್ಸ್ ರೆಡಿ ಮಾಡೋಣ. ಟೆಕ್ಸ್ಟ್ ಬಾಕ್ಸ್ ಆಲ್ರೆಡಿ ನೀವು ಒಂದು ರೆಡಿ ಮಾಡಿರಲ್ಲ, ಅದನ್ನು ಕಾಪಿ ಪೇಸ್ಟ್ ಮಾಡಿಬಿಡಲಿ. ಸೊ ಇದನ್ನು ಕಾಪಿ ಪೇಸ್ಟ್ ನಿಮಗೆ ಕಾಣಕತ್ತೈತಿ. ಸೊ ಇಲ್ಲಿ ಬಿ ಆರ್ ಕೆಳಗೆ ಒಂದು ಕಾಪಿ ಪೇಸ್ಟ್. ಏನೇನು ಚೇಂಜ್ ಮಾಡ್ಬೇಕು ರೀ ಸರ್? ವ್ಯಾಲ್ಯೂ ವಿಕಾಸನ ಕೈಗೈತಲ್ಲ, ಅದನ್ನು ಚೇಂಜ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಎಂಟರ್ ಹಾಲ್ ಟಿಕೆಟ್ ನಂಬರ್ ನೋಡಿರಿ, ಇದನ್ನು ಚೇಂಜ್ ಮಾಡೋಣ. ಹಾಲ್ ಟಿಕೆಟ್ ಫೈನ್, ಇಷ್ಟೇ ಇಲ್ಲ ಸಾಕು. ಎಂಟರ್ ಹಾಲ್ ಟಿಕೆಟ್ ಅಂತ ಐತಿ. ಸೊ ಇಲ್ಲಿ ಬಟನ್ ಹೊಡೆದು ಬರ್ತೈತಿ. ಈಗ ನೆಕ್ಸ್ಟ್ ಯಾರಕ್ಕೆ ಯಾಕೆ ಹೋಗ್ಬೇಕ್ರಿ? ಇದು ಬರೀ ಎಫ್ ನೇಮ್ ಅಷ್ಟೇ ಹೊಂಟೈತಲ್ಲ, ಇದ್ರ ಬದಲಿ ನಮ್ಗೆ ಏನು ಹೋಗ್ಬೇಕು, ಇನ್ನೊಂದು ಡೇಟಾ ಏನು ಹೋಗ್ಬೇಕು, ಕೀ ಹೋಗ್ಬೇಕಂತ ಇಟ್ಕೋರಿ. ಅದ್ರ ಕೀ ಹೆಸರು ನಾ ಏನು ಕೊಡ್ತೀನಪ್ಪ ಅಂತಂದ್ರೆ ಹಾಲ್ ಅಂತ ಕೊಡ್ತೀನಿ. ಹಾಲ್ ಟಿಕೆಟ್ ನೀವು ಮಾಡ್ಕೊರಿ. ನೆಕ್ಸ್ಟ್ ಹಾಲ್ ಟಿಕೆಟ್ ಯಾರು ಕೈಗೈತ್ರಿ? ಇದು ವಿಕಾಸನ ಕೈಗೈತಲ್ಲ. ಸೊ ಐ ಪಾಸ್ ವಿಕಾಸ್ ನೋಡಿರಿ. ಓಕೆ, ಸೊ ಇದನ್ನು ಬೇಕಾದ್ರೆ ನೀವು ಬಾಡಿ ಏನು ಮಾಡಿರಿ, ಡಬಲ್ ಕೋಟ್ನಾಗ ಬರೆದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಅದನ್ನು ಮಾಡ್ಕೊರಿ. ಸಪ್ರೇಟೆಡ್ ಬೈ ಕಾಮ. ಓಕೆ, ಸೊ ಎಫ್ ನೇಮ್ ವೇರಿಯೇಬಲ್ದಾಗ ಏನು ಬಿದ್ದಿರ್ತೈತೆ ಅದು ಹಾಲಿಗೆ ಏನು ಹೋಗ್ಬೇಕು, ವಿಕಾಸ್ ಅನ್ನೋ ಕಡೆ ಏನು ಬಿದ್ದಿರ್ತೈತೆ ಅದು ಹೆಂಗೆ ಹೋಗೈತೆ ನೋಡೋಣ. ಇದನ್ನು ನೋಡೋಣ. ಸೊ ಇಲ್ಲಿ ರನ್ ಮಾಡಿಬಿಡೋಣ. ರನ್ನ ಎಲ್ಲಿಗೆ ಹೋಗ್ಬೇಕು ರೀ? ಅಗೇನ್ ಇಲ್ಲಿಗೆ ಹೋಗ್ಬೇಕು. ಓಕೆ ಫೈನ್. ಇಲ್ಲಿಗೊಂದು ಬಿ ಆರ್ ಹಾಕ್ಬೇಕು ನೋಡಿರಿ. ಇದು ಕೆಳಗೆ ಬರ್ಬೇಕಂದ್ರೆ ಸೊ ಬಿ ಆರ್ ಹಾಕ್ಬೇಕಲ್ಲ. ಸೊ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಕೆಳಗೆ ಬಂದ ಇಲ್ಲಿ ಒಂದು ಏನು ಹಾಕ್ಬೇಕು, ಸೊ ಅಲ್ಲಿ ಸೇ ಬಿ ಆರ್ ಅಂದರೆ ನೆಕ್ಸ್ಟ್ ಲೈನಿಗೆ ಬರೋಕೆ ಒಂದು ಟ್ಯಾಗ್ ಅದು, ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್. ಈಗ ನೋಡಿರಿ ಎಲ್ಲಿಗೆ ಬಂತೆ ನೋಡಿರಿ, ನೇಮ್. ಹೌದ್ರೆ ನೇಮ್. ಸೊ ಇಲ್ಲೇನು ಮಾಡ್ತೀನಿ, ಗಂಗಾಧರ. ಹೌದ್ರೆ ಅವ್ನು ಹಾಲ್ ಟಿಕೆಟ್ ನಂಬರು ಹಾಕ್ತೀನಿ. ಸೊ ಇಲ್ಲಿ ಹಾಲ್ ಟಿಕೆಟ್ ಇಲ್ಲಿ ಪ್ರಿಂಟ್, ಇಲ್ಲಿ ನಾನು ಟೈಪ್ ಮಾಡಿದರೆ ಇಲ್ಲಿ ಯಾಕೆ ಬರಾಕತ್ತೈತಿ? ಸೊ ನೋಡಿರಿ ಏನಾಗೈತಿ ನೋಡಿರಿ, ಇಲ್ಲಿ ಟೈಪ್ ಮಾಡಿದ್ರೆ ಈ ಟೆಕ್ಸ್ಟ್ ಬಾಕ್ಸ್ನಾಗ ಟೈಪ್ ಮಾಡಿದ್ರೆ ಮ್ಯಾಗ ಬರಾಕತ್ತೈತಿ. ಅಂದರೆ ಇಲ್ಲೊಂದು ಏನೋ ಮಿಸ್ಟೇಕ್ ಆಗೈತೆ ಅನ್ನಂಗೆ. ನೋಡಿರಿ ಏನಾಗೈತಿ ನೋಡಿರಿ, ಆನ್ ಚೇಂಜ್ ಏನೈತಲ್ಲ, ಇಲ್ಲಿ ಸೆಟ್ ಎಫ್ ನೇಮ್ ಅಂತ ಕೊಟ್ಟಿವಿ. ಆದ್ರೆ ನಮಗೆ ಏನು ಬೇಕಾಗೈತಿ, ಎರಡನೇದು ಸೆಟ್ ವಿಕಾಸನ ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅಲ್ಲಿ ಏನು ಸೆಟ್ ಆಗತ್ತೈತಿ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್. ನಾವು ಇಲ್ಲಿ ಏನು ಮಾಡ್ಬೇಕು, ಸೆಟ್ ವಿಕಾಸ್ ಅಂತ ಆಗ್ಬೇಕಾಗಿತ್ತು. ಹೌದಲ್ಲ ರೀ? ಅಂದ್ರೆ ಅದು ಏನಾಗೈತಿ, ವಿಕಾಸಕ್ಕೆ ಹೋಗುತ್ತೆ. ನೋಡಿರಿ ಇಲ್ಲಿ ವ್ಯಾಲ್ಯೂನು ಚೇಂಜ್ ಮಾಡಿಲ್ಲ. ಇಲ್ಲಿ ಏನಾಗಬೇಕಿದೆ, ವ್ಯಾಲ್ಯೂನು ವಿಕಾಸ ಆಗ್ಬೇಕು. ಇದಾತ ಎಫ್ ನೇಮ್, ಇದು ಸೆಟ್ ಎಫ್ ನೇಮ್, ಇದು ಕರೆಕ್ಟ್ ಐತಿ ಅನಿಸುತ್ತೆ. ಕೆಳಗಿಂದ ಇಲ್ಲಿ ವಿಕಾಸ್ ಅಂತ ಬಂದೈತಿ. ಇಲ್ಲಿ ಏನು ಆಗೈತಿ, ಸೆಟ್ ಎಫ್ ನೇಮ್ ಆಗ್ಬೇಕು, ಸೆಟ್ ವಿಕಾಸ ಆಗ್ಬೇಕಾಗೈತಿ. ಏನಾಗೈತಿ, ಸೆಟ್ ಎಫ್ ನೇಮ್ ಆಗೈತಿ. ಸೊ ಸೆಟ್ ವಿಕಾಸ್ ನೋಡಿರಿ, ಎವ್ರಿಥಿಂಗ್ ಇಸ್ ಫೈನ್. ಈಗ ಬಂದೆ ಹಾಲ್ ಟಿಕೆಟ್ ನಂಬರ್. ಸೊ ವಿಜಯ್ ಹೌದ್ರೆ ಅವ್ನ ಹಾಲ್ ಟಿಕೆಟ್ ನಂಬರ್. ಸೊ ಏನೋ 6 ಏನೋ ಹೊಡೆದೆ, ಸೆಂಡ್ ಡೇಟಾ ಎಂದೆ, ಬಂದು ಮುಟ್ಟಿದೆ. ಸೊ ಇಲ್ಲಿ ಬಂದೆ, ಸರ್ವರ್ಗೆ ಬಂದೆ. ಸೊ ನೋಡಿರಿ ಇಲ್ಲಿ ಎಫ್ ನೇಮು ಬಂದೈತಿ. ಇನ್ನೊಂದು ಸ್ವಲ್ಪ ನಿಮ್ಗೆ ತೋರಿಸ್ಬೇಕಂದ್ರೆ ಐ ವಿಲ್ ಗೋ ಥ್ರೂ ದಿಸ್. ಎಫ್ ನೇಮು ಬಂದೈತಿ, ಆಮೇಲೆ ಹಾಲ್ ಟಿಕೆಟು ಬಂದೈತಿ. ನನಗೆ ಬರೀ ವಿಜಯ್ ಅಂತ ಎದಕ್ಕೆ ಪ್ರಿಂಟ್ ಆಗತೈತಿ? ಸೊ ನಾ ಬರೀ ಪ್ರಿಂಟ್ ವಿಜಯ್ ಅಂತ ಮಾಡೀನಿ. ಇನ್ನೊಬ್ಬರನ್ನ ಯಾರ ಕೈ ಕೊಟ್ರೆ ಅವನದು ಹೆಸರು ಪ್ರಿಂಟ್ ಆಕೈತಿ. ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ಆಕಾಶ್ ಅಂತ ಮಾಡ್ತೀನಿ. ಆಕಾಶ್ ಈಸ್ ಈಕ್ವಲ್ ಟು ಪ್ರದೀಪ್ ಡಾಟ್ ಗೆಟ್. ಯಾವ್ದ್ರಿ ಅಲ್ಲಿ ಏನು ಕೊಟ್ಟಿರ್ತೀರಲ್ಲ ಅದ ಇಲ್ಲಿ ಕೊಡ್ಬೇಕು. ನೆನಪಿಡ್ರಿ, ಅಲ್ಲಿ ಏನು ಕೊಟ್ರಿ, ಹಾಲ್ ಅಂತ ಕೊಟ್ರನ, ಇಲ್ಲಿ ಯಾವ್ದು ಕೀ ಕೊಟ್ಟಿರಿ ನೋಡ್ರಿ, ಅದ ಕೀನ ಇಲ್ಲಿ ಕೊಡಬೇಕು. ಇದನ್ನು ನೆನಪು ಮಾಡ್ಕೋರಿ. ಇಲ್ಲಿ ಬಾಡಿದೊಳಗೆ ಹಾಲ್ ಅಂತ ಕೊಟ್ಟಿರಲ್ಲ, ಸೊ ಇಲ್ಲಿ ಏನು ಮಾಡ್ತೀನಿ, ಅದೇ ಹಾಲ್ ತೊಗೊಂಡೋಗಿ ಸೊ ಸರ್ವರ್ದೊಳಗೆ ಇದಕ್ಕೆ ಪಾಸ್ ಮಾಡ್ತೀನಿ. ಈಗ ಹಾಲ್ ಟಿಕೆಟ್ ಯಾರ ಕಡೆ ಬಂತು ರೀ, ಪ್ರದೀಪನ ಕಡೆಯಿಂದ ಆಕಾಶನ ಕಡೆ ಬಂತ. ಈಗ ಏನು ಮಾಡ್ಬೇಕು, ಪ್ರಿಂಟ್ ಆಕಾಶ. ಹೌದ್ರೆ? ಸೊ ಈಗ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ನೋಡೋಣ. ಕಂಟ್ರೋಲ್ ಎಸ್ ಸೇವ್. ಓಕೆ, ಪ್ಲೀಸ್ ಸೇವ್ ದಿಸ್. ಈಗ ನಾವು ಇನ್ನೊಂದು ಸಲ ರಿಕ್ವೆಸ್ಟ್ ಕಳ್ಸೋಣ. ಸೊ ಡೇಟಾ ಬಂದು ಮುಟ್ಟಿದೆ. ಓಕೆ, ಇನ್ನೊಬ್ಬರದ ಸೆಂಡ್ ಮಾಡೋಣ. ಸೊ ಈಗ ಇಲ್ಲಿ ಸೆಂಡ್ ಮಾಡ್ತೀನಿ. ಸೊ ಅಗೇನ್ ನಂದ ಕಳಿಸೋಣ, ನಂದು ಬೇಡ.
ಸೊ ನೆಕ್ಸ್ಟ್ ಸೋಮು ಅಂತ ಮಾಡ್ತೀನಿ, ಇಲ್ಲಕಂದ್ರೆ ಸಿದ್ದಯ್ಯ ಅಂತ ಮಾಡ್ತೀನಿ. ಸಿದ್ದಯ್ಯ ಹೌದ್ರೆ. ಸೊ ಈಗ ಹಾಲ್ ಟಿಕೆಟ್ ನಂಬರ್ ನೋಡಿರಿ, ಹಾಲ್ ಟಿಕೆಟ್ ನಂಬರ್ ಬರದೆ. ಸೊ ಇದೇನು ಮಾಡಿದೆ, ಸೆಂಡ್ ಡೇಟಾ ಅಂದೆ, ಬಂದು ಮುಟ್ಟಿದೆ. ಈಗ ಏನಾಗೈತಿ ನೋಡೋಣ ಸರ್ವರ್ದಾಗ. ನೋಡಿರಿ ಎಫ್ ನೇಮ್ ಸಿದ್ದಯ್ಯ ಬಂದೈತಿ, ಹಾಲ್ ಟಿಕೆಟ್ ಅದು ಬಂದೈತಿ. ಸೊ ಸಿದ್ದಯ್ಯನೂ ಪ್ರಿಂಟ್ ಆಗೈತಿ, ಹಾಲ್ ಟಿಕೆಟ್ನು ಪ್ರಿಂಟ್ ಆಗೈತಿ. ಈಗ ನಿಮಗೇನು ಗೊತ್ತಾತ, ದಿಸ್ ಈಸ್ ಆಲ್ ಅಬೌಟ್ ಏನು ನಿಮಗೆ ಸರ್ವರ್ ಹೆಂಗೆ ರೆಸ್ಪಾನ್ಸ್ ಮಾಡ್ತೈತಿ ಅದು ಎಲ್ಲ ಗೊತ್ತಾತ. ಒನ್ಸ್ ಅಗೇನ್ ಲಾಸ್ಟ್ 5 ನಿಮಿಷದೊಳಗೆ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ಇಲ್ಲಿ 2 ರೌಟ್ ಕ್ರಿಯೇಟ್ ಆಗ್ಯಾವ, ಒಂದು ಶಿವ ಮತ್ತು ಇನ್ನೊಂದು ಶಿವಾನಿ. ಶಿವ ರೆಸ್ಪಾನ್ಸ್ ಏನು ಮಾಡ್ತಾನೆ, ಬರೀ ಕಂಪ್ನಿ ಹೆಸರೇ ಮತ್ತು ಮೊಬೈಲ್ ನಂಬರ್ ರೆಸ್ಪಾನ್ಸ್ ಮಾಡಿದ್ದಾರೆ. ಶಿವಾನಿ ಏನು ಮಾಡ್ತಾಳೆ, ಡೇಟಾ ತೊಗೊಂಡು ಹೊಳ್ಳಿ ರೆಸ್ಪಾನ್ಸ್ ಏನು ಮಾಡ್ತಾಳೆ, ನನಗೆ ಬಂದು ಮುಟ್ಟೈತಿ ಅಂತ ಹೇಳಿ ರೆಸ್ಪಾನ್ಸ್ ಮಾಡ್ತಾಳೆ. ಶಿವಾನಿ ಈಸ್ ಆಲ್ಸೋ ರೂಟ್ ಆ್ಯಂಡ್ ಶಿವ ಈಸ್ ಆಲ್ಸೋ ರೂಟ್. ಸೊ ಇವೆರಡೂ ಎಲ್ಲಿ ಕಾಲ್ ಮಾಡಿದೆ, ನಿಮ್ಮದು ರಿಯಾಕ್ಟ್ನೊಳಗೆ ಕಾಲ್ ಮಾಡಿದೆ. ನನಗೆ ಎಷ್ಟು ಬೇಕು ಅಷ್ಟು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡೆ. ಪ್ರಶಾಂತನ ಏನು ಮಾಡ್ತಾನೆ, ಅಲ್ಲಿಂದ ವ್ಯಾಲ್ಯೂ ತೊಗೊಂಬರ್ತಾನೆ. ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ, ಶಿವಾಗ ರಿಕ್ವೆಸ್ಟ್ ಮಾಡ್ಕೊಂಡ. ಕವಿತಾನಕ್ಕೆ ಏನು ಮಾಡ್ತಾಳೆ, ಶಿವಾನಿಗೆ ರಿಕ್ವೆಸ್ಟ್ ಮಾಡ್ಕೊತಾಳೆ. ರಿಕ್ವೆಸ್ಟ್ ಮಾಡ್ಕೊಂಡು ಏನು ಮಾಡ್ತಾಳೆ, ಅದ್ರ ಗೂಡ ಇದನ್ನು ಇಷ್ಟೂ ಮೆಥಡ್. ಇಲ್ಲಿ ನೋಡ್ರಿ, ಇಲ್ಲೇ ಕವಿತಾದ ಫಂಕ್ಷನ್ ಒಳಗೆ ನಿಖಿತಾ ಅಂತೇಳಿ ಒಬ್ಬರು ಅದಾರ. ಅವ್ರು ಏನು ಮಾಡತ್ತಾರ, 1ನೇ ಪ್ಯಾರಾಮೀಟ್ರ್ API ಇಲ್ಲಿ ಕಾಮ ಮರೆಯೋಂಗಿಲ್ಲ, 2ನೇ ಪ್ಯಾರಾಮೀಟ್ರ್ ಪಾಸ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಇದೇನು ರೀ, ಒಂದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಸೊ ಇದೇನು ಫ್ಲವರ್ ಬ್ರೆಕೆಟ್ ಇದೆ ಅಂದರೆ ಜೇಸನ್ ಫಾರ್ಮೆಟ್ನೊಳಗೆ ಹೋಗ್ಬೇಕಲ್ಲ. ಆ ಫ್ಲವರ್ ಬ್ರೆಕೆಟ್ನೊಳಗೆ ಏನು ಬರಬೇಕು, ಮೆಥಡ್ ಪೋಸ್ಟ್, ಆಮೇಲೆ ಹೆಡ್ರಸ್ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಜೇಸನ್, ಬಾಡಿ ಏನು ಜೇಸನ್ ಡಾಟ್ ಸ್ಟಿಂಗಿಫೈ. ಈ ಸ್ಟಿಂಗಿಫೈ ಎದಕ್ಕೆ ಅಂತ ಹೇಳಿನಿ ಸರ್, ನಾವು ಬರೆದಿದ್ದೇನೆ ಜಾವಾ ಸ್ಕ್ರಿಪ್ಟ್ನೊಳಗೆ. ಇದು ಎದಕ್ಕೆ ಕನ್ವರ್ಟ್ ಆಗ್ಬೇಕು, ಜೇಸನ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋದು ಯಾವುದು, ಜೇಸನ್ ಡಾಟ್ ಸ್ಟಿಂಗಿಫೈ. 2 ಕಳ್ಸಾಕತ್ತೀನಿ, ಒಂದು ಎಫ್ ನೇಮ್, ದಿಸ್ ಈಸ್ ದ ಕೀ ಆ್ಯಂಡ್ ದಿಸ್ ಈಸ್ ದ ವೇರಿಯೇಬಲ್ ನೇಮ್. ಹಾಲ್ ಟಿಕೆಟ್ ಯಾರ ಕಡೆ ಐತ್ರಿ, ವಿಕಾಸನ ಕಡೆ ಐತಿ. ಇದನ್ನೆಲ್ಲ ಸೆಟಪ್ ಆಗೈತಿ. ಸೊ ಇದನ್ನು ಕಳಿಸಿದ ಮ್ಯಾಗ ಈ ಕವಿತಾನ ಎಲ್ಲಿ ಕಾಲ್ ಮಾಡೀನಿ, ಯಾವಾಗ ಬಟನ್ ಕ್ಲಿಕ್ ಆಗುತ್ತಲ್ಲ ರೀ, ನೋಡಿರಿ ಆನ್ ಕ್ಲಿಕ್, ಯಾವಾಗ ಬಟನ್ ಕ್ಲಿಕ್ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡೀನಿ. ಅಲ್ಲಿ ಏನು ಬರ್ದೀನಿ, ಸೆಂಡ್ ಡೇಟಾ ಅಂತೇಳಿ ಬರ್ದೀನಿ. ಇದನ್ನು ಅಬ್ಸರ್ವ್ ಮಾಡಿರಿ. ಸೊ ಆಮೇಲೆ ಏನು ಮಾಡ್ಬೇಕು, ಸೊ ಇದು ಎಲ್ಲ ಆದಮೇಲೆ 2 ಟೆಕ್ಸ್ಟ್ ಬಾಕ್ಸ್, 2 ನಿಮಗೇನು 2 ಟೆಕ್ಸ್ಟ್ ಬಾಕ್ಸ್, 1 ಬಟನ್. ಸೊ ದಿಸ್ ಈಸ್ ದ ಬಟನ್ ಅಂದ್ರೆ ಹೆಂಗೆ ಅಂತ ನಾನು ನಿಮ್ಗೆ ಹೇಳಿಕೊಟ್ಟಿನಿ. ಸೊ ಇಷ್ಟೂ ನಿಮಗೇನೈತಿ ಕೋಡ್ ಇದೆ. ಸೊ ಈ ಕೋಡನ್ನು ನೀವೇನು ಮಾಡಿರಿ, ಸೊ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಏನರ ಕನ್ಫ್ಯೂಷನ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಇದನ್ನು ನಿಮಗೆ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ಸೊ ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಹಾಕಿನಿ. ಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.